ಈ ಫಾರಿನ್ ಮಾರ್ಕೆಟ್ದು ಬಿಹೇವಿಯರನ್ನು ನಾವು ಹೇಗೆ ನೋಡ್ಬೋದು? ಏನು ಬಿಲ್ರಿ ಮೇನ್ ಪಾಯಿಂಟ್ ಏನದ ಸ್ಟಾರ್ಟಿಂಗ್ ಕಲಿಯೋದು ಇರ್ತದೆ. ಕ್ಯಾಂಡಲ್ ಸ್ಟಿಕ್ಸ್ ಅಂಡ್ ಇರ್ತಾವೆ. ಸ್ಟೆಪ್ ಬೈ ಸ್ಟೆಪ್ ಒಂದು ಕರೆಕ್ಟ್ ಮೆಂಟರ್ ಹುಡುಕ್ಬೇಕು ನೀವು. ಡೈರೆಕ್ಟ್ಲಿ ನಾ ಯೂಟ್ಯೂಬ್ ನೋಡಿ ಕಲಿತಾ ಹಿಂಗೆ ಮಾಡ್ತಾ ಅಂದ್ರೆ ನಡೆಯಲ್ಲ. ಈ ಫಾರೆಕ್ಸ್ ಮಾರ್ಕೆಟ್ ಸರ್ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದ್ರೆ ಹೆಂಗೆ ಸರ್? ಈಗ ನಾವು ಇಂಡಿಯನ್ ಮಾರ್ಕೆಟ್ನಾಗ ರಿಸ್ಕ್ ರಿವಾರ್ಡ್ ರೇಷಿಯೋ ಮಾಡಕ್ಕೆ ಅಂದ್ರೆ 1:2 ನಾವು ರಿಸ್ಕ್ ರಿವಾರ್ಡ್ ರೇಷಿಯೋ ಮಾಡಕ್ಕೆ ಇದು ಹೈ ಟಾಸ್ಕ್ ಐತೆ. ಈ ಫಾರೆಕ್ಸ್ನಾಗ ನಾವು ರಿಸ್ಕ್ ರಿವಾರ್ಡ್ ರೇಷಿಯೋನ ಹೆಂಗೆ ಸೆಟ್ ಮಾಡಬೇಕು? ಫ್ರಮ್ ಪಾಸ್ಟ್ 4 years ನಾನು 1:3 ಫಾಲೋ ಮಾಡ್ತೀನಿ. 1:3 ರೇಷಿಯೋ ಅಂಡ್ ಅಷ್ಟು ಮೊಮೆಂಟಮ್ ಇದ್ರಾಗ ಇರುತ್ತೆ. ಈಸಿಲಿ ವಿ ಕ್ಯಾನ್ ಕ್ಯಾಚ್ 1:3. ಈ ಫಾರೆಕ್ಸ್ ಟ್ರೇಡ್ನ ಮಾಡಬೇಕು ಸರ್, ಕ್ಯಾಪಿಟಲ್ ಏನು ಅಷ್ಟೇ ಅಂತ ಏನಾದರೂ ರಿಕ್ವೈರ್ಮೆಂಟ್ ಇದೆನಾ? ಎಷ್ಟು ಅಮೌಂಟ್ಲಿಂದ ನಾವು ಫಾರೆಕ್ಸ್ ಟ್ರೇಡಿಂಗನ್ನು ಮಾಡ್ಬೋದು? ಫಾರೆಕ್ಸ್ ಟ್ರೇಡಿಂಗ್ ಮಾಡೋಕ್ಕೆ ಬೇಸಿಕಲಿ ಈ ಫಾರೆಕ್ಸ್ನಲ್ಲಿ ಪ್ರಾಫಿಟ್ ಮಾಡಬೇಕಂದ್ರೆ ಫಾರೆಕ್ಸ್ ಟ್ರೇಡಿಂಗ್ ಏನಾದರೂ ಸೀಕ್ರೆಟ್ ಪಾಯಿಂಟ್ಸ್ ಇರ್ಬೋದಾ? ಕ್ಯಾಂಡಲ್ಸ್ ಏನು, ಗ್ರೀನ್ ಕ್ಯಾಂಡಲ್ ಅಂದ್ರೆ ಏನು, ಬೇಸಿಕ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಆಫ್ಟರ್ ದಟ್ ಒಂದು ಲೆವೆಲ್ಗೆ ಬರೋಣ ಸ್ಟಡೀಸ್ ಸಾವಿರ ಇರ್ತಾವೆ, ಸಾವಿರ ಜನ ಕಲಿಸೋರ್ಗು ಇರ್ತಾರೆ. ಬಟ್ ಯಾವ ಪ್ರಾಪರ್ ಮೆಂಟಾರ್ ಇಟ್ಕೊಂಡು ಅವ್ರು ಏನು ಕಲಿಸ್ತಾರ ಅವರು ಪ್ರಾಫಿಟೇಬಲ್ ಆಗ್ಯಾರ. ಅದೇ ಸೇಮ್ ಏನು ಹಾದಿ ಅದ ಕಂಟಿನ್ಯೂ ಮಾಡ್ಕೊಂಡು. ಹರೀಶ್ ಸರ್, ನಾವು ಆಡ್ತಾ ಇದ್ದ ಹಾಗೆ, ಸೊ ಈ ಫಾರೆಕ್ಸ್ ಟ್ರೇಡಿಂಗ್ ಜರ್ನಿಯನ್ನು ಹೆಂಗೆ ನೀವು ಸ್ಟಾರ್ಟ್ ಮಾಡಿದ್ರಿ ಸರ್? ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ. ಮೇನ್ ಪಾಯಿಂಟ್ ಸರ್ ನೋಡ್ರಿ, 2020 ಡಿಗ್ರಿ ಮುಗ್ದಿತ್ತು. ಓಕೆ, 2020. ಸೊ ದಟ್ ಟೈಮ್ ಮತ್ತೆ ಇದು ಕೋವಿಡ್ ನಡೆದಿತ್ತು. ಬಿಫೋರ್ ದಟ್ ಕೋವಿಡ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಏನಂದ ಹಿಂಗೆ ನಮ್ಮ ಫ್ರೆಂಡ್ಸ್ ಥ್ರೂ ಟ್ರೇಡಿಂಗ್ ಬಗ್ಗೆ ನಂಗೆ ಗೊತ್ತಾಯ್ತು, ಟ್ರೇಡಿಂಗ್ ಈ ತರ ಇರ್ತು ಅಂತ. ಲೇಟರ್ ನಾವೇನ್ ಮಾಡಿದೆವು, ಓಕೆ ಅಪ್ಪ ಹೆಂಗಿರ್ತದ ನೋಡಾರ ಅಂತ ಥೋಡೆ ಮನ್ಸ್ಗೆ ಹಾಕಿದೆವು. ನಾನು ಹಿಂಗೆ ಒಂದು ಇನ್ವೆಸ್ಟ್ಮೆಂಟ್ ಕಂಪ್ನಿ ಬಂದಿತ್ತು. ಸೊ ಅಲ್ಲಿ ಮಂತ್ಲಿ 10% ರಿಟರ್ನ್ಸ್ ಕೊಡ್ಲತ್ತವ್ರು ಅವ್ರು. ರೈಟ್. ಸೊ ಬೇಸ್ ಆನ್ ದಟ್ ಈಗ ನಾ 2 lakh ಇನ್ವೆಸ್ಟ್ ಮಾಡಿದ್ರೆ 20,000 ಸಿಗ್ತಾವಲ್ಲ ಮಂತ್ಲಿ, ವಿತೌಟ್ ಡೂಯಿಂಗ್ ಎನಿಥಿಂಗ್. ಮೇನ್ ಪಾಯಿಂಟ್ ಅದು AI ಮೇಲೆ ಕೆಲಸ ಆಗ್ತಿತ್ತು ಅಲ್ಲಿ. ಓಕೆ, ರೋಬೋ ಮೇಲೆ. ಸೊ ದಟ್ ಟೈಮ್ ಎಲ್ಲಿ ಅದು ಹೊರಗಿಂದಿತ್ತು, ಓಕೆ, US ಜಸ್ಟ್ ನನಗೆ ಹಿಂಗೆ ಫ್ರೆಂಡ್ಸ್ ಥ್ರೂ ಗೊತ್ತಾಯ್ತು. ದೆನ್ ನೆಕ್ಸ್ಟ್ ಏನ್ ಮಾಡಿದ್ರೆ ನಾ ಜನರಲಿ ಮಾತಾಡದ ಹೆಂಗಿರ್ತು. ನಮ್ಮ ಪಪ್ಪ ನಮ್ಮ ಅಂಕಲ್ ಎಲ್ಲ ಬಿಸ್ನೆಸ್ ಫ್ಯಾಮಿಲಿದಿಂದ ಇದ್ದೇವೆ ನಾವು. ಓಕೆ ಓಕೆ. ಸೊ ಅವ್ರು ಏನ್ ಮಾಡಿದ್ರು, ಅವ್ರಿಗೆ ಹೇಳ್ದ ಹೆಂಗಿರ್ತು ಪಪ್ಪ ಅಂದ್ರೆ, ಠೀಕ್ ಅದ ನೋಡಮಂತ ಇದು ಅಂದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಬಿಸ್ನೆಸ್ ಬ್ಯಾಕ್ಗ್ರೌಂಡ್. ರೈಟ್ ರೈಟ್. ಜನರಲಿ ನೋಡಮಂತಂದ್ರು. ಮತ್ತೆ ಅದು ಬಿ ಚಲನೆ ಅದಲ್ಲ, ಕುಂದಿನ ತಲ್ 2 lakh 20,000 ರೂಪಾಯಿ ತಿಂಗಳಿಗೆ ಬರ್ಲತ್ತ ಅಂದ್ರು. ಓಕೆ, ಆಲ್ಮೋಸ್ಟ್ 1 year ರೊಕ್ಕ ಡಬಲ್ ಆಗಿ ಈಸಿ ಮನಿ. ಸೊ ಇಂಟ್ರೆಸ್ಟ್ ಇದಾಯ್ತು. ನಾವು ಮೀಟಿಂಗ್ ಮಾಡಿದೆ ಒಂದು, ನಮ್ಮೊಬ್ಬರು ಸೀನಿಯರ್ ಇದ್ದರು, ಅವ್ರು ಬಂದು ಹೇಳೋರು ರೈಟ್ ಈ ತರ ಇರ್ತದ, ಡಿಮ್ಯಾಟ್ ಅಕೌಂಟ್ ನಿಮ್ ರೊಕ್ಕ ಇರ್ತಾವ, ಯಾವಾಗ ಬೇಕಿದ್ದಾಗ ನೀವು ವಿಡ್ರಾಲ್ ಮಾಡ್ಕೋಬಹುದು. ಯಾವಾಗ ರೊಕ್ಕ ನಮ್ದೇ ಅಕೌಂಟ್ ಅದಾವ ಅಂದ್ರೆ ಅದು ಸೇಫ್ ಅವ ಅಂತ. ಸೇಫ್ ಅಂದ್ರೆ ಸೊ ದಟ್ ಟೈಮ್ ಏನ್ ಮಾಡೋದು, 2 lakhs ಇನ್ವೆಸ್ಟ್ ಮಾಡಿದೆವು. ದೆನ್ ಪ್ರಾಫಿಟ್ಸ್ ತಗೋತಾ ಅವ್ರ ಕಂಪ್ನಿದಾಗ ಒಂದು ಇದು ಇತ್ತು, ಇಫ್ ಯು ವಾಂಟ್ ಟು ಲರ್ನ್ ಅಬೌಟ್ ಟ್ರೇಡಿಂಗ್ ಥೋಡೆ ಕ್ಲಾಸಸ್ ನಡೀತೀವಿ ಆನ್ಲೈನ್. ಸೊ ನಾ ಬಿ ಸುಮ್ ಫ್ರೀ ಇದ್ದಾಗ ಅದು ನೋಡ್ಕೋತಿರ್ತದ, ನೋಡ್ದ ಪ್ರಾಕ್ಟೀಸ್ ಮಾಡ್ದ, ನೋಡ್ಕೋ ಅದ್ರ ಬಗ್ಗೆ ಇಂಟ್ರೆಸ್ಟ್ ಆಯ್ತು. ನೀವು 10% ಮಂತ್ಲಿ ಕೊಡ್ಲತ್ರ ಅಂದ್ರೆ ಜನರೇಟ್ ಹೆಂಗ್ ಮಾಡ್ಲತ್ತಾರ ಅದು ಒಂದು ಕ್ಯೂರಿಯಾಸಿಟಿ ಇರ್ತವಲ್ಲ. ಸೊ ದಟ್ ಮೇನ್ ಪಾಯಿಂಟ್ 10% ಹೆಂಗ್ ಮಾಡ್ಲತ್ತಾರ ಅಂದ್ರೆ ನಾ ಯೂಟ್ಯೂಬ್ ಅದು ಇದು ನೋಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ಲಿ ಫಾರೆಕ್ಸ್ ನಾಗೆ ಇತ್ತು ಫಸ್ಟ್? ಕರೆಕ್ಟ್. ಅಂದ್ರೆ ಇಂಡಿಯನ್ ಮಾರ್ಕೆಟ್ ನಾಗ ಏನಿದಿಲ್ಲ. ಓಕೆ ಓಕೆ ಓಕೆ. ಪ್ಯೂರ್ ಫಾರೆಕ್ಸ್ ದಾಗ ಇನ್ವೆಸ್ಟ್ಮೆಂಟ್ ಇತ್ತು. ಅಂದ್ರೆ ನಿಮಗೆ ಯಾರು ಗೈಡೆಡ್ ಮಾಡಿದ್ರು ಅವ್ರು ಕೂಡ ಫಾರೆಕ್ಸ್ ನಾಗೆ ಇದ್ರು. ಸೊ ನೀವು ಡೈರೆಕ್ಟ್ ಫಸ್ಟ್ ಇನ್ವೆಸ್ಟ್ಮೆಂಟ್ ನಿಮ್ ಡೈರೆಕ್ಟ್ ಫಾರೆಕ್ಸ್ ನ ಹೋಗ್ಯದ. ಓಕೆ, ಕಂಗ್ರಾಚುಲೇಷನ್. ಸೊ ನಮ್ಮ ಆಡಿಯನ್ಸ್ ಬಿ ಹಿಂಗೆ ಗೊತ್ತೈತದಕ್ಕೆ ಡೈರೆಕ್ಟ್ ಫಾರೆಕ್ಸ್ ನೋರ್ದೆ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಕೇಳಿದ್ದೇವೆ ಅಂತ ಬಿ ಅವ್ರಿಗೆ ಬಿ ಎಕ್ಸೈಟ್ಮೆಂಟ್ ಇರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಇಲ್ಲಿಂದ ಸ್ಟಾರ್ಟ್ ಆಯ್ತು. ನಾವ್ ಅದು ಕ್ಯೂರಿಯಾಸಿಟಿ ಹೆಂಗಿರ್ತು ಏನಿರ್ತು 10% ಜನರೇಟ್ ಹೆಂಗ್ ಮಾಡತ್ತಾರ ಅದ್ರ ಬಂದು ಯೂಟ್ಯೂಬ್ ನೋಡ್ದ, ಥೋಡೆ ಟ್ರೇಡರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ, ನೋಡಿ 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 ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ನಾವೇ ಕಲ್ತವ್ರ ಹೆಂಗಿರ್ತವಪ್ಪ. ಸೊ 10% ಇಸ್ ನಥಿಂಗ್. ಜನರಲಿ ಯಾರಿಗ ಟ್ರೇಡಿಂಗ್ ಮೇಲೆ ನಾಲೆಜ್ ಅದ, ದೇ ಕ್ಯಾನ್ ಮೇಕ್ ಡೈಲಿ 10%. ಎಕ್ಸಾಕ್ಟ್ಲಿ. ಸೊ ಜನರಿಗೆ ಇದು ಖುನ ಇಲ್ಲ. ಸೊ ಅದ್ರದಿಂದ ಏನ್ ಮಾಡಿದ, ಕಲಿಲಕ್ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಹುಡ್ತು. ಹಿಂಗೆ ಕಲ್ಕೋತ್ ಆಲ್ಮೋಸ್ಟ್ 5 years ಕಂಟಿನ್ಯೂ ಆಯ್ತು ಜರ್ನಿ. ಅದ್ರ ಬಾದ್ 3 years ಬಾದ್ ಏನದ ಥೋಡೆ ನಂಗೆ ಎರರ್ಸ್ ಆಗ್ಲತ್ತು. ಏನದ ಪ್ರಾಬ್ಲಮ್, 1-2 ಪ್ರಾಫಿಟ್ ಮಾಡೋದು, ಒಂದೇ ಲಾಸ್ ಮಾಡೋದು. ಸೊ ಇದಕ್ ನಾ ಇದು ಕ್ಲಿಯರ್ ಮಾಡ್ಬೇಕಲ್ಲ, ಎರರ್ಸ್ ಬಂದ್ರೆ ಅದು ಕ್ಲಿಯರ್ ಮಾಡಸ್ತನ ಇದು ನಡೆಯಲ್ಲ. ಸೊ ಏನ್ ಮಾಡ, ಒಂದ್ ಇನ್ಸ್ಟಿಟ್ಯೂಟ್ ಅದ ಡೆಲ್ಲಿದಾಗ ಹೋಗಿ ಕಲ್ತ್ ಬಂದೇನಿ. BBB ಅಂತದ, ಬಿಗ್ ಬ್ಯೂಟಿಫುಲ್ ಬಾಯ್ಸ್. ಅಲ್ಲಿ ಹೋಗಿ 2 months ಕೋರ್ಸ್ ಇತ್ತು. ಅದು ಕೋರ್ಸ್ ಮುಗಿಸ್ಕೊಂಡ. ಅದ್ರ ಬಂದ ನಾನು ಎರರ್ಸ್ ಏನೇನಾಗ್ಲತ್ತು ಲೈಫ್ದಾಗ ಅವ್ರಿಗೆಲ್ಲ ಹೇಳ್ದ. ಅವ್ರು ಹೇಳೋರು, ಕೈಂಡ್ ಆಫ್ ಲಾಸ್ ಯಾಕೆ ಮಾಡ್ಕೋತೇವ್. ನಾ ಅಂದ್ರು, ಸರ್
ನಾ 5-6 ದಿನ ಪ್ರಾಫಿಟ್ ಮಾಡ್ತಿದ್ದ, ಅಟ್ ದ ಎಂಡ್ ಆಫ್ ದಿ ಡೇ ಅಷ್ಟು ಲಾಸ್, ರೈಟ್ ರೈಟ್ ಎಲ್ಲ ಫಂಡ್ ಪೂರ ವೈಪ್ ಆಯ್ತು. ವೈಪ್ ಐತಿ. ಇದು ಒಂದ್ ಮಾತು ಹೇಳಿದವ್ರಿ, ಒಂದ್ ಪಾಯಿಂಟ್ ಹೇಳವ್ರಿ, ಡೋಂಟ್ ಬಿ ಅ ಪಿಗ್ ಇನ್ ದಿ ಮಾರ್ಕೆಟ್. ಅಂದ್ರೆ ಡೋಂಟ್ ಬಿ ಅ ಪಿಗ್ ಇನ್ ದಿ ಮಾರ್ಕೆಟ್ ಅಂತ ಅಂದಿದಾರ ಮಾಡ್ಬೇಡ, ಇದಗೂ ತಿಂತ ಅಂತ, ಯಾವ್ದಾರ ಒಂದೇ ತಿನ್ನು. ಓಕೆ, ಎದರ್ ಚಾಯ್ಸ್ SL ಆರ್ ಚಾಯ್ಸ್ TP ಎರಡೇ ಇರ್ತಾವಲ್ಲ. ಸೊ ಇದು ಒಂದ್ ಪಾಯಿಂಟ್ ನನಗೆ ತಲೆಗ್ ಬಂತು. ಅಂಡ್ 1:3 ರೂಲ್ ಒಂದು, ಡೈಲಿ 3 ಟ್ರೇಡ್ಸ್, ಇದು ಅಂತ 3 ಫಾರ್ಮುಲಾಸ್ ನಂಗೆ ಸಿಕ್ಕು. ಓಕೆ, ಅಂಡ್ ಆಫ್ಟರ್ ದಟ್ ನಾ ರಿಟರ್ನ್ ಬಂದು ಅದ್ರ ಮೇಲೆ 1 year ಕನ್ಸಿಸ್ಟೆನ್ಸ್ಲಿ ಏನ್ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಅಂಡ್ ಆಫ್ಟರ್ 4 years ಐ ವಾಸ್ ಪ್ರಾಫಿಟಬಲ್. ಓಕೆ ಓಕೆ ಓಕೆ, ಕಂಗ್ರ್ಯಾಚುಲೇಷನ್. ರೈಟ್ ನಾವು ಇದು 5th year ಮುಗ್ಲಾಗ್ ಬರ್ತದೆ. ಓಕೆ, 5th year ಐ ಥಿಂಕ್ ಒಂದು 1 ಮಂತ್ ಅಷ್ಟೇ ಇದು. ರೈಟ್, ಅಂದರೆ ನಿಮ್ಮದು ಫಸ್ಟ್ ಇನ್ವೆಸ್ಟ್ಮೆಂಟ್ ಇದ್ದಿದ್ದು ಫಾರೆಕ್ಸ್ನಾಗೆ. ಓಕೆನಾ, ನೀವು ರನ್ ಮಾಡ್ಕೊಂಡು ಬಂದ್ರಿ, ಅಲ್ಲಿಂದ ಅದರಲ್ಲಿ ಇಳ್ತಾ ಬೀಳ್ತಾ ಇದ್ದಂಗೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಏನು, 3-4 ದಿನ ಪ್ರಾಫಿಟ್ ಮಾಡಬೇಕು, ಒಂದಿನ ವಾಶ್ಔಟ್ ಆಗಬೇಕು. ಸೊ ಈ ಪ್ರಾಬ್ಲಮನ್ನು ನೀವು ರಿಸಾಲ್ವ್ ಮಾಡ್ಲಿಕ್ಕೆ ದಿಲ್ಲಿಗೆ ಹೋದ್ರಿ. ದಿಲ್ಲಿಗೆ ಹೋಗ್ಬಿಟ್ಟು ಯಾವುದು ಸರ್ ಅಕಾಡೆಮಿ ಅದು? BBB, ಬಿಗ್ ಬ್ಯೂಟಿಫುಲ್ ಬಾಯ್ಸ್. ಓಕೆ, BBB. ಓಕೆ ಓಕೆ. ಸೊ ಅಲ್ಲಿ ನಿಮ್ಗೆ ಸೈಕಾಲಜಿಲಿಂದ ಮೈಂಡ್ ಬಿಲ್ಡ್ ಆಯಿತು. ಸೊ ಅಲ್ಲಿಂದ ತಿರ್ಗಾ ನೀವು ಮತ್ತೆ ರಿಟರ್ನ್ ಬಂದುಬಿಟ್ಟು ಈಗ ಅನ್ಕಿ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ರಿ. ಓಕೆ, ಕಂಗ್ರ್ಯಾಚುಲೇಷನ್ ಸರ್, ಹೀಗೆ ಮಾಡ್ತಾಯಿರಿ ಸರ್. ಈಗ ನಾವು ಫಾರೆಕ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಯಾಕೆ ನಾವು ಫಾರೆಕ್ಸ್ ಮಾರ್ಕೆಟೇ ಮಾಡಬೇಕು, ಫಾರೆಕ್ಸ್ ಟ್ರೇಡಿಂಗ್ ಯಾಕೆ ಮಾಡಬೇಕು ನಾವು? ಬೇಸಿಕಲಿ ನೋಡಕ್ ಹೋಗ್ರಿ, ಫಾರೆಕ್ಸ್ ಯಾಕೆ ಮಾಡ್ಬೇಕಂದ್ರೆ ಫಸ್ಟ್ ಪಾಯಿಂಟ್, ವಿ ಆರ್ ಮೇಕಿಂಗ್ ಇನ್ ಡಾಲರ್ಸ್. ಓಕೆ, ಫಾರೆಕ್ಸ್ ನಾವು ಡಾಲರ್ನ ಮಾಡ್ತೀರಾ? ಓಕೆ, ಡೈರೆಕ್ಟ್ಲಿ. ಅಂಡ್ ಇಂಡಿಯನ್ ಕರೆನ್ಸಿ ಡಾಲರ್ದಾಗ ಏಟ್ ಡಿಫ್ರೆನ್ಸ್ ಅದ. ಅಂಡ್ ಮೇನ್ ರೀಸನ್ ಇದ್ರಾಗ ಏನದ ಅಂದ್ರೆ ಫಾರೆಕ್ಸ್ದಾಗ ಟೈಮ್ ಫ್ರೀಡಮ್ ಅದ ನಿಮಗೆ. ಅಂಡ್ ಇಂಡಿಯನ್ ಮಾರ್ಕೆಟ್ ಟೈಮ್ ಫ್ರೀಡಮ್ ಇಲ್ಲ. ಬೇಸಿಕಲಿ ಒಬ್ಬರು ಜಾಬ್ ಹೋಲ್ಡರ್ಸ್ ಹರ ಅಂತ ತಿಳ್ಕೊರಿ, ಅವರು ಏನದ ಅಂದ್ರೆ 9:30 to 3:30 ಸಮಥಿಂಗ್ ಇಂಡಿಯನ್ ಟೈಮ್ ಫ್ರೇಮ್ ಅದ. 9:15 to 3:30. ದೆನ್ ಇವಾಗ ಯಾರಿಗೆ ಒಂದು ಇಂಟ್ರೆಸ್ಟ್ ಅದ ಅಂತ ತಿಳ್ಕೊರಿ, ಪ್ರೊಫೆಷನಲ್, ಈಸ್ ಅ ಡಾಕ್ಟರ್, ಅವ್ರಿಗೆ ಟ್ರೇಡಿಂಗ್ ಮಾಡ್ಬೇಕದ, ಈವನ್ ಅವ್ರಿಗೆ ನಾಲೆಜ್ ಬಿ ಅದ, ಬಟ್ ಅವ್ರ ಹತ್ರ ಟೈಮ್ ಇಲ್ಲ. ಬಿಕಾಸ್ ಯಾವ ಟೈಮ್ದಾಗ ಅವ್ರು ಬಿಸಿ ಇರ್ತಾರ, ಅದೇ ಟೈಮಿಗೆ ಮಾರ್ಕೆಟ್ ಸ್ಟಾರ್ಟ್ ಆಯ್ತದು. ಅಂಡ್ ಯಾವಾಗ ಫ್ರೀ ಆಗ್ತಾರ ಆ ಟೈಮಿಗೆ ಮಾರ್ಕೆಟ್ ಕ್ಲೋಸ್ ಆಗ್ತದೆ. ಫಸ್ಟ್ ಪಾಯಿಂಟ್ ಇದು. ನಮ್ ಫಾರೆಕ್ಸ್ ಹೆಂಗದ ಅಂದ್ರೆ ಬೇಸಿಕಲಿ 24/7 ಮಾರ್ಕೆಟ್ ಚಾಲು ಇರ್ತದೆ. ಹೆಂಗ್ ಇಂಡಿಯಾ ಒಂದೇ ಕಂಟ್ರಿ ಅದಲ್ಲ, ಫಾರೆಕ್ಸ್ ಪೂರಾ ಕನೆಕ್ಟೆಡ್ ಅದ ಥ್ರೂಔಟ್ ವರ್ಲ್ಡ್, ಗ್ಲೋಬಲಿ ಅದ. ಸೊ ಹರ್ ಒಂದ್ ದೇಶದಾಗ ಇವತ್ತಿಲ್ಲ ನೈಟ್, ಇಂಡಿಯಾದಾಗ ನೈಟ್ ಆಗ್ಲತ್ತರು ಯಾವ್ದೋ ಕಂಟ್ರಿದಾಗ ಬೆಳಕ್ ಆಗ್ತಾ ಇರ್ತದೆ. ಸೊ ಆಸ್ ಪರ್ 4 ಟೈಮ್ ಫ್ರೇಮ್ಸ್, ಟೋಕಿಯೋ, ಸಿಡ್ನಿ, ಲಂಡನ್, ಏಷ್ಯಾ, 4 ಟೈಮ್ ಫ್ರೇಮ್ ಅವ. ಆ ಟೈಮ್ ಫ್ರೇಮ್ ದಿನ ಪೂರ 24/7 ಮಾರ್ಕೆಟ್ ಚಾಲು ಇರ್ತದೆ. ಬೇಸಿಕಲಿ ಒಬ್ಬ ಜಾಬ್ ಹೋಲ್ಡರ್ ಬಿ ಹಣ ಅವ್ರಿಗೆ ಟ್ರೇಡಿಂಗ್ ಬರ್ತಂತ ತಿಳ್ಕೊರಿ. ಮೇನ್ ಪಾಯಿಂಟ್, ಈಗ ಮಾರ್ನಿಂಗ್ ಅಟ್ ಅ ಟೈಮ್ ನಾನು ಹೆಂಗ್ ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ 7 AM ಹೇಳ್ತೀನಿ. ನಾನು ಯಾವಾಗ ಟೈಮ್ ಫ್ರೀ ಅದ 7 AM ಹೇಳ್ತೀನಿ, ಬ್ರಷ್ ಮಾಡ್ತೀನಿ, ಸೀದಾ ಸೆಟಪ್ ಮೇಲೆ ಕೂಡ್ತೀನಿ. 15-20 minutes 30 minutes ಇದು ಮಾಡ್ಕೊಂಡು ಸೆಟಪ್ ಸಿಕ್ತು. ಇಫ್ ನಾಟ್ ಏನೋ ಒಂದು ಪಾಯಿಂಟ್ ಸಿಕ್ತಾವ, ಈ ಲೆವೆಲ್ ಮೇಲೆ ಬಂದ್ರೆ ವಿ ಕ್ಯಾನ್ ಬೈ ಅವರ್ ಸೆಲ್ಫ್, ಅದು ಪಾಯಿಂಟ್ ಮಾಡ್ಕೋತೆ ಮಾಡ್ಕೊಂಡು ನನ್ನ ಕೆಲಸ ಮುಗೀತು. ನೆಕ್ಸ್ಟ್ ಏನಾದ್ರೆ ಅಲ್ಲಿ ಮೂವ್ ಆಗ್ತೆ. ಅಗರ್ ಎಲ್ಲಿ ಬಿ ನಾ ಬಿಸಿ ಬಿ ಇದ್ದ ಮೊಬೈಲ್ದಾಗ ನೋಡೋದು, ಈ ಪಾಯಿಂಟ್ ಮೇಲೆ ಬಂತ ಬಾಯ್ ಮಾಡಕ್ರಿ SL DP ಹಚ್ಚಿಕ್ರಿ ಖತಮ್, ಅದು ನಡೀತಾ ಇರ್ತದ. SL ಆದ್ರೂ SL, DP ಆದ್ರೂ DP. ಬಟ್ ಅದೇ ನೀವು ಇಂಡಿಯನ್ ಮಾರ್ಕೆಟ್ದಾಗ ಅದು ನೀವು ಮಾಡ್ಲಕ್ ಬಿ ಟೈಮ್ ಇಲ್ಲ. ಕರೆಕ್ಟ್ ಇಲ್ಲ, ಬಿಕಾಸ್ ಬಿಸಿ ಶೆಡ್ಯೂಲ್ದಾಗ ಇರುತ್ತೆ. ರೈಟ್. ಈ ಫಾರೆಕ್ಸ್ನಾಗ ಅಂದ್ರೆ ಡೈರೆಕ್ಟ್ಲಿ ಸ್ಟಾಪ್ ಲಾಸ್ ಹಚ್ಲಕ್ನು ಬರ್ತದೆ, ಡೈರೆಕ್ಟ್ ಪ್ರಾಫಿಟ್ ಹಚ್ಲಕ್ನು ಬರ್ತದೆ. ಬಟ್ ಇಂಡಿಯಾದಾಗ ಹಂಗೆ ಬರಲಿ, ಯಾವ್ದಾರ ಒಂದು ಬರ್ತದೆ ಫಸ್ಟ್. ಹೌದಾ? ಈಗ ಸ್ಟಾಪ್ ಲಾಸ್ ಹಚ್ಚಿ ಅಂದ್ರೆ ಎಂಟ್ರಿ ಆಗ್ಯದ, ಈಗ ನಮ್ದು 200 ಮೇಲೆ ಎಂಟ್ರಿ ಆಗ್ಯದ, 200 ಮೇಲೆ 150 ಮೇಲೆ ನಾವು ಎಕ್ಸಿಟ್ ಆಗ್ಬೋದು, ಎಕ್ಸಿಟ್ ಹಚ್ಬೋದು. ಬಟ್ ಪ್ರಾಫಿಟ್ ಹಚ್ಲಾಕ್ ಬರಲ್ಲ. ಇಲ್ಲೋಯ್ತು ಅಂದ್ರೆ ಡೈರೆಕ್ಟ್ ನಾವು ಪ್ರಾಫಿಟ್ ಹಚ್ಕೋಬಹುದು, ಎಕ್ಸಿಟ್ ಹಚ್ಲಾಕ್ ಬರಲ್ಲ. ಅದೊಂದು ರಿಸ್ಕ್ ಪಾಯಿಂಟ್ ಐತಲ್ಲ. ಬಿಕಾಸ್ ನಿಮ್ ಫಂಡ್ ಏನದ, ಅದು ಫಂಡಿಗೆ ನೀವು ಎಷ್ಟು ಲಾಸ್ ಆಗ್ಬೇಕಂತ ನಿಮ್ ಕೈದಾಗೆ ಇಲ್ಲ ಅದು. ಇಲ್ಲಿ ಹೆಂಗದ, ಫಾರ್ ಎಕ್ಸಾಂಪಲ್ 1 lakh ಕ್ಯಾಪಿಟಲ್ ಇತ್ತು ಅಂತ ತಿಳ್ಕೊ, ಎಕ್ಸಾಂಪಲ್ $1,000. ಈಗ ನೀವು ಅಲ್ಲಿ ಲಾಸ್ ಎಷ್ಟು ಮಾಡ್ಬೇಕು, ಪ್ರಾಫಿಟ್ ಎಷ್ಟು ಮಾಡ್ಬೇಕು, ಅದು ನೀವು ಪೈಲೇನೆ ಗೊತ್ತಿರ್ತದೆ. ಓಕೆ, ಆ ರೂಲ್ ನೀವೇನ್ ಮಾಡ್ಬೋದು, ಒಂದ್ ದಿನದಾಗ ನಂಗೆ ಎಷ್ಟು ಲಾಸ್ ಆಗ್ಬೇಕಪ್ಪ, ಎಷ್ಟಾಗಿ ಬಿಸಿ ಇರಲ್ಲ ಮನುಷ್ಯ, ಸೆಟಪ್ ಸಿಕ್ತು, ಎಂಟ್ರಿ ಹಚ್ಚಿರಿ, $1,000 ಮೇಲೆ $20 ಲಾಸ್ ಆಗ್ಬೇಕು ಮಿನಿಮಮ್, ಪ್ರಾಫಿಟ್ ಆದ್ರೆ $50 to $60 ಪ್ರಾಫಿಟ್ ಆಗ್ಬೇಕು. ಇದು ನೀವು ಸೆಟ್ ಮಾಡ್ಕೊಂಡು ಟಾರ್ಗೆಟ್ ಹಚ್ಚಿ ಬಿಟ್ಟು ಹಾಕಿರಿ. ಎಂಟೈರ್ ಡೇ ನೀವು ಎಷ್ಟು ಬಿಸಿ ಇದ್ರು ಬಿ ನಿಮ್ ಕೆಲಸ ನೀವು ಮಾಡ್ತೀರ, ಮಾರ್ಕೆಟ್ ಕೆಲಸ ಮಾರ್ಕೆಟ್ ಮಾಡ್ತೀರಿ. ಸೊ SL ಆದ್ರೆ SL, TP ಒಂದು TP. ಎಂಡ್ ಆಫ್ ದಿ ಡೇ ನೀವು ಯಾವಾಗ ನಿಮ್ ಕೆಲಸ ಮುಗಿತು ದಟ್ ಟೈಮ್ ನೀವು ತೆಗ್ದು ನೋಡ್ರಿ ಅಂತ ತಿಳ್ಕೊರಿ. ದಟ್ ಟೈಮ್ ಅಂದ್ರೆ SL ಹೋಗಿಂದ ಇರುತ್ತು, TP ಹೋಗಿಂದ ಇರುತ್ತು. ಇದು ನಮಗ್ ಬೆನಿಫಿಟ್. ರೈಟ್.
ಸೊ ಈಗೋಸ್ಕರ ನಾವು ಫಾರಿನ್ ಮಾರ್ಕೆಟ್ ಅನ್ನ ಚೂಸ್ ಮಾಡ್ಕೋಬಹುದು. ಸೊ ಟೈಮ್ ಫ್ರೀಡಮ್ ಇರಲಿಂದ ಸೊ ಸ್ಟಡಿ ಮಾಡಕ್ಕೂ ನಮಗೆ ಲೈವ್ ಮಾರ್ಕೆಟ್ನು ಅವೈಲೇಬಲ್ ಎಕ್ಸೆಸ್ ಇರ್ತದೆ ನಮಗೆ. ಅಂದ್ರೆ ಜನರಲಿ ಒಂದ್ ಮನುಷ್ಯ ಜಾಬ್ ಮಾಡ್ತಾ ಇದ್ರು ಬಿ ಒಂದ್ ಟೈಮ್ ಲೈಕ್ ನೈಟ್ 10ಕ್ಕೆ ಅವ್ರು ಫ್ರೀ ಹರ ಅಂತ ಅವ್ರಿಗೆ ಏನೋ ಒಂದ್ ಗಂಟೆ ಟೈಮ್ ಅದ. 1 ಗಂಟೆ ಟೈಮ್ದಾಗ ಅವ್ರು ಏನೋ ಒಂದ್ ಸೆಟಪ್ ಸಿಕ್ತಪ್ಪ, ಅದ್ ಕೆಲಸ ಮಾಡ್ಕೊಂಡಿದ್ದೆ ಎಂಟ್ರಿ ತಗೊಂಡ್ರು ಅಂದ್ರೆ ಯು ಕ್ಯಾನ್ ಮೇಕ್ ಗುಡ್ ಪ್ರಾಫಿಟ್. ಅದು ಟೈಮ್ ಫ್ರೀಡಮ್ ಫಾರೆಕ್ಸ್. ರೈಟ್ 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 ಥ್ಯಾಂಕ್ ಯು ಸರ್, ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಈ ಫಾರಿನ್ ಮಾರ್ಕೆಟ್ದು ಬಿಹೇವಿಯರನ್ನು ನಾವು ಹೇಗೆ ನೋಡ್ಬೋದು ಸರ್, ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇದ್ರ ಬಿಹೇವಿಯರ್? ಏನ್ ಬಿಲ್ರಿ, ಮೇನ್ ಪಾಯಿಂಟ್ ಏನದ ಸ್ಟಾರ್ಟಿಂಗ್ ಕಲಿಯೋದಿರ್ತದ, ಕ್ಯಾಂಡಲ್ ಸ್ಟಿಕ್ಸ್ ಅಂಡ್ ಇರ್ತಾವ. ಸ್ಟೆಪ್ ಬೈ ಸ್ಟೆಪ್ ಒಂದು ಕರೆಕ್ಟ್ ಮೆಂಟರ್ ಹುಡುಕ್ಬೇಕು ನೀವು. ಡೈರೆಕ್ಟ್ಲಿ ನಾ ಯೂಟ್ಯೂಬ್ ನೋಡಿ ಕಲಿತಾ ಹಿಂಗ್ ಮಾಡ್ತಾ ಅಂದ್ರೆ ನಡೆಯಲ್ಲ. ಓಕೆ, ಬಿಕಾಸ್ ಯೂಟ್ಯೂಬ್ದಾಗ ಸಾವಿರಾರು ಜನ ವಿಡಿಯೋಸ್ ಬಿಡ್ತಾರೆ, ಅದ್ರಾಗಿನ್ ಕರೆಕ್ಟ್ ಯಾರು ಗೈಡ್ ಮಾಡ್ಲತ್ತಾರ ಹೇಳಕ್ ಆಗಲ್ಲ. ಬಿಕಾಸ್ ಒಬ್ಬರು ಒಂದ್ ಹೇಳತ್ತಾರ ಅಂದ್ರೆ ಬೇರೆದೇ ಹೇಳ್ಕೊತಿರ್ತಾರ. ಸೊ ಬೇಸಿಕ್ಲಿ ಆಸ್ ಪರ್ ಮೀ ನಾವೇನ್ ಹೇಳ್ತೇವೆ ಅಂದ್ರೆ ಪ್ರಾಪರ್ ಒಂದು ಮೆಂಟರ್ ಹುಡುಕ್ಬೇಕು, ಯಾರು ನಿಮಗ್ ಪ್ರಾಪರ್ ಆಗಿ ಹೇಳ್ಬೋದು. ಮಾರ್ಕೆಟ್ದಾಗ ತೋಲ್ ಜನ ಏನ್ ಬಿ ಒಂದ್ ಹೇಳ್ಕೊಂಡು ನಡೆಸ್ತಾರ. ಬೇಸಿಕಲಿ ನಾರ್ಮಲ್ ಮಂದಿ ಕೊನೆಯಲ್ಲ ಕಿ ಟ್ರೇಡಿಂಗ್ ಅಂಡ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅದ್ರ ಜೊತೆ. ಸೊ ಮೇನ್ ಥಿಂಗ್ ಅದು ಒಂದು ಪ್ರಾಪರ್ ಮೆಂಟರ್ ಇರ್ಬೇಕು, ಅದ್ರದ್ದು ನೀವು ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ನಮ್ಗೆ ಯಾವುದೇ ಒಂದು ಫೀಲ್ಡ್ ಅನ್ನು ನಾವು ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ಎಕ್ಸ್ಪರ್ಟ್ ರಾಯ್ಗಳು ತಗೊಂಡಿವಿ ಅವ್ರ ಬಗ್ಗೆ, ಅದು ಅವ್ರು ಕಲಿಸಿದ್ರು ಅಂದ್ರೆ ನಮಗೆ ಒಳ್ಳೆ ರೀತಿಯಿಂದ ನಾವು ಕಲ್ಕೊಳಕ್ ಆಗ್ಬೋದು. ಇವಾಗ ನಾವೇ ಕಲಿತಂದ್ರೆ ಟೈಮ್ ಹೆವಿ ಹಿಡಿತ ಅದ್ರೊಳಗೆ. ಈಗ ಅದು ಏಳು ಬಿಳಿ ಎಲ್ಲ ಅದ್ರೊಳಗೆ ಭಾಳ ಹಂಗೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ಹೇಳಕ್ ಯಾರು ಇದ್ದಿಲ್ಲ. ಐ ಥಿಂಕ್ 5 years ಬ್ಯಾಕ್ ಟ್ರೇಡಿಂಗ್ ಏನಿರ್ತದ ಮಂದಿಗೆ ಅದೇ ಕೊನೆ ಇದ್ದಿಲ್ಲ. ನಮ್ದು ಬಿ ಹಂಗೆ. ಬಟ್ ಯಾರ ಅಗರ್ ಪ್ರಾಪರ್ ನನಗೇನ್ 5 years ಇವಾಗ ಹತ್ತದ ಪ್ರಾಫಿಟೇಬಲ್ ಆಗ್ಲಕ್, ಅಗರ್ ಪ್ರಾಪರ್ ಮೆಂಟರ್ ಇದ್ದರು ದೇ ಕ್ಯಾನ್ ಡೂ ಇನ್ 2 years. ಓಕೆ, ಅದು ಮೇನ್ ಪಾಯಿಂಟ್. ಯಾಕಂದ್ರೆ ಅವರು ಏನೇನು ಕಲ್ತಿರ್ತಾರೋ, ಏನೇನು ಮಿಸ್ಟೇಕ್ ಮಾಡಿರ್ತಾರೋ ಅದು ಮಿಸ್ಟೇಕ್ ಮಾಡಲ್ದಂಗ ಏನು ಪ್ಲಸ್ ಆಗಿದ್ದು ಅದನ್ನೇ ಹೇಳ್ಕೊತಾ ಬರಲಿಂದ ಯಾವುದೇ ಒಂದು ಸ್ಟೂಡೆಂಟ್ ಸಮಾನ ಪಾಸ್ ಸಿಗ್ತದೆ. ಒಂದು ಪಾಸ್, ಎಕ್ಸಾಕ್ಟ್ ಒಂದು ಪಾಸ್ ಸಿಗ್ತದೆ. ರೈಟ್. ಈ ಫಾರೆಕ್ಸ್ ಟ್ರೇಡ್ನ ಎಕ್ಸಾಕ್ಟ್ಲಿ ಈ ಥರನೇ ಟ್ರೇಡ್ ಮಾಡಬೇಕು, ಹಿಂಗೆ ಟ್ರೇಡ್ ಮಾಡಬೇಕು ಅಂತ ಎಕ್ಸಾಕ್ಟ್ಲಿ ಏನಾದ್ರು ನೋಟೆಡ್ ಅದ ಸರ್? ಏನು ಯಾವ ಥರ ಮಾಡಬೇಕು ಟ್ರೇಡ್, ಯಾವ ಥರ ಮಾಡಬೇಕು ಇದರಲ್ಲಿ? ನೋಟೆಡ್ ಏನ್ ಬಿಲ್ರಿ, ಸ್ಟ್ರಾಟಜೀಸ್ ಯಾರೊಬ್ರು ಬೇರೆ ಇರ್ತಾವ. ಓಕೆ, ಸೊ ಮಾರ್ಕೆಟ್ದಾಗ ಬಿಹೇವಿಯರ್ ಅದ ಏನು ಪಾಸ್ಟ್ ನಡೀಲತ್ತು ಅದೇ ಪ್ರೆಸೆಂಟ್ ಫ್ಯೂಚರ್ ನಡೀತಾ ಇರ್ತದೆ ಅಷ್ಟೇ. ಅದ್ರಾಗ ಬೇರೆ ಏನಿಲ್ಲ. ಫಾರ್ ಎಕ್ಸಾಂಪಲ್ ಒಂದ್ ಸ್ಟ್ರಾಟಜಿ ಅದ ಅಂತ ತಿಳ್ಕೊರಿ, ಆಲ್ಮೋಸ್ಟ್ 4 ಕಲ್ತಿದ್ದು 18 ಸ್ಟ್ರಾಟಜೀಸ್. 18 ಸ್ಟ್ರಾಟಜೀಸ್ದಾಗ ಜನರಲಿ ನಾ ಕೆಲಸ ಮಾಡ್ತೀವಿ 3 to 4 ಮೇಲೆ. ಓಕೆ, ಬಿಕಾಸ್ ನಾ ಅಂಬದು ಏನು ಅಂದ್ರೆ ಹೊಟ್ಟೆ ತುಂಬಲಕ್ ಒಂದ್ ರೊಟ್ಟಿ ಇದ್ರು ಸಾಕು. ನಾ 10 ಡಿಶಸ್ ಇಟ್ಕೊಂಡು ಕೂಡ್ತಾ ಎಲ್ಲಾನ ತಿಂತಂದ್ರೆ ನಡೆಯಲ್ಲ. ಥೋಡೆ ರೈಸು, ಥೋಡೆ ಚಪಾತಿ, ಪಲ್ಯ ಉಂಡು ಅಂದ್ರೆ ಹೊಟ್ಟೆ ತುಂಬ. ಸೊ ಬೇಸಿಕ್ಲಿ ಇದ್ರಾಗ ಬಿ ನಾವೇನ್ ಮಾಡ್ಬೋದು ಅಂದ್ರೆ ಪ್ರಾಪರ್ ಒಂದ್ ಸ್ಟ್ರಾಟಜಿ 2-3 ಸ್ಟ್ರಾಟಜಿ ಕಲ್ತಿ ಅದ್ರ ಮೇಲೆ ಬ್ಯಾಕ್ ಟೆಸ್ಟ್ ಮಾಡಿ, ಅದು ವೇ ಏನದ ಟ್ರಸ್ಟ್ ದಿ ವೇ ಅಂತಾರ ನೋಡಿ, ಅದು ಕರೆಕ್ಟ್ ಅಗರ್ ನಾವು ಮಾಡ್ಕೋತ ಹಂಗೆ ಹೋದೆವು ಇಯರ್ಸ್ ಆನ್ ಇಯರ್ಸ್ ಡಿಸಿಪ್ಲಿನ್ ಇಟ್ಕೊಂಡು ಒನ್ ಡೇ ಅದು ಪ್ರಾಫಿಟೇಬಲ್ ಅನ್ಕೋರಿ ಇರ್ತವೆ. ರೈಟ್. ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಏನಂತಂದ್ರೆ ಒಂದು ಸ್ಟ್ರಾಟಜಿ, ಒಂದು ಸೆಟಪ್, 1 person ಬಿಲೀವ್ ಮಾಡಿದೆ ಅಂದ್ರೆ ಅದ್ರ ನಮ್ಗೆ ಪ್ರಾಫಿಟ್ ಅದ. ಕರೆಕ್ಟ್. 1 person, 1 ಸೆಟಪ್, 1 ಸ್ಟ್ರಾಟಜಿ, 1 ಮಾರ್ಕೆಟ್. ಈಗ ಫಾರೆಕ್ಸ್ ಮಾರ್ಕೆಟ್ ಆಯ್ತು, ಫಾರೆಕ್ಸ್ ಮಾರ್ಕೆಟ್ ಆಯ್ತು, ಒಳ್ಳೆ ಟೀಚರ್ ಆಯ್ತು, ಮತ್ತು ಒಂದೇ ಸೆಟಪ್ ಆಯ್ತು. ಓಕೆನಾ? ಸೊ ಈ 3 ಫಾಲೋ ಮಾಡಿದ್ರೆ ನಾವು ಈಸಿಲಿ ಪ್ರಾಫಿಟೇಬಲ್ ಆಗ್ಬೋದು. ಸೊ ಇದು ಎಕ್ಸಾಕ್ಟ್ಲಿ ರೈಟ್ ಬಿ ಆಪ್ಷನ್ ಇದು. ಯಾಕಂದ್ರೆ ಒಳ್ಳೆ ಗುರು, ಒಂದೇ ಮಾರ್ಕೆಟ್ಲಿಂದ ಅದ್ರ ಬಿಹೇವಿಯರ್ಗಳು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಯ್ತಾವ, ಅದ್ರದ್ದು ಲಾಜಿಕ್, ಬಿಹೇವಿಯರ್ ಎಲ್ಲ ಅಂಡರ್ಸ್ಟ್ಯಾಂಡ್, ಚಾಟ್ನು ಅಂಡರ್ಸ್ಟ್ಯಾಂಡ್ ಆಯ್ತು. ಮತ್ತು ಅದ್ರ ಒಂದೇ ಸೆಟಪ್ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಎಕ್ಸಾಕ್ಟ್ಲಿ ಆ ಸೆಟಪ್ ಬ್ಯಾಕ್ ಟೆಸ್ಟ್ಲಿಂದ ಮಾಡಿಬಿಟ್ಟು ಆ ಸೆಟಪ್ ಏನು ಎಕ್ಸಾಕ್ಟ್ಲಿ ಪ್ರಾಫಿಟ್ ಕೊಡ್ಲತ್ತಿಲ್ಲ ಅಂತ ಬ್ಯಾಕ್ ಟೆಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಡಿಸಿಷನ್ ತಗೋತೀವಿ. ಸೊ ಎಕ್ಸಾಕ್ಟ್ಲಿ ಅದು ಪ್ರಾಫಿಟ್ ಆಯ್ತು ಅಂದ್ರೆ ಪ್ರಾಫಿಟ್ ಆಯ್ತು. ರೈಟ್. ಥ್ಯಾಂಕ್ ಯು ಸರ್, ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ರೆ. ಅದಕ್ಕೆ ಈ ಫಾರೆಕ್ಸ್ ಮಾರ್ಕೆಟಲ್ಲಿ ಸರ್ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದ್ರೆ ಹೆಂಗೆ ಸರ್? ಈಗ ನಾವು ಇಂಡಿಯನ್ ಮಾರ್ಕೆಟ್ನಾಗ ನಾವು ರಿಸ್ಕ್ ರಿವಾರ್ಡ್ ರೇಷಿಯೋ ಮಾಡೋಕ್ಕೆ ಒಂದು 1:2 ನಾವು ರಿಸ್ಕ್ ರಿವಾರ್ಡ್ ರೇಷಿಯೋ ಮಾಡೋಕ್ಕಿಂತ ಇದು ಹೆವಿ ಟಾಸ್ಕ್ ಆಯ್ತು. ಈಗ ಫಾರೆಕ್ಸ್ನಾಗ ನಾವು ರಿಸ್ಕ್ ರಿವಾರ್ಡ್ ರೇಷಿಯೋನ ಹೆಂಗೆ ಸೆಟ್ ಮಾಡ್ಬೇಕು? ನಾವು ಯಾವ ರೀತಿ ರೇಷಿಯೋನ ನಾವು ಅದ್ರಾಗ ಇದು ಮಾಡ್ಬೋದು, ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅದ್ರೊಳಗೆ? ಬೇಸಿಕಲಿ ಫ್ರಮ್ ಪಾಸ್ಟ್ 4 years ನಾನು 1:3 ಫಾಲೋ ಮಾಡ್ತೀನಿ. 1:3 ರೇಷಿಯೋ ಅಂಡ್ ಅಷ್ಟು ಮೊಮೆಂಟಮ್ ಇದ್ರಾಗ ಇರ್ತದೆ. ಈಸಿಲಿ ವಿ ಕ್ಯಾನ್ ಕ್ಯಾಚ್ 1:3. ಮೇನ್ ಪಾಯಿಂಟ್ ಇದ್ರಾಗ ಪ್ರಾಫಿಟ್ ಹೆಂಗ್ ಇಂಡಿಯನ್ ಮಾರ್ಕೆಟ್ 1:2 ತನ ನೀವು ಹೋಗ್ಲಕ್ ಕಷ್ಟ ಅದ ಅಂತಾರೆ.
ಬಿಕಾಸ್ ಆಫ್ ಮೊಮೆಂಟಮ್ ಲಿಕ್ವಿಡಿಟಿ ಅಂಡ್ ಇದೆಲ್ಲ ರೂಲ್ ಇರ್ತಾವ ಅದ್ರಾಗ. ಬಟ್ ಇದ್ರಾಗ ಫೋರೆಕ್ಸ್ ಮಾರ್ಕೆಟ್ ಇಸ್ ದೊಡ್ಡದ $8.5 trillion ಮಾರ್ಕೆಟ್ ಅದ ಪರ್ ಡೇ ವಾಲ್ಯೂಮ್ ಇದ್ರದ್ದು. ಸೊ ಇದ್ರಾಗ ಏನ್ ಕಮ್ಮಿ ಇಲ್ಲ, ಮೊಮೆಂಟಮ್ ಲಿಕ್ವಿಡಿಟಿ ಎಲ್ಲ ಫುಲ್. ಸೊ ಬಿಕಾಸ್ ಆಫ್ ದಟ್ ರೀಸನ್ 1:3 ಟ್ರೇಡ್ಸ್ ನಿಮ್ಗೆ ಈಸಿ ಸಿಗ್ತಾವ. 1:10 ತನಕ ಕ್ಯಾಚ್ ಮಾಡಿದೇವ್ ನಾವು. ಸೊ 1:3 ಸಿಗೋದೇ ದೊಡ್ಡ ಮಾತಿಲ್ಲ. ಇಲ್ಲ ಇದ್ರಾಗ ಇಂಡಿಯಾದಾಗ ಬಿ ಮಾರ್ಕೆಟ್ನಾಗ ಇದ್ರನ್ನು ಎಕ್ಸೆಸ್ ಅದ, 1:5 10 ಎಕ್ಸೆಸ್ ಅದ. ಬಟ್ ನಾಟ್ ಎವ್ರಿ ಡೇ ಐ ಥಿಂಕ್. ನಾಟ್ ಎವ್ರಿ ಡೇ ಒಂದೊಂದಿನ ಕನ್ಸಲ್ಟೇಟ್ ಇರ್ತದೆ ಮಾರ್ಕೆಟ್, ಒಂದಿನ ಸೈಡ್ ವೇಸ್ ಇರ್ತದೆ. ಸೊ ಇದ್ರೊಳಗೆ ಏನದ ಅಂದ್ರೆ ಪ್ರಿಡಿಕ್ಷನ್ ಮಾಡೋ ಸಿಸ್ಟಮ್ ಅನ್ನೋದಕ್ಕೆ ಭಾಳ ಜರ ಇದೈತಿ. ಇಂಡಿಯಾ ಮಾರ್ಕೆಟ್ದಾಗ ನ್ಯೂಸ್ ಏನಾರ ಬಂತಂದ್ರ ಮಾರ್ಕೆಟ್ ವಿಲ್ ಫಾಲ್ ಆರ್ ಬುಲ್ ರನ್ ಇರ್ತದ. ಆ ಟೈಮ್ದಾಗ ಹೆವಿ ನಿಮ್ಗೆ ಟಾರ್ಗೆಟ್ ಸಿಗ್ತಾವ. ಎಕ್ಸಾಕ್ಟ್ಲಿ. ಬೇಸಿಕಲಿ ಫೋರೆಕ್ಸ್ದಾಗ ಏನ್ ನ್ಯೂಸ್ ಇಲ್ಲ ಅಂದ್ರೂ 1:3 ಈಸಿ ಸಿಕ್ತು. ಅಗರ್ ನ್ಯೂಸ್ ಇರ್ತಾವ ಇಲ್ವಿ ಇಂಡಿಯಾದಾಗ, ಮಂಡೇ ಅಂಡ್ ಫ್ರೈಡೆ CPI ಅಂತ ಇರ್ತದ, CPI and FA ಅಂತ 2 ನ್ಯೂಸ್ ಇರ್ತಾವ್ರಿ. ಮಂಡೇ ಅಂಡ್ ಫ್ರೈಡೇನೇ ಇರ್ತಾವ. ಸೊ ಆ ಟೈಮ್ದಾಗ ವರ್ಲ್ಡ್ ಸೆಂಟ್ರಲ್ ಬ್ಯಾಂಕ್ಸ್, ಫೆಡರಲ್ ಅಂಡ್ ದೊಡ್ಡ ಬ್ಯಾಂಕ್ಸ್ ಇರ್ತಾವಲ್ಲ ವರ್ಲ್ಡ್ ವೈಡ್, ಅವರೆಲ್ಲ ಜಸ್ಟ್ ಫಾರ್ ಫ್ಯೂ ಸೆಕೆಂಡ್ಸ್ ಇನ್ವಾಲ್ವ್ ಆಗ್ತಾರೆ. ಅಂಡ್ ಆ ಟೈಮ್ದಾಗ ನಿಮ್ದು ಸ್ಟ್ರಾಟಜಿ ಏನಿದ್ರು ಬಿ ಎಲ್ಲ ವರ್ಕ್ ಆಗ್ತದೆ. ಬಿಕಾಸ್ ದೇ ಕಮ್ ವಿತ್ ಹೆವಿ ಲಿಕ್ವಿಡಿಟಿ. ಬರ್ತಾರ ಪೂರಾ ಮಾರ್ಕೆಟ್ ಸ್ವೈಪ್ ಮಾಡ್ತಾರ. ಏನೋ ಅವ್ರು SL ಹಚ್ಚಾರ, ಏನೋ XYZ ಹಚ್ಚಿರ್ತಾರಲ್ಲ, ದ ಬಿಗಿನರ್ಸ್ ಯಾರು ಹೊಸವ್ರ ಮಾರ್ಕೆಟ್ ಅವ್ರಿಗೆ ಏನ್ ಬಿ ನ್ಯೂಸ್ ಹಂಗಿರ್ತದ, ನ್ಯೂಸ್ ಬಂದಾಗ ಹೆಂಗ್ ಮಾರ್ಕೆಟ್ ಟರ್ನ್ ಆಯ್ತದ ಯಾರು ಬಿ ಗೊತ್ತಿರಲ್ಲ. ಸ್ಟಾರ್ಟಿಂಗ್ ನಂಗೆ ಬಿ ಹಿಂಗಾಗಿತ್ತು. ಆಲ್ಮೋಸ್ಟ್ 30,000 ಟ್ರೇಡ್ ಪ್ರಾಫಿಟಬಲ್ ನಡೀತಾ ಇತ್ತು. ಆ ಟೈಮ್ ನನಗೆ ಇದು ಗೊತ್ತಿಲ್ಕಿದ್ರಾಗ ನ್ಯೂಸ್ ಬಿ ಇರ್ತದ ಅಂತ, ಬಿಗಿನರ್ ಇದ್ದಲ್ಲ. ಆಫ್ಟರ್ ದಟ್ ಏನದ್ ಅಟ್ ಅ ಟೈಮ್ ನನ್ನ ಫೇವರ್ದಾಗಿನ ಮಾರ್ಕೆಟ್ ಏನಿತ್ತು ಸೀದಾ ಕ್ರಾಶ್ ಆಯ್ತು. 30,000 ಲಾಸ್ ಆಗ ವಿದಿನ್ ಸೆಕೆಂಡ್ಸ್. ಇದು ಹಿಂದ್ ರೀಸನ್ ಏನಿತ್ತು? ಬ್ಯಾಂಕ್ಸ್. ಯಾವಾಗ ನೀವು ಬ್ಯಾಂಕ್ಸ್ ಬರ್ತಾವ, ನಿಮ್ದು ಏನ್ ಬಿ ಸ್ಟ್ರಾಟಜಿ ಇರ್ತದ, XYZ ದ ರೀಸನ್ಸ್, ಅದ್ರ ಮೇಲೆ ಒಂದು ಟ್ರೇಡ್ ತಗೊಂಡಿರ್ ಅದು ಏನ್ ಬಿ ಕೆಲಸ ಮಾಡಲ್ಲ. ಸೊ ದಟ್ ಟೈಮ್ ಅಗರ್ ನೀವು ಬಾಯ್ದಾಗ ಇದ್ರಿ ಅಂಡ್ ಕೋಇನ್ಸಿಡೆನ್ಸ್ಲಿ ನಿಮ್ ಫೇವರ್ದಾಗ ಬಾಯ್ ಹೋಯ್ತದು ಟ್ರೇಡ್ ಅಂದ್ರೆ, ಅಗರ್ ನೀವು ಅಲ್ಲಿ TP ಹಚ್ಚಿಲ್ಲ ಅಂತ ತಿಳ್ಕೊರಿ, ಇಟ್ ಕ್ಯಾನ್ ಗಿವ್ 1:10 ಆಲ್ಸೋ. ರೈಟ್. ಅಂದ್ರೆ ಏನು ಲಿಕ್ವಿಡಿಟಿ ಇರ್ತದೆ, ನಾವೇನು ಪೊಸಿಷನ್ ತೊಗೊಂಡು ಕುಂತಿರ್ತೀವಿ, ಏನು ಲಿಕ್ವಿಡಿಟಿ ಇರ್ತದೆ ಡೌನ್ ಸೈಡು. ಸೊ ಮಾರ್ನಿಂಗ್ ಬಂದ್ಬಿಟ್ರು ಇವರು ಆಪರೇಟರ್ಸ್ ಹಿಟ್ ಮಾಡಿಬಿಟ್ಟು, ಸೊ ಡೈರೆಕ್ಟ್ಲಿ ಏನದಂದ್ರೆ ಸ್ಟಾಪ್ ಲಾಸ್ ಹಿಟ್ ಮಾಡಿಬಿಟ್ಟು ಸೀದಾ ಮೂವ್ಮೆಂಟ್ ಆಗ್ಬಿಡ್ತಾರೆ. ಅದೇ ಜಾಗದಾಗ TPSL ಹಚ್ಚಿಲ್ಲ ಅಂತ ತಿಳ್ಕೊರಿ, ನಿಮ್ ಫೇವರ್ದಾಗ ಮಾರ್ಕೆಟ್ ಹೋಯ್ತು, ಇಟ್ ಗೋಸ್ ಇನ್ ಫ್ಯೂ ಸೆಕೆಂಡ್ಸ್ ಮೊಮೆಂಟಮ್. ಸೊ ಅದೇ ನೀವು SL ಹಚ್ಚಿಲ್ಲ ಅಂತ ತಿಳ್ಕೊರಿ, ನಿಮ್ ಅಕೌಂಟ್ ಪೂರಾ ಬ್ಲೋ ಆಗೋ ಚಾನ್ಸಸ್ ಇರುತ್ತೆ. ರೈಟ್. ಇದೆ ಅದ SLTP ಹಚ್ಚದ್ರಿ. ಓಕೆ. ಈ ಫಾರೆಕ್ಸ್ ಟ್ರೇಡ್ನ ಮಾಡ್ಬೇಕಾ ಸರ್, ಕ್ಯಾಪಿಟಲ್ ಏನು ಇಷ್ಟೇ ಅಂತ ಅಷ್ಟೇ ಅಂತ ಏನಾದರೂ ರಿಕ್ವೈರ್ಮೆಂಟ್ ಇದೆನಾ? ಎಷ್ಟು ಅಮೌಂಟ್ಲಿಂದ ನಾವು ಫಾರೆಕ್ಸ್ ಟ್ರೇಡಿಂಗ್ ಅನ್ನು ಮಾಡ್ಬೋದು? ಫಾರೆಕ್ಸ್ ಟ್ರೇಡಿಂಗ್ ಮಾಡಕ್ ಬೇಸಿಕಲಿ $100 ಇಂದ ಸ್ಟಾರ್ಟ್ ಮಾಡ್ಬೋದು. $100 $9,000 $8,000 ಇಂಡಿಯನ್ ಇಟ್ಕೋರಲ್ಲ, 10,000 ಇಟ್ಕೊ. ಬಟ್ ಡಾಲರ್ಸ್ದಾಗ ಅರ್ನಿಂಗ್ ಅದ ಅಂದ್ರೆ $100 ಏನದ ಜಸ್ಟ್ ಆ ಕಂಟ್ರಿದ ನೋಡೋ $100 ಕರೆಕ್ಟ್ ಅಲ್ಲ. ಬಟ್ ಅಗರ್ ನೀವು $100 ಸ್ಟಾರ್ಟ್ ಮಾಡ್ಬೋದು. ಬಟ್ ನೀವೇನ್ ಯಾರು ಹರಲ್ಲ ಟ್ರೇಡಿಂಗ್ ಮಾಡೋರು, ಅವ್ರಿಗೆ ಡಿಸಿಪ್ಲಿನ್ ತೋಲಿರ್ಬೇಕಾಗ್ತದೆ. $100 ಅವ್ರು $1,000 ಬಿ ಮಾಡ್ಬೋದು. ಬಟ್ ನಾಗರ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿರಿ, ನಿಮ್ದು ಏನದ ಟ್ರೇಡಿಂಗ್ ರೂಲ್ಸ್ ಫಾಲೋ ಮಾಡಿರಿ, ಸೊ ಯು ಕ್ಯಾನ್ ಮೇಕ್ ಗುಡ್ ಮನಿ ಔಟ್ ಆಫ್ ಇಟ್. ಇಲ್ಲ ಅಂದ್ರೆ ನಿಮ್ದು $100 ಏನವ ನ್ಯೂಸ್ ಬರ್ತು ಅಂತ ಹೇಳದಲ್ಲ, ಹಂಗೇನೋ ಒಂದು ಮಾರ್ಕೆಟ್ದಾಗ ಬಂತು ನಿಮ್ದು $100 1 ಸೆಕೆಂಡ್ದಾಗ ವಾಶ್ ಔಟ್. ರೈಟ್. ಇದು ಒಂದು ಇದು. ಓಕೆ. ಬಟ್ ಬೇಸಿಕಲಿ ನಾವು ಸಜೆಸ್ಟ್ ಏನ್ ಮಾಡ್ತೇವೆ ಅಂದ್ರೆ ಅಟ್ಲೀಸ್ಟ್ $1,000 ನಿಮ್ಮ ಅಕೌಂಟ್ ಇರ್ಬೇಕು. ಫಾರೆಕ್ಸ್ ನಾಗ ಇನ್ವಾಲ್ವ್ ಆಗಿತ್ತು ಅಂತ. ಓಕೆ. ದಟ್ ಈಸ್ $1 lakh ಐನರ್ದ. ಇತ್ತಂದ್ರೆ ಒಂದು ಚಲೋ ಸ್ಟಾರ್ಟ್ಅಪ್ ಮಾಡ್ಬೋದು. ಅಂದ್ರೆ ಈಗ ನಾವು ಫಾರೆಕ್ಸ್ನಾಗ ಪ್ರಾಫಿಟೇಬಲ್ ಆಗ್ಬೇಕಂತಂದ್ರೆ ಒಳ್ಳೆ ಡಿಸಿಪ್ಲಿನ್ ಬೇಕು ನಮಗೆ. ಕರೆಕ್ಟ್. ಡಿಸಿಪ್ಲಿನ್ ನಾವು ಮಾಡ್ಕೊತ ಇತ್ತು ನಮ್ಮ ಹತ್ರ, ಅಂದ್ರೆ ಡಿಸಿಪ್ಲಿನ್ ಇತ್ತು ಅಂದ್ರೆ ನಾವು $100 ಬಿ ನಾವು $1,000 ಮಾಡ್ಬೋದು. $100 ನೀವು $100,000 ಬಿ ಮಾಡ್ಬೋದು. $100,000 ಬಿ ಮಾಡ್ಬೋದು. ಸೊ ಇದು ಒಂದು ಬೆಸ್ಟ್ ಅಪರ್ಚುನಿಟಿ ಅದ ವಿತ್ ಡಿಸಿಪ್ಲಿನ್. ವಿತೌಟ್ ಡಿಸಿಪ್ಲಿನ್ ನಾವು ಏನು ಸರ್ವೈವಲ್ ಮಾಡೋಕ್ಕೆ ಆಗಲ್ಲ. ಫಾರೆಕ್ಸ್ ಸರ್ವೈವಲ್ಲೇ ಮಾಡೋಕೆ ಇವನ್ ಇಂಡಿಯಾದಾಗ ಬಿ ಅದೇ ಬೇಕ್ಬಿಟ್ರೆ ಡಿಸಿಪ್ಲಿನ್ ಇತ್ತು ಅಂತ ತಿಳ್ಕೊರಿ, ಪರ್ ಡೇ ಸಮಥಿಂಗ್ ಟ್ರೇಡ್ಸು, ರಿಸ್ಕ್ ರಿವಾರ್ಡ್ ಸಮಥಿಂಗ್ ಅಂತ ಇತ್ತು ಅಂದ್ರೆ ಅವರು 100% ಪ್ರಾಫಿಟ್ನಾಗ ಇರ್ತಾರೆ. ಬಟ್ ಇವೆಲ್ಲ ಹಿಂಗೆ ಬಂತು ಹಂಗೆ ಬಂತು, ಇದು ಟ್ರೇಡ್ ತೊಗೊಂಡು ಪ್ರಾಫಿಟ್, ಅದು ಟ್ರೇಡ್ ತೊಗೊಂಡು ಅಲ್ಲಿ ಒಬ್ವಿಯಸ್ಲಿ ಲಾಸ್ ಇದೆ ಬಿಟ್ರಿ. ಸೊ ಬೇಸಿಕಲಿ ಏನಂತಂದ್ರೆ ಈಗ ನಾವು ಇದ್ರಾಗ ಏನಂದ್ರೆ
ಒಳ್ಳೆ ರೀತಿಯಲ್ಲಿ ನಾವು ಎಜುಕೇಷನ್ ತಗೊಂಡು ಓಕೆನಾ, ಒಳ್ಳೆ ಗುರುಗಳಿಂದ ಒಳ್ಳೆ ಟೀಚರ್ನಿಂದ ಎಜುಕೇಷನ್ ತಗೊಂಡು ಸೊ ನಾವು ಇದು ಆ್ಯಸ್ ಎ ಪ್ರೊಫೆಷನ್ ಅಂತ ಮಾಡಿಕೊಂಡು ಕಲಿತು ಇದರಲ್ಲಿ ನಾವು ಬಂದರೆ ಇದರಲ್ಲಿ ನಮಗೆ ಪ್ರಾಫಿಟ್ ಇದೆ. ಸುಮ್ಮನೆ ಯೂಟ್ಯೂಬ್ ನೋಡೋದು ಒಂದು ಇನ್ಸ್ಪಿರೇಷನ್ ಅಷ್ಟೇ ಅದು ಒಂದು. ಬಟ್ ಇದರ ಬೇಸ್ ಲೆವೆಲಿಂದ ನಾವು ಒಂದು ಟಾಪ್ ಲೆವೆಲ್ ಹೋಗ್ಬೇಕಂದ್ರೆ ನಮಗೆ ಗುರುಗಳು ಇಂಪಾರ್ಟೆಂಟು, ಟೀಚರ್ ಇಂಪಾರ್ಟೆಂಟು. ಓಕೆನಾ. ಸೊ ನಿಮ್ಮಂಥ ಟೀಚರ್ ಎಲ್ಲರಿಗೂ ಸಿಗಲಿ ಅಂತ ನಾನು ಬಯಸ್ತೀವಿ. ಓಕೆ, ಥ್ಯಾಂಕ್ ಯು. ಈ ಫಾರೆಕ್ಸ್ನಲ್ಲಿ ಪ್ರಾಫಿಟ್ ಮಾಡಬೇಕಂದ್ರೆ ಫಾರೆಕ್ಸ್ ಟ್ರೇಡಿಂಗ್ ಏನಾದರೂ ಸೀಕ್ರೆಟ್ ಪಾಯಿಂಟ್ಸ್ ಇರ್ಬೋದಾ ಟ್ರೇಡಿಂಗ್ನಲ್ಲಿ? ಅಂದರೆ ಹಿಂಗೆ ಸೀಕ್ರೆಟ್ಸ್ ಅಂತ ಇರುತ್ತಲ್ಲ, ಒಬ್ಬ ಮನುಷ್ಯ ಇದ್ರೆ ಅವ್ರದ್ದೇ ಒಂದು ಸೀಕ್ರೆಟ್ ಪಾಯಿಂಟ್ಸ್ ಅಂತ ಇರುತ್ತೆ. ಹಿಂಗೆ ಫಾರೆಕ್ಸ್ಗೆ ಒಂದು ಆ್ಯಸ್ ಎ ಒಂದು ವುಮೆನ್ ಅಂತ ಟ್ರೀಟ್ ಮಾಡಿ ಇಂಥ ಪಾಯಿಂಟ್ಸ್ ಹಿಡ್ಕೊಂಡ್ರೆ ಅಲ್ಲಿ ಪ್ರಾಫಿಟ್ ಮಾಡ್ಬೋದು ಅಂತ ಏನಾದರೂ ಸೀಕ್ರೆಟ್ ಪಾಯಿಂಟ್ ಇರ್ಬೋದಾ? ಬೇಸಿಕ್ಲಿ ಏನದ ಟ್ರೇಡಿಂಗ್ ಸ್ಟಾರ್ಟ್ ಜರ್ನಿ ಮಾಡ್ರ ಅಂತ ಬಾದು ನೀವು ಬೇಸಿಕ್ ಸಮ್ ಪಾಯಿಂಟ್ಸ್ ಕಲಿತೀರಿ. ಕ್ಯಾಂಡಲ್ಸ್ ಏನು, ಗ್ರೀನ್ ಕ್ಯಾಂಡಲ್ ಅಂದ್ರೆ ಏನು, ಬೇಸಿಕ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಅಂಡ್ ಆಫ್ಟರ್ ದಟ್ ಒಂದ್ ಲೆವೆಲ್ಗೆ ಬರೋಣ ಸ್ಟ್ರಾಟಜೀಸ್ ಸಾವಿರಾರು ಇರ್ತಾವ, ಸಾವಿರಾರು ಜನ ಕಲ್ಸೋರ್ಗು ಇರ್ತಾರ. ಬಟ್ ಯಾವ ಪ್ರಾಪರ್ ಮೆಂಟಾರ್ ಹಿಡ್ಕೊಂಡು ಅವ್ರು ಏನ್ ಕಲಿಸ್ತಾರ ದ ವೇ ಅವ್ರು ಪ್ರಾಫಿಟೇಬಲ್ ಆಗ್ಯಾರ ಅದೇ ಸೇಮ್ ಏನ್ ಹಾದಿ ಅದ ಕಂಟಿನ್ಯೂ ಮಾಡ್ಕೊಂಡು ಏನ್ರ ಜನರಲಿ ಒಂದು ನಾನೇ ನಮ್ಮಲ್ಲಿ ಆಲ್ಮೋಸ್ಟ್ 100 ಸ್ಟೂಡೆಂಟ್ಸ್ ಅರ ಫ್ರಮ್ ಲಾಸ್ಟ್ 2 years. ಅದ್ರಾಗ ಏನದಂದ್ರೆ ನಾವು ಕಲಿಸ್ತೇವೆ ಟ್ರೇಡಿಂಗ್ ಹೆಂಗ್ ಮಾಡ್ಬೇಕು ಏನಿಲ್ಲ, ಫ್ರಮ್ ಸ್ಕ್ರಾಪ್ ಟು ಅಡ್ವಾನ್ಸ್ ಲೆವೆಲ್ ತನಕ ಕಲಿಸ್ತೇವೆ, ಬೇಸಿಕ್ ಟು ಅಡ್ವಾನ್ಸ್. ಸೊ ಅದ್ರಾಗ ನಾವ್ರಿಗೆ ಹೇಳ್ಕೊಡ್ತೇವೆ ಏನ್ ಮಾಡ್ಬೇಕು ಹೆಂಗಿಲ್ಲ. ಸೊ ಆಸ್ ಪರ್ ಮೀ ನನಗೇನ್ ಅನ್ನಿಸ್ತು ಅಂದ್ರ ಈಗ ನಾ 5 years ಜರ್ನಿದಾಗ ಸ್ಟಾರ್ಟಿಂಗ್ ಎಲ್ಲರ ಮೈಂಡ್ ಕರೆಕ್ಟ್ ಇರಲ್ರಿ. ಇದು ತಿಲ್ಲೇನು ಅದು ತಿಳಿ, ಇದು ಮಾಡ್ಲಿ ಅದು ಮಾಡ್ಲಿ, ಇದು ಪ್ರಾಫಿಟೇಬಲ್, ಇದು ಸ್ಟ್ರಾಟಜಿ ಅದ ಕನ್ಫ್ಯೂಸ್ ಇರ್ತಾರೆ. ಬಟ್ ಯಾವ್ದೋ ಒಂದ್ ಸ್ಟ್ರಾಟಜಿ ಹಿಡ್ಕೊಂಡು ಅದ್ರ ಮೇಲೆ ನೀವು ಇಯರ್ಸ್ ಆನ್ ಇಯರ್ಸ್ ಕೆಲಸ ಮಾಡಿರಂದ್ರ ಒನ್ ಡೇ ಹಿಂಗ್ ಬರ್ತದ 3-4 years ಆಗೋಣ ಮಾರ್ಕೆಟ್ದಾಗ ನಿಮ್ದು ಒಂದ್ ಸ್ಟ್ರಾಟಜಿ ಬರ್ತದೆ. ಎಕ್ಸಾಕ್ಟ್ಲಿ. ಬಿಕಾಸ್ ನೀವು ಅಷ್ಟು ಅದಕ್ಕೆ ಟೈಮ್ ಕೊಡ್ತಿರಲ್ಲ, ಇವು ರೆಗ್ಯುಲರ್ ಬೇಸಿಸ್ ಮೇಲೆ ಅದಕ್ಕೆ ನೋಡ್ತಾ ಇರ್ತೀರಿ ಏನ್ ನಡೆದು ಮಾರ್ಕೆಟ್ ದಾಗ ಏನಿಲ್ಲ, ಚಾರ್ಟ್ ಟ್ರೇಡಿಂಗ್ ಮಾಡ್ತಾ ಇರ್ತೀರಿ. ಎಷ್ಟ್ ನೀವು ಅದಕ್ಕೆ ಟೈಮ್ ಕೊಡ್ತೀರಿ, ಒನ್ ಟೈಮ್ ಹಿಂಗ್ ಬರ್ತಿ ಯು ವಿಲ್ ಮಾಸ್ಟರ್. ಡೈರೆಕ್ಟ್ಲಿ ಮಾರ್ಕೆಟ್ ನೋಡ್ರಿ ನೀವು ಗೊತ್ತು ಹಿಡಿಬೋದು ಕಿ ಇಲ್ಲಿ ಏನ್ ನಡೆಯದ ಮುಂದೆ. ಅದೇ ಒಂದ್ ಸ್ಟ್ರಾಟಜಿ, ಒನ್ ರೂಲ್ ಅಂಡ್ ಫಾರೆಕ್ಸ್ ದಾಗ ತೋಲ್ ಪೇರ್ಸ್ ಅವ. ನನ್ ಫೇವ್ರೇಟ್ ಅದ ಗೋಲ್ಡ್. ಬೇಸಿಕಲಿ 5 years ಇನ್ ಗೋಲ್ಡ್ ಜಾಸ್ತಿ ಟೈಮ್ ಕೊಡೋದು ಗೋಲ್ಡ್. ಅದ್ರಾಗ ದುಡ್ಡು ಜಾಸ್ತಿ ಅವ, ಅದಕ್ಕೆ ಟೈಮ್ ಕೊಡುತ್ತೆ. ಅಂಡ್ ಒನ್ ಸ್ಟ್ರಾಟಜಿ, ಒನ್ ಪೇರ್, ಒನ್ ಲಾಟ್ ಸೈಜ್ ಕ್ಯಾನ್ ಮೇಕ್ ಎ ಮನ್ ಪ್ರಾಫಿಟೇಬಲ್. ಓಕೆ, ರೈಟ್. ಅಂದ್ರೆ ನೀವು ಹೇಳೋ ಉದ್ದೇಶ ಏನಂದ್ರೆ ಈಗ ಈಸಿಯಾಗಿ ತೋರಿಸು. ಈಗ ಒಂದು ದಾರಿ ಇದೆ ಅಂತ ತಿಳ್ಕೊರಿ, ಬೀದರ್ಲಿಂದ ಭಾಲ್ಕಿ ನಾವು ಡೈಲಿ ಹೋಗ್ತಾ ಬರ್ತಾ ಇದ್ದೀವಿ ಅಂದ್ರೆ ಎಲ್ಲಿ ಜಂಪ್ ಅದ, ಎಲ್ಲಿ ಕ್ರಾಸ್ ಅದ, ಎಲ್ಲಿ ಏನದ ಅಂತ ನಾವು ನಾರ್ಮಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಓಕೆನಾ. ಈಗ ಭಾಲ್ಕಿ ಹೋಗಿದ್ದು ನೆಕ್ಸ್ಟ್ ತಿಂಗಳು ಮತ್ತೆ ಈ ಕಡೆ ಹೋಗೋ ಮತ್ತೆ ನೆಕ್ಸ್ಟ್ ತಿಂಗಳು ಹೋದ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಡೈಲಿ ಒಂದೇ ಪಾತ್ ಮೇಲೆ ನಾವು ರೆಗ್ಯುಲರ್ಲಿ ವರ್ಕ್ ಮಾಡತ್ತೇವೆ ಅಂದ್ರೆ ಪಾತ್ ಏನಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು. ಸೊ ಅಲ್ಲಿಂದ ನಾವು ಅದನ್ನ ಈಸಿಲಿಂದ ಗ್ರ್ಯಾಪ್ ಮಾಡ್ಕೋಬಹುದು. ಬಂಡೆ ಹಿಂಗ್ ಬರ್ತದಕ್ಕೆ ನೀವು ಕಣ್ಣು ಮುಚ್ಚಿ ಹೋಗ್ಬೋದು. ಹೌದು, ಪರ್ಫೆಕ್ಟ್ನೆಸ್. ಈಗ ಅದೇ ಯಾವುದೋ ನ್ಯೂ ಪರ್ಸನ್ಗೆ ಆ ಥರ ಮಾಡಂದ್ರೆ ಆಗಲ್ಲ. ಸೊ ಅದು ಎಕ್ಸ್ಪೀರಿಯನ್ಸ್ ಅನ್ನ ಮ್ಯಾಟರ್ ಮಾಡ್ತೇವೆ. ಸೊ ಈ ಥರ ನಾವು ಪ್ರಾಫಿಟೇಬಲ್ ಟ್ರೇಡರ್ ಆಗಂಗೆ ಆಗ್ತೀವಿ ನಾವು. ಇದು ಆಗಲ್ಲ ಮಪ್ಲಿ ಹೇಳೋ ಆಪ್ಷನ್ನೇ ಬರಲ್ಲ. ಯಾವಾಗ ನೀವು ರೂಲ್ಸ್ ಫಾಲೋ ಮಾಡ್ತಿರಲ್ಲ, ಬೇಸಿಕಲಿ ಬಾಲ್ಕಿ ಟು ಬೀದರ್ ಹೋಗ್ಬೇಕಂದ್ರ ಜಂಪ್ಸ್ ಇರ್ತಾವ, ಇಲ್ಲಿ ಗಾರಿಗಳು ಬಿ ಇರ್ತಾವ. ನೀವು ಗಾರಿ ಬಿಟ್ಟು ಸೈಡಿಂದ ಹೋಗಿರಂದ್ರ ಬಚಾಸ್ತೀರಿ. ಜಂಪ್ ಮೇಲೆ ಫಾಸ್ಟ್ 100 speed ಹೋಯ್ತು ಅಂದ್ರೆ ನಡೆಯಲ್ಲ. ಹೌದು. ಅದೇ ಟ್ರೇಡಿಂಗ್ ದಾಗ ರೂಲ್ಸ್ ಅವ. ನಿಮ್ ಒಂದ್ ಕ್ಯಾಪಿಟಲ್ ಇಷ್ಟೊಂದ್ ಅದ ಅಂದ್ರೆ ಆ ಕ್ಯಾಪಿಟಲ್ ಮ್ಯಾನೇಜ್ ಹಂಗ್ ಮಾಡ್ಬೇಕು, ಲಾಸ್ ಎಷ್ಟ್ ಮಾಡ್ಬೇಕು, ಕೈಂಡ್ ಆಫ್ ಡಿಸಿಪ್ಲಿನ್ ಹೋದ್ರ ದಿನ ಲಾಸ್ ಇಷ್ಟೇ ಮಾಡ್ಬೇಕು. $1000 ಅಂದ್ರೆ ದಿನ $20 ಲಾಸ್ ಆಗ್ಬೇಕು. ಒಂದ್ ದಿನದಾಗ ನೀವು $1000 $500 ಲಾಸ್ ಮಾಡೋ ವೈಪ್ ಔಟ್ ಅಲ್ಲ. ಹೌದು. ದಟ್ ಟೈಮ್ ನಿಮ್ದು ಮೈಂಡ್ ಸೆಟ್ ಏನದ ಡಿಸ್ಟರ್ಬ್ ಆಯ್ತದ. ಅಂಡ್ ಆಫ್ಟರ್ ದಟ್ ಮನುಷ್ಯ ರಿವೆಂಜ್ ಮೋಡ್ದಾಗ ಟ್ರೇಡ್ ಮಾಡ್ತಾನೆ. ರಿವೆಂಜ್ ಅಂದ್ರೆ ನಾನು $500 ಹೋಗ್ಯಾವಲ್ಲ ಅದನ್ನ ತೆಗಿತಾನೆ. ಇದು ಒಂದ್ ಮೋಡ್, ಅದು ಲೈಫ್ ದಾಗ ಬರ್ತು, ಹರೊಬ್ಬರ ಲೈಫ್ ದಾಗ ಬರ್ತದೆ. ದಟ್ ಟೈಮ್ ಮನುಷ್ಯ ಏನ್ ಮಾಡ್ತಾನ, ಹೋದ್ರ ಹೋಗ್ಲಿ ಏನೋ $500 ಅಂತ ಅನ್ಸಿದ ಲಾಸ್ ಮಾಡ್ಕೊಂಡು ಕೂಡ್ತಾನ. ಸೊ ಅದೇ ನೀವು ಕರೆಕ್ಟ್ ರೂಲ್ ಫಾಲೋ ಮಾಡ್ಕೊಂಡು 1 year ಬಿ ಇದ್ರ ಅಂತ ತಿಳ್ಕೊರಿ, ಯು ಕ್ಯಾನ್ ಮೇಕ್ ದಟ್ $1000 into $10,000 ಟು. ರೈಟ್. ಇದ್ರಲ್ಲಿ ಲಾಸ್ ಆಗ್ತದೆ ಟ್ರೇಡ್ನಲ್ಲಿ. ಸೊ ಇದ್ರಾಗ ಏನು ಒಂದು ಕನ್ಕ್ಲೂಷನ್ ಅಂದರೆ ಕ್ಲಿಯರ್ ಎಂಟ್ರಿ ಇತ್ತು ಅಂತ ತಿಳ್ಕೊರಿ. ಕ್ಲಿಯರ್ ಎಂಟ್ರಿ ಇತ್ತು ಅಂತಂದ್ರೆ ಅವ್ರು ಏನು ಲಾಸ್
ಕ್ಯಾಲ್ಕುಲೇಷನ್ ಮಾಡಿ ಏನು ಲಾಸ್ ಕೊಡಬೇಕು ಪ್ರಾಫಿಟ್ ತೊಗೋಬೇಕು ಅಂದ್ರೆ ಕ್ಲಿಯರ್ ಎಂಟ್ರಿ ಇತ್ತು ಅಂದ್ರೆ ಅದೇನು ಕ್ಯಾಲ್ಕುಲೇಷನ್ ಮಾಡ್ತಾರೋ ಅದು ಸೆಟ್ ಆಗಿ ಕುಂದಿರ್ತದೆ. ಕರೆಕ್ಟ್. ಬಟ್ ಅವ್ರ ಎಂಟ್ರಿನೇ ಕರೆಕ್ಟ್ ಇದ್ದಿಲ್ಲ, ಎಂಟ್ರಿ ಯಾವ ಜಾಗದಾಗ ಎಂಟ್ರಿ ಮಾಡಬೇಕು, ಎಲ್ಲಿ ಎಂಟ್ರಿ ಮಾಡಬೇಕು ಅಂಬದು ಆ ಸಿಸ್ಟಮೇ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರೇನು ಅದೇನು ಕ್ಯಾಲ್ಕುಲೇಷನ್ ಮಾಡ್ತಾರಲ್ಲ ಸ್ಟಾಪ್ ಇದು ಪ್ರಾಫಿಟ್ ಇದು ಸ್ಟಾಪ್ ಲಾಸ್ ಅಂತ, ಸೊ ಅದು ಫೇಲ್ ಆಗ್ಬಿಡುತ್ತೆ. ಫೇಲ್ ಬೇಸಿಕಲಿ ಹರ್ ಲೈಫ್ದಾಗ ಇರ್ತದೆ. ಬಟ್ ಇದು ಹೆಂಗೆ ಕಲಿತಾರೆ ಅಂದ್ರೆ ಓನ್ಲಿ ಬೈ ಸ್ಟಡಿ. ನೀವು ಕನ್ಸಿಸ್ಟೆನ್ಸಿ ಬೇಕು. ಈಗ ನಾವೇ ಒಂದು ಬೇಸಿಕಲಿ ಡಬಲ್ ಟಾಪ್ ನೀವು ಎಲ್ಲರಿಗೆ ಕುನಾದ ಡಬಲ್ ಟಾಪ್ ಡಬಲ್ ಬಾಟಮ್ ಬೇಸಿಕ್ ಅದ ಇದು. ಹೌದೌದು. ಈಗ ಥೋಡೆ ಮಂದಿ ಅಂತಾರೆ ಅಗ್ರೆಸಿವ್ ಎಂಟ್ರಿ ಅಂತ ಇರ್ತಿದ್ರ, ಈ ಡಬಲ್ ಬಾಟಮ್ ಸಿಕ್ತು, ಏನೋ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಸಿಕ್ತು, ಫ್ರಮ್ ದಟ್ ಲೆವೆಲ್ ವಿ ಕ್ಯಾನ್ ಬೈ. ಬಟ್ ಇದು ಅನ್ನೋದ ಅಗ್ರೆಷನ್ ಟ್ರೇಡಿಂಗ್ ಅಂತ ಅಗ್ರೆಸಿವ್ ಎಂಟ್ರಿ. ಬಟ್ ಅದೇ ಲೆವೆಲ್ ಮೇಲೆ ಪ್ರೊಫೆಷನಲ್ ವೇದಾಗ ಏನ್ ಮಾಡ್ತಾರ, ಆ ಪಾಯಿಂಟ್ ಮ್ಯಾಲ ಹೋಗಿ ರಿಟೆಸ್ಟ್ ಆಗೋಣ ಎಂಟ್ರಿ ತಗೋರ್ವಿ ಅಂತಾರೆ. ಕರೆಕ್ಟ್ ಅಲ್ಲ? ನಾವ್ ಮಾಡತ್ತಿದ್ದೇವೆ ವಿ ಆರ್ ನಾಟ್ ವೇಟಿಂಗ್ ಫಾರ್ ದಿ ಕನ್ಫರ್ಮೇಶನ್, ಡೈರೆಕ್ಟ್ಲಿ ಡಬಲ್ ಟಾಪ್ ಸಿಕ್ಕ್ಯದ, ಡಬಲ್ ಬಾಟಮ್ ಸಿಕ್ಕ್ಯದ, ಎಂಟರ್ ಮಾಡತ್ತಿದ್ದೇವೆ, ಮ್ಯಾಲ ಹೋದ ಪ್ರಾಫಿಟ್. ಬಟ್ ನಮ್ಮಲ್ಲಿ ಪೇಷನ್ಸ್ ಇಲ್ಲ, ಫ್ಯೂ ಸೆಕೆಂಡ್ಸ್ ಟು ರಿಟೆಸ್ಟ್ ಆಗೋಣ, ಬೂಮ್ ಇಟ್ಸ್ ದಿ ಕನ್ಫರ್ಮೇಶನ್. ರೈಟ್. ಸೊ ಇದಕ್ಕೆ ಬೇಕು ಪೇಷನ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಎರಡು, ಪೇಷನ್ಸ್ ಎಕ್ಸ್ಪೀರಿಯನ್ಸ್ ಎರಡು ಹಚ್ಚಿದ್ದೀವಿ ಈ ಪ್ಲೇಸ್ನಲ್ಲಿ ಅಂತಂದ್ರೆ ಅದು ನಮಗೆ ಪ್ರಾಫಿಟ್ ಆಗೇ ಬೇಕು. ಅದು ಐತದ ಆಗಲ್ಲ ಅಂತ ಸಿಸ್ಟಮ್ ಹೇಳ್ಕೊಡ್ತದೆ ಅಲ್ಲಿ. ಸೊ ಈ ತರ ಟ್ರೇಡಿಂಗ್ ಮಾಡಿದೀವಿ ಅಂತಂದ್ರೆ ಆಬ್ವಿಯಸ್ಲಿ ನಾವೇನಂದ್ರೆ ಟ್ರೇಡಿಂಗ್ ಜರ್ನಿದಾಗ ನಾವು ಸಕ್ಸಸ್ಫುಲ್ ಆಗೋದು. ಬಟ್ ಇವೆಲ್ಲ ಫುಲ್ಫಿಲ್ ಆಗ್ಬೇಕಂತಂದ್ರೆ ಗುರು ಅಂತೂ ಬೇಕು ಸರ್. ವಿತೌಟ್ ಗುರು ಇಲ್ದೇನೆ ನಾವು ಸರ್ವೈವಲ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹರ್ ಒಂದು ಸಿಚುವೇಶನ್ ಇದು ಹಿಂಗ ಹರ್ ಒಂದು ಸಿಚುವೇಶನ್. ಈಗ ಒಂದು ಟೀಮ್ ಗೆಲ್ಲಿಬೇಕಂದ್ರೆ ಅದಕ್ಕೆ ಟೀಮ್ ಲೀಡರ್ ಇದ್ರೆ ಟೀಮ್ ವಿನ್ ಐತೆ ಅದ್ರೊಳಗೆ. ಓಕೆನಾ? ಹರ್ ಒಂದು ಮೂಮೆಂಟಿಗೆ ಇದು ಹಿಂಗಿಲ್ಲ, ಇದು ಹಿಂಗ ಮಾಡಿ ಅಂದ್ರೆ ಯಾವುದೇ ಒಂದು ನಾವು ವಿನ್ ಆಗ್ಬೇಕಂದ್ರೆ ಗುರುಗಳು ನಮಗೆ ಬೇಕೇ. ಸೊ ಇದು ಪ್ರಾಫಿಟೇಬಲ್ ನಾವು ಆಗಬೇಕಂದ್ರೆ ಇದಕ್ಕೆ ಮಾಸ್ಟರ್ ಇದ್ದವರು ಬೇಕೇ ಬೇಕು. ಥ್ಯಾಂಕ್ ಯು ಸರ್. ಸರಿ, ಫಾರೆಕ್ಸ್ ಮಾರ್ಕೆಟಲ್ಲಿ ಒಂದು 0 ಲೆವೆಲ್ ಸ್ಟೂಡೆಂಟ್ಸ್ ಅಥವಾ ಯಾರೇ ಒಂದು ಪರ್ಸನ್ ಆಗಲಿ, ಟೀಚರ್ ಆಯಿತು, ಪ್ರೊಫೆಷನ್ ಡಾಕ್ಟರ್ಸ್ ಇದೆ, 0 ನಾಲೆಜ್ ಇದ್ದವರು ಅಥವಾ ಸ್ವಲ್ಪ ನಾಲೆಜ್ ಇದ್ದವರು, ಇವರು ಕಾನ್ಫಿಡೆಂಟ್ಲಿ ಫಾರೆಕ್ಸ್ ಮಾರ್ಕೆಟಿಗೆ ಕೈ ಹಾಕಬೇಕಾದ್ರೆ, ಅದರಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಅವರು ಏನೇನು ಜರ್ನಿಲಿಂದ ಪಾಸ್ ಆಗಿ ಬರಬೇಕು? ಓಕೆ, ಬೇಸಿಕಲಿ ಒಬ್ಬರು ಝೀರೋ ಅವು ಹೊಸ ಸ್ಟೂಡೆಂಟು ಅಥವಾ ಸ್ವಲ್ಪ ಗೊತ್ತಿದ್ದವರು ಅವ್ರು LKG ಎಂಟರ್ ಆಗ್ಲತ್ತ ಅಂತ ತಿಳ್ಕೊರಿ. LKG ಡೈರೆಕ್ಟ್ ಬೇಸಿಕಲಿ ಈಗ ನರ್ಸರಿ ಬಂದಾವ, ಮೇಲೆ ಇದೆಲ್ಲ ಇತ್ತು. ಸೊ ಬೇಸಿಕಲಿ ABCD ಕಲಿಬೇಕಾಗ್ತದೆ. ಎಲ್ಲರ ಬಲ್ ಫಸ್ಟ್ ಏನದ ಪೇಷನ್ಸ್ ಇರಬೇಕು. ಥೋಡೆ ಮಂದಿ ಹಿಂಗಿರ್ತಾರ, ಅವ್ರ ಟೈಮ್ ಇರಲ್ಲ, ಯೂಟ್ಯೂಬ್ ನೋಡ್ದ, ಮ್ಯಾಲ್ ಕ್ಯಾಂಡಲ್ ಮ್ಯಾಲ್ ಮಾಡೋದು, ಬಾಯ್ ಮಾಡ್ದ, ಸೆಲ್ ಮಾಡ್ದ, ಹಿಂಗ್ ನೋಡಿವಿ ಜನರಲಿ ಎಷ್ಟೋ ಮಂದಿ ಡಿಪಾಸಿಟ್ ಮಾಡಿ ಲಾಸ್ ಮಾಡ್ಕೊಂಡ. ಬಿಕಾಸ್ ಅವ್ರಿಗೆ ಪ್ರಾಪರ್ ನಾಲೆಜ್ ಇಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಫಸ್ಟ್ ಏನ್ ಕಲಿಬೇಕು, ವಾಟ್ ಈಸ್ ಕ್ಯಾಂಡಲ್ ಏನಿರ್ತಾವ, ಮತ್ ಸ್ಟೆಪ್ 2 ಸಪೋರ್ಟ್ ರೆಸಿಸ್ಟೆನ್ಸ್ ಏನಿರ್ತದೆ. ಫಸ್ಟ್ ಕ್ಯಾಂಡಲ್ ಅಂಬದು ಏನ್ ಕಲಿಬೇಕು ಫಸ್ಟ್ ಅವರು. ಓಕೆ, ಸೆಕೆಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಹೆಂಗಿರ್ತದೆ, ಸಪೋರ್ಟ್ ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್ ಏನಿರ್ತದೆ, ಟ್ರೆಂಡಿಂಗ್. ಇದು ಒಂದೊಂದು ಕ್ಲಾಸ್ ಅದ ಅಂತ ತಿಳ್ಕೊರಿ. ಬೇಸಿಕ್ ಎಲ್ಲ ಇದು ನೀವು ಒಬ್ಬರು ಪ್ರಾಪರ್ ಮೆಂಟರ್ ಇರ್ಬೇಕು. ಅದಕ್ಕೆ ಅದ್ರ ಬಾದ್ ನೀವು ಜರ್ನಿ ಅದು ಸ್ಟಾರ್ಟ್ ಮಾಡ್ಬೇಕು. ಮತ್ ನೀವು ಫಸ್ಟ್ 100 ದಿನ ಡೈರೆಕ್ಟ್ 10th ಜಂಪ್ ಆಯ್ತು ಅಂದ್ರೆ ಆಗಲ್ಲ. ಓಕೆ, ಪೇಷನ್ಸ್ ಬೇಕು. ಇದು ಕಲ್ತಿನ ಬಾದೆ ನೆಕ್ಸ್ಟ್ ಬರ್ತದೆ. ಥೋಡೆ ಜನ ಇರ್ತಾರ ಕಿ ಬೇಸಿಕ್ ಕಲಲಿಲ್ಲ, ಏನ್ ಬಿಲ್ಲ, ಏನೋ ಒಂದು ಕೋರ್ಸ್ ಮಾಡೋರು ಎಕ್ಸ್ಪೋಸೆಡ್ ಇಲ್ಲಿಂದ ಇಂಡಿಕೇಟರ್ ನೋಡ್ದೇವ್ ಎಕ್ಸ್ಪೋಸೆಡ್ ಥಿಂಗ್ಸ್ ನೋಡ್ಕೊಂಡವ್ರು ಏನ್ ಮಾಡ್ತಾರ, ಹಾಫ್ ನಾಲೆಜ್ ಇಟ್ಕೊಂಡು ಮಾರ್ಕೆಟ್ದಾಗ ಸ್ಟಾರ್ಟ್ ಮಾಡ್ತಾರೆ ಟ್ರೇಡಿಂಗ್. ಯಾವ ಟೈಮ್ ನಿಮಗೆ ಹಾಫ್ ನಾಲೆಜ್ ಇಸ್ ಆಲ್ವೇಸ್ ಡೇಂಜರ್ ಅಂತಾರೆ. ಬಿಕಾಸ್ ಅವ್ರಿಗೆ ಗೊತ್ತೇ ಇಲ್ಲ. ಏನೋ ಒಂದ್ 4 ಪಾಯಿಂಟ್ ಗೊತ್ತವ, ಈ ಡಬಲ್ ಬಾಟಮ್ ಸಿಕ್ತಪ್ಪ ಇಲ್ಲಿ ಎಂಟರ್ ಮಾಡ್ಬೋದು, ಡಬಲ್ ಟಾಪ್ ಸಿಕ್ತು ಇಲ್ಲಿ ಎಂಟರ್ ಮಾಡ್ಬೋದು. ಬಟ್ ಮಾರ್ಕೆಟ್ ಟ್ರೆಂಡ್ ಏನಾದ ಅದು ಮ್ಯಾಟರ್ ಮಾಡ್ತದ. ರೈಟ್. ಈಗ ಏನೋ ನಿಮಗೆ ಡಬಲ್ ಬಾಟಮ್ ಸಿಕ್ಕ್ಯದ, ಬಟ್ ಮಾರ್ಕೆಟ್ ಅದ ಬುಲ್ ಸೈಡ್, ಅಪ್ ಸೈಡ್ ಅದ. ಸೊ ಅದು ರಾಂಗ್ ಅದ. ಇಟ್ಸ್ ಅ ಟ್ರ್ಯಾಪ್ ಕೈಂಡ್ ಆಫ್. ನೀವು ಏನ್ ಕಲ್ತಿರಿ, ಡಬಲ್ ಬಾಟಮ್ ಸಿಕ್ತು, ನೀವು ಡೈರೆಕ್ಟ್ಲಿ ಬೈ ಸೈಡ್ ಎಂಟ್ರಿ ತಗೋಬಹುದು. ಬಟ್ ಇದ್ರ ಹಿಂದ್ ರೀಸನ್ಸ್ ಬಿ ಅವಲ್ಲ, ಬೈ ಯಾಕೆ ತಗೋಬೇಕು ಮತ್ ಸೇಲ್ ಯಾಕೆ ತಗೋಬೇಕು, ಅದು ಮನುಷ್ಯ ಒಂದು ಪ್ರಾಪರ್ ನಾಲೆಜ್ ಇದ್ದಿನ ಬಾದೆ ಪ್ರಾಪರ್ ಎಂಟ್ರಿ ಎಕ್ಸಿಕ್ಯೂಟ್ ಮಾಡ್ಬೋದು. ರೈಟ್. ಅಂಡ್ ಆಫ್ಟರ್ ದಟ್ ಅವ ಪ್ರಾಪರ್ ಎಲ್ಲ ಗೊತ್ತಿತ್ತು A to Z ಎಲ್ಲ ಅಂದ್ರೆ ಒನ್ ಡೇ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಒನ್ ಡೇ ಹಿ ಕ್ಯಾನ್ ಬಿ ಪ್ರಾಫಿಟಬಲ್. ರೈಟ್. ಅಂದ್ರೆ ಈಗ ಬೇಸ್ ಲೆವೆಲ್ ಇದ್ದವರು ಫಸ್ಟ್ ಬೇಸಿಕ್ ಕ್ಯಾಂಡಲ್ ಏನು, ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಏನಂದ್ರೆ ಇದನ್ನ ಕಲ್ಕೊಂಡು, ಓಕೆನಾ. ಸೊ ಸೆಕೆಂಡ್ ಸ್ಟೆಪ್ಪಿಗೆ ಬಂದ್ಬಿಟ್ರೆ ಡಿಸಿಪ್ಲಿನು, ಓಕೆನಾ. ಸೊ ಥರ್ಡಿಗೆ ಬಂದ್ಬಿಟ್ರೆ
ಏನ್ ಮಾಡ್ಬೇಕು ಇನ್ನು ಅವರು ಡಿಸಿಪ್ಲಿನ್. ಥರ್ಡ್ ಏನಾದ್ರು ಏನ್ ಸ್ಟ್ರಾಟಜೀಸ್ ಕಲ್ತಿರಲ್ಲ ಸ್ಟ್ರಾಟಜೀಸ್. ಅದಕ್ಕೆ ನೀವು ಕನ್ಸಿಸ್ಟೆನ್ಸ್ಲಿ ಪ್ರಾಕ್ಟೀಸ್ ಬ್ಯಾಕ್ ಟೆಸ್ಟಿಂಗ್ ಮಾಡ್ತಾ ಇರ್ಬೇಕು. ಓಕೆ ಓಕೆ. ಟೈಮ್ ಬಿ ಕೊಡ್ಬೇಕಲ್ಲ ಸರ್. ಹಾ ಹಾ ಹಾ. ಕಲ್ತಿದ್ದೇವ್ ಅಂದ್ರೆ ಒಂದ್ ಕ್ಲಾಸ್ದಾಗ ಇದ್ದವ್ ಓದ್ರೆ ಪಾಸ್ ಆಯ್ತೇವ್. ಸುಮ್ ಕುಂತೇವ್, ಪ್ರಾಕ್ಟೀಸ್ ಎಲ್ಲ ಏನಿಲ್ಲ, ಯಾವಾಗಾರ ಒಂದ್ಸಲ ಕ್ಲಾಸ್ ಮಾಡ್ತೇವ್ ಟ್ರೇಡಿಂಗು. ಇದು ಟ್ರೇಡಿಂಗ್ ಹಿಂಗ ಅದ ಸರ್, ಡೇ ಬೈ ಡೇ ಡೈಲಿ 1-2 ಗಂಟೆ ನೋಡಬೇಕಾಗ್ತದೆ. ಓಕೆ ರೈಟ್. ಅಗರ್ ನಾವು ಒಂದ್ 6 ತಿಂಗಳು ಗ್ಯಾಪ್ ಕೊಟ್ಟೇವ್ ಅಂದ್ರೆ ಸ್ಟ್ರಾಟಜೀಸ್ ಮರ್ತೋಗ್ತೇವ್. ಬಿಕಾಸ್ ಕನ್ಸಿಸ್ಟೆನ್ಸಿ ಬೇಕಿದ್ರಾಗ. ನೀವು ಎಷ್ಟು ಟೈಮ್ ಕೊಡ್ತೀರಿ ಮಾರ್ಕೆಟ್ ಅಷ್ಟು ನಿಮ್ಗೆ ಅದು ಬೆನಿಫಿಟ್ ಕೊಡ್ತದೆ. ಓಕೆ ರೈಟ್. ಈಗ ಇದ್ರ ಜೊತೆಗೇನೆ ಸರ್, ಈಗ ಸಾಕಷ್ಟು ಜನ ಇದ್ದಾರೆ ನಮ್ಮ ಫ್ರೆಂಡ್ ಸರ್ಕಲ್ ನೋಡ್ತಾ ಇರ್ತೀವಿ, 1 ಡೇ 2 ಡೇ 3 ಡೇ 4 ಡೇ ಪ್ರಾಫಿಟ್ ಇದ್ದು, ಅಪ್ ಟು ಒನ್ ವೀಕ್ ಹಿಡೀರಿ ಪ್ರಾಫಿಟ್ ಇದೆ, ಬಟ್ ಲಾಸ್ ಆಯಿತು ಅಂದರೆ ಅಷ್ಟು ಪ್ರಾಫಿಟ್ ಒಂದೇ ದಿನ ಲಾಸ್ ಆಯ್ತದೆ. ಸೊ ಇಂಥ ಒಂದು ಪಬ್ಲಿಕ್ಕಿಗೆ, ಇಂಥ ಒಂದು ಜನರಿಗೆ, ಇಂಥ ಒಂದು ಸರ್ಕಲ್ಲು ಇನ್ನು ಏನೇ ಸ್ಟೇಜಸ್ ಅವ್ರಿಗೆ ಪೆಂಡಿಂಗ್ ಅದಕ್ಕೆ ಅವ್ರು ಪ್ರಾಫಿಟಬಲ್ ಆಗ್ಲಕ್ಕ. ಮೇನ್ ಪಾಯಿಂಟ್ ಏನೋ ನೋಡ್ರಿ, ಬೇಸಿಕಲಿ ಯಾರು ಭೀ ಒಂದು ಸ್ಟಾರ್ಟ್ ಮಾಡ್ರಿ ಅಂತ ತಿಳ್ಕೊ ಜರ್ನಿ ಟ್ರೇಡಿಂಗ್ ಒಂದು ಸ್ಟೇಜ್ ಇರ್ತದೆ. ಕೋರ್ಸ್ ಮುಗಿಯೋದು 2-3 ತಿಂಗಳ ಮುಗಿಸ್ತದೆ. 18 ಟಾಪಿಕ್ಸ್ ಆಲ್ರೆಡಿ ಕಲ್ತಿರ್ತಾರೆ. ಸೊ ಅವ್ರದ್ದು ಇಂಟೆನ್ಷನ್ ಏನಿರ್ತದೆ ಟು ಮೇಕ್ ಮನಿ ಫಾಸ್ಟ್. ಇದೊಂದು ಪ್ರೊಸೆಸ್ ಅದ, ಬಟ್ ಅವ್ರ ಇಂಟೆನ್ಷನ್ ಇರ್ತದೆ ನಾ ಕಲ್ತಿದ ನಾ ಈಸಿಲಿ ಮಾಡ್ಬೋದು ಅಂತ ಇರ್ತದೆ. ಬಟ್ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು. ಸ್ಟಾರ್ಟಿಂಗ್ ಜರ್ನಿ ಎಲ್ಲರದ್ದು ಹಿಂಗೆ ಇರ್ತದೆ ಸರ್. ನನ್ನ ಜರ್ನಿ ಹಿಂಗೆ ಇತ್ತು. ಐ ಥಿಂಕ್ ನಾ ಡೆಮೋ ಟ್ರೇಡಿಂಗ್ ಮಾಡಿಲ್ಲ, ಫ್ರಮ್ ಡೇ 1 ರಿಯಲ್ ದಾಗೆ ಮಾಡೀನಿ ನಾ. ಓಕೆ. ಸೊ ಬೇಸಿಕಲಿ ಯಾವಾಗ ಮನುಷ್ಯ ಟ್ರೇಡಿಂಗ್ ಕಲಿತಾನ ಅದ್ರ ಬಾದ್ 4 ದಿನ ಲಾಸ್ ಆಗ್ಲತ್ತದು. ಯಾಕೆ ಆಗ್ಲತ್ತದ್ರಿ ಅಂತ ರೀಸನ್ ಬಿ ಇರ್ತದಲ್ಲ. ರೈಟ್. ಸೊ ಯಾವಾಗ ನೀವು ಒಂದು ಪ್ರಾಪರ್ ಮೆಂಟರ್ ಬಲ್ ಹೋಗಿರಿ, ಅವ್ರು ನಿಮಗೊಂದು ಫಾರ್ಮುಲಾ ಕೈಂಡ್ ಆಫ್ ಹೇಳಿದಿರ್ತಾರೆ, ಕೇಳಪ್ಪ ಇದು ರೂಲ್ಸ್ ಅವ ಫಾಲೋ ಮಾಡ್ರಿ, ಬೇಸಿಕ್ ಪ್ರಿನ್ಸಿಪಲ್ಸ್ ಏನೋ ಇದ್ರದ್ದು. ಒಂದ್ ದಿನದಾಗ ನಿಮ್ದು ಲಾಸ್ ಎಷ್ಟು ಆಗ್ಬೇಕು ಅದು ನಿಮಗೆ ಗೊತ್ತಿರ್ಬೇಕು. ಸೆಕೆಂಡ್, ಎಷ್ಟು ಟ್ರೇಡ್ ಮಾಡ್ಬೋದು, A1 2 3 ನಾವೇನದ 3 ಟ್ರೇಡ್ಸ್ ತಗೋತದ ಇನ್ನ. ನೆಕ್ಸ್ಟ್ ಏನದ ಅಂದ್ರೆ ಓವರ್ ಟ್ರೇಡಿಂಗ್ ಮಾಡ್ಬಾರ್ದು. ಮನುಷ್ಯ ಹೊಸ ಬಿಗಿನರ್ ಇದ್ರೆ ಏನ್ ಮಾಡ್ತಾರ, 1-2 ಟ್ರೇಡ್ ತಗೊಂಡು ಅಂತ. ಎಷ್ಟೇ ನಾವು ಪೇಷನ್ಸ್ ಕೊಡ್ಲಿ, ಎಷ್ಟೇ ನಾವು ರೂಲ್ಸ್ ಆಗಿ ಕೊಡ್ಲಿ, ಮತ್ತಂತೂ ರೂಲ್ ಬ್ರೇಕ್ ಮಾಡದೆ ಅದೊಂದು ರೂಲ್ ಆಗ್ಯದ. ಕರೆಕ್ಟ್. ರೂಲ್ಸ್ ಬ್ರೇಕ್ ಮಾಡಿದ್ರೆ ರೂಲ್ಸ್ ಆಗ್ಯದ ಅದು. ಅದು ಎಷ್ಟೇ ನೀವು ಸೆಟಪ್ ಮಾಡ್ಕೊಂಡು ಕುಂದ್ರಿ, ಏನೇ ಕುಂದ್ರಿ, ಓಕೆನಾ. ಈಗೇನು ಪಾಡ್ಕಾಸ್ಟ್ನಾಗ ಏನು ಮಾತಾಡ್ತೀವಿ ನೋಡ್ರಿ, ಭಲೇಕಿ ಸಾಕಷ್ಟು ಜನ ನಗ್ಬೋದು. ಅವ್ರು ಎಷ್ಟೇ ಕಾನ್ಫಿಡೆಂಟ್ಲಿ ಕುಂದ್ರು, ಸಾಕಪ್ಪ ಡೈಲಿ 2 ಟ್ರೇಡು ಇನ್ನು ಮುಂದಕ್ಕೆ ನಾ ಹೋಗಲ್ಲ ಅಂತಂದ್ರು ಮತ್ತೆ ರೂಲ್ಸ್ ಬ್ರೇಕ್ ಆಯ್ತದ. ಅದು ಯಾವ ತರ ಆಯ್ತಾವ ಸರ್ ಗೊತ್ತು, ಬಿಗಿನರಿಗೆ ಆಯ್ತಾವ. ಬಿಗಿನರ್ ಇಂಟರ್ಮೀಡಿಯೇಟ್ ಯಾರು ಇರ್ತಾರ ಅವ್ರ ಇಮೋಷನ್ಸ್ ಮೇಲೆ ಕಂಟ್ರೋಲ್ ಇರಲ್ಲ. ಬಟ್ ಒನ್ ಟೈಮ್ ಹಿಂಗ್ ಬರ್ತದ ಲೈಫ್ದಾಗ, ನಿಮ್ ಜರ್ನಿ ಹೆಂಗ್ ಪಾಸ್ ಆಗ್ತಾ ಇರ್ತದ. ಒನ್ ಟೈಮ್ ಹಿಂಗ್ ಬರ್ತದ, ಬಿಕಾಸ್ ಟ್ರೇಡಿಂಗ್ ನ ಪನಿಷ್ಮೆಂಟ್ ಅದ್ರ ಏನ, ದಟ್ ಈಸ್ ಯುವರ್ ಮನಿ. ದ ಮನಿ ಯು ಲೂಸ್, ದಟ್ ಈಸ್ ಯುವರ್ ಪನಿಷ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾ ಹೇಳ್ತೆ, ನಾ ಸ್ಟಾರ್ಟಿಂಗ್ ದಾಗ ಹೈಯೆಸ್ಟ್ ಲಾಸ್ಟ್ ಒಂದಿಂದ 40,000 ಇತ್ತು ಅಂತ ಹೇಳಿದೆ. ಅಂಡ್ ದ ರೀಸನ್ ಬಿಹೈಂಡ್ ದಟ್ ಏನಿತ್ತು ಅಂದ್ರೆ, ಬಿಕಾಸ್ ಆಫ್ ನ್ಯೂಸ್ ಮಾರ್ಕೆಟ್ ನಂದು ಅಗೇನ್ಸ್ಟ್ ಹೋಯ್ತು. ದಟ್ ಟೈಮ್ ನಾ ಸ್ಕ್ಯಾಲ್ಪರ್ ಇದ್ದಿದೆ, ನೋ ಟಿಪಿ ನೋ ಎಸ್ ಎಲ್. ಸೊ ದಟ್ ಟೈಮ್ ನಂದು ಮಾರ್ಕೆಟ್ ಪೂರ ಏನ್ ಬ್ಯಾಲೆನ್ಸ್ ಅದ 0 ಆಯ್ತು. ಇದ್ರ ಹಿಂದೆ ನಾ ಏನ್ ಕಲ್ತ, ಫಸ್ಟ್ ಏನದ SLTP ಹಚ್ಚ್ರಿ. SL ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ನೀವು SL ಹಚ್ತಿದ್ರಿ, ಗಾಡಿಗೆ ಬ್ರೇಕ್ ಇಲ್ದ ಗಾಡಿ ನಡೆಸಿದಂಗ SL ಹಚ್ಚಬೇಕಂದ್ರೆ ಬ್ರೇಕ್. ಮತ್ ಓಕೆ, ಇದು ನೀವು ಎಷ್ಟು ಸಲ ಮಾಡ್ತೀರಿ? ಒಂದ್ ಮನ್ಸಬಲ್ ಕ್ಯಾಪಿಟಲ್ ಎಷ್ಟು ಸಲ ಇರುತ್ತೆ? ನಮ್ಮಲ್ಲಿ 10 lakhs ಅವ. ಡೇ 1 lakh ಹಾರೋದು ಆಲ್ರೆಡಿ ನಿಮಗ್ ತಿಳಿತಾ, ಬಿಕಾಸ್ ಆಫ್ ವಾಟ್ ರೀಸನ್ ನಂದು SL ಹೋಗ್ಯಾರ. ನ್ಯೂಸ್ ಇತ್ತು ಅದ್ರಾಗ ಹೋಯ್ತು. ನೆಕ್ಸ್ಟ್ ಏನದ SL ಹಚ್ಚಿದಲ್. ಮತ್ ಸೆಕೆಂಡ್ ಟೈಮ್ ಸೇಮ್ ರೀಸನ್, ಮತ್ತೆ SL ಆಗ್ಯದ, ಪೂರಾ ಅಕೌಂಟ್ 0 ಆಗ್ಯದ. 10 ಸಲ 100 ಸಲ ಆಫ್ಟರ್ 101 ಅವಾಗ ನಿಮಗ್ ಬುದ್ಧಿ ಬರ್ತದಲ್ಲ, ಇನ್ನ ಇದು ತಪ್ಪು ಮಾಡತ್ತಿದೆ, ಇದು ತಪ್ಪು ಮಾಡಿದ ಅಂತ ಹಿಂಗ ಆಗ್ಯದ. ಅಂಡ್ ಆಫ್ಟರ್ ದಟ್ ನಾ ಇದು ಈಗ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡ್ರೆ ನಾ ಮುಂದ್ ಸರ್ವೈವ್ ಆಯ್ತಾ, ಇಲ್ಲ ಎವ್ರಿಥಿಂಗ್ ಎಂಡ್ಸ್ ದೇರ್. ರೈಟ್. ಓಕೆ. ಬಿಕಾಸ್ ಲಾಸ್ ಎಷ್ಟಾಯ್ತು ಫಸ್ಟ್ ಮನುಷ್ಯ ಕಲಿತಾನ ಅದ್ರಿಂದ. ಈಗ 1 CR ಅಮೌಂಟ್ಲಿಂದ ನಾವು ಫಾರೆಕ್ಸ್ನಲ್ಲಿ ಈಗ ನಾವು ಪ್ರಾಫಿಟೇಬಲ್ ಆಗಬೇಕಂದ್ರೆ
ನಾವು ಡಿಸ್ಕಷನ್ ಮಾಡಿದ್ವಿ ಈ ಒಂದು ಸ್ಟೇಜ್ಲಿಂದ ಪಾಸ್ ಆಗಿ ಬಂದಿದ್ರೆ ಇಲ್ಲಿ ನೀವು ಪ್ರಾಫಿಟೇಬಲ್ ಆಗಬೇಕು ಅಂತ ಪ್ರಾಫಿಟೇಬಲ್ ತಂದು ನಿಂದಿರ್ತೀವಿ. ಈಗ ಈ ಪ್ರಾಫಿಟೇಬಲ್ ಆದಿದ್ದಂಗೆ ಈಗ ಕ್ಯಾಪಿಟಲ್ ಇನ್ಕ್ರೀಸ್ ಆದಂಗೆ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಈಗ ನಾವು 1 CR ಅಮೌಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ 1 CR ಅಮೌಂಟನ್ನು ಯಾವ ರೀತಿ ನಾವು ಟ್ರೇಡಿಂಗ್ನಲ್ಲಿ ಯೂಸ್ ಮಾಡಬೇಕು. 1 CR ಅಮೌಂಟ್ 1 CR ಪ್ಲಸ್ ಇಟ್ಕೊಳ್ರಿ, ಅದು ಟ್ರೇಡಿಂಗಲ್ಲಿ ಯಾವ ಥರ ನಾವು ಅದಕ್ಕನ್ನು ರನ್ ಮಾಡ್ಕೊತ ಹೋಗ್ಬೇಕು. 1 CR ಅಂದ್ರೆ ಇದು ಇಂಡಿಯನ್ ಫಿಗರ್ ಇತ್ತು, ಬಟ್ ಡಾಲರ್ಸ್ ನೋಡುವ ಅಂದ್ರೆ ಅದಂತೂ 100,000 ಆಯ್ತು ಒಟ್ಟೆ. 5 ಫಿಗರ್ ಆಯ್ತು, ಅದು ತೋಲ್ ಕಮ್ಮಿ ಆಯ್ತು. ಈಸಿ 1 CR ಮೇಲೆ ಆಲ್ಮೋಸ್ಟ್ ಎಷ್ಟು ನಾವು ಜನರೇಟ್ ಮಾಡ್ಬೋದಾ? ದಟ್ ಈಸ್ ಯುವರ್ ಕ್ವಶನ್ ಕರ್. ಹೌದು, ಹೆಂಗಂದ್ರೆ ಈಗ 1 CR ಅಮೌಂಟ್ ಇದೆ, ಇಂಡಿಯಾದ 1 CR ಅಮೌಂಟ್ ಇದೆ, ಓಕೆನಾ. ಇದು ಅಲ್ಲಿ ಹೋದ್ರೆ 8,000 ಆಗುತ್ತಾ, 8,000 9,000 ಆಗುತ್ತೆ, 9,000 ಆಗುತ್ತೆ, ಓಕೆನಾ. 90,000 ಆಗುತ್ತೆ, 100,000 ಅದೇ 96 ನಡುವಲ್ಲ 100K ಇಡಾರಲ್ಲ ನಾವು. 5 zeros. ರೈಟ್ 100K. ಈ 100K ಅನ್ನ ನಾವು ಯಾವ ರೀತಿ ಅದರಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ಪ್ರೊಸೆಸ್ ಮಾಡ್ಕೊಂಡು ಹೋಗ್ಬೋದು ಪ್ರಾಫಿಟೇಬಲಿ, ಅಂದರೆ ಡೈಲಿ ಎಷ್ಟು ಪರ್ಸೆಂಟ್ ಅನ್ನ ನಾವು ರಿಟರ್ನ್ ತೆಕ್ಕೋಬಹುದು, ಎಷ್ಟು ಪರ್ಸೆಂಟ್ ರಿಟರ್ನ್ ತೆಕ್ಕೋಬಹುದು, ಎಷ್ಟು ಪರ್ಸೆಂಟ್ ಅನ್ನ ರಿಸ್ಕ್ ಮಾಡ್ಬೋದು. ಸೊ ಅದು ಬ್ಯಾಂಕ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಬ್ಯಾಂಕ್ ಮೇಲೆ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಯಾವ ಥರ ತೋರಿಸುತ್ತೆ. ಬ್ಯಾಂಕ್ ಇದಕ್ಕೆ ಸಂಬಂಧ ಇಲ್ಲ. ಓಕೆ, ಇಟ್ ಇಸ್ ಫಾರಿನ್. ರೈಟ್, ಫಾರಿನ್. ನಮ್ದು ಇಂಡಿಯನ್ ಇದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ, ಇದಕ್ಕೇನು ಪ್ರೊಸೆಸ್ ಆಗಲ್ಲ. ಓಕೆ. ಸೊ ಮೇನ್ ಏನಂದ್ರೆ 1 CR ಏನ್ ಅಕೌಂಟ್ ಅದ, ಇದ್ರಾಗ 100K ಡಾಲರ್ಸ್ ಅಕೌಂಟ್ ಆಯ್ತು. ಸೇಮ್ ಥಿಂಗ್, ಅಕೌಂಟ್ ಸಣ್ಣದಿರ್ಲಿ ದೊಡ್ಡದಿರ್ಲಿ ಮಾಡಲ್ಲ. ರೈಟ್, ಓಕೆ. ಈಗ ಅಕೌಂಟ್ ನಂಬಲ್ಲಿ $1,000 ಅದ ಅಂದ್ರೆ ಬಿ ಸೇಮ್ ರೂಲ್, ಸೇಮ್ ಸ್ಟ್ರಾಟಜಿ. ಅಂಡ್ ಅದೇ ಅಗರ್ ಅಕೌಂಟ್ $100,000 ಅದ, ಸೇಮ್ ರೂಲ್, ಸೇಮ್ ಸ್ಟ್ರಾಟಜಿ, ಬಟ್ ಲಾಟ್ ಸೈಜ್ ಜಾಸ್ತಿ ಆಯ್ತು. ಎಸ್. ಅಂಡ್ ಅಗರ್ ನಾವು Day 1 ಇವತ್ತಿಂದ ಹಿಡ್ದಾಗ ಫಾರ್ ಎಕ್ಸಾಂಪಲ್ ನನ್ನ ಜರ್ನಿ 2nd year ಅದ. ಸೊ ಇವತ್ತು ಎಕ್ಸಾಂಪಲ್ ನಾ $1,000 ಮೇಲೆ ದಿನ ಒಂದು $20-30 ಕಮಸ್ಲತ್ತ. $23 ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ 3,000 rupees ಆಯ್ತಾವ 1 lakh ಮೇಲೆ. 1 lakh ಮೇಲೆ 3,000 rupees ಒಂದ್ ವೀಕ್ದಾಗ 8 days ಅವ, 5 days, Monday to Friday. ಸೊ ಅದ್ರಾಗ ಒಂದ್ ದಿನ ಪ್ರಾಫಿಟೇಬಲ್ ಇರ್ಬೇಕು ಅಂತ ಏನ್ಬಿ ಇರಲ್ಲ, ಕರೆಕ್ಟ್ ಅಲ್ಲ. ಸೊ ನಾವು ನಿಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡ್ಕೊಂಡು ಡೇ 1 ದಿನದಾಗ ನಿಮ್ದು ಏನಾದ ಲಾಸ್ ಆದ್ರೆ $1,000 ಲಾಸ್ ಆಗ್ಬೇಕು, ಪ್ರಾಫಿಟ್ ಆದ್ರೆ 3,000 rupees ಪ್ರಾಫಿಟ್ ಆಗ್ಬೇಕು. ಸೊ ನೀವು 3 ಟ್ರೇಡ್ ತಗೊಂಡ್ರಿ ಅಂದ್ರೆ 3 ಟ್ರೇಡ್ ಇಂದ ರಿಸ್ಕ್ ಏಟ್ ಆಗ್ಲತ್ತು 3,000, ಕರೆಕ್ಟ್. ಅದೇ ಅಗರ್ ನೀವು 1 ಟ್ರೇಡ್ ಪ್ಲಸ್ 2nd ಟ್ರೇಡ್ ಪ್ಲಸ್ ಅದು 3,000 6,000 ಈಸ್ ಯುವರ್ Day 1 ಪ್ರಾಫಿಟ್. Day 2 ಈಗ ನೀವು ಫಸ್ಟ್ ಟ್ರೇಡ್ ಲಾಸ್ ಆಯ್ತು ಅಂತ ತಿಳ್ಕೊರಿ, 1,000 ಮೈನಸ್. ಓಕೆ. Day 2nd ಎಂಟ್ರಿ ಪ್ಲಸ್ 3,000 ಬಂದು 1,000 ಕವರ್ ಲಾಸ್ ಆಯ್ತಾ, ಸ್ಟಿಲ್ 2,000 ಯು ಆರ್ ಇನ್ ಪ್ರಾಫಿಟ್. ಅದೇ ಥರ್ಡ್ ಟ್ರೇಡ್ ಮಾಡ್ಬೇಕು ಮಾಡ್ಬಿಟ್ಟು ದಟ್ ಈಸ್ ಯುವರ್ ಚಾಯ್ಸ್ ಟು ಬಿ ಪ್ರಾಫಿಟೇಬಲ್ ಆನ್ ದಟ್ ಡೇ. ರೈಟ್. ಈಗ ನಾ ಥರ್ಡ್ ಟ್ರೇಡ್ ಮಾಡಿ ಅಂತ ತಿಳ್ಕೊರಿ, 1,500 ಲಾಸ್ ಆಯ್ತು, ಪ್ರಾಫಿಟ್ ಮಾಡಿಂದ ಹೋಯ್ತಲ್ಲ. ಇದೇ ಜರ್ನಿ ಮುಂದ್ ಹೋಗ್ತಾ ಇರ್ತದ. ಆಮೇಲೆ ಹಂಗೆ ಇದು ಜರ್ನಿ ನಡೀತಾ ಇರ್ತವ. ಆ ಟೈಮ್ ನಿಮ್ ಲಾಟ್ ಸೈಜ್, ನಿಮ್ ಮೆಂಟಾಲಿಟಿ, ಇಮೋಷನ್ಸ್ ಎಲ್ಲ ಕಂಟ್ರೋಲ್ ದಾಗ ಇರ್ತಾವ, ಹಿಂಗ್ ನಡೀತಾ ಇರ್ತವ. ಅಂಡ್ ಒನ್ ಡೇ ಹಿಂಗ್ ಬರ್ತದ. ಇದೇ ಏನ್ ಹಿಂದ್ ಪಾಸ್ದಾಗ ಫಾಲೋ ಮಾಡಿನ ಸ್ಟ್ರಾಟಜಿ ಅನ್ಕೋರಿ, ಎಲ್ಲ ಅನ್ಕೋರಿ, ಮುಂದ್ ಬಿ ನಿಮ್ ಅಕೌಂಟ್ 1 CR ಇರಲ್ಲ, 100 CR ಇರಲ್ಲ. ನಿಮ್ದು ಮೈಂಡ್ ಸೆಟ್, ನಿಮ್ ಸ್ಟ್ರಾಟಜಿ, ಎವ್ರಿಥಿಂಗ್ ಇಸ್ ಸೇಮ್, ಓನ್ಲಿ ಲಾಟ್ ಸೈಜ್ ಡಿಫ್ರೆಂಟ್. ಇವತ್ತು 3,000 ಕಮಸ್ಲತ್ತ ದಟ್ ಡೇ ನಾವು 3 ಲಕ್ಷ ಕಮಸ್ಬೋದು, 3 ಲಕ್ಷ ಕಮಸ್ಲಿ, 3 ಕೋಟಿ ಕಮಸ್ಲಿ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಸೇಮ್ ಇರ್ತದೆ. ಅದು $100 ಮಾಡಲಿ ಅಥವಾ 100K 1,000 ಮಾಡಲಿ, ರೂಲ್ಸ್ ಅಪ್ಲೈ ಆಗೋದು ಎಲ್ಲದಕ್ಕೂ ಸೇಮ್ ರೈಟ್. ಸೊ ಈಗ ಸರ್, ಈ ಒಂದು ಪ್ರೊಫೆಷನನ್ನು ನಾವು ಕಲಿಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಒಂದು ಇದ್ರ ಪ್ರಕಾರ, ಅನಿಸಿಕೆ ಪ್ರಕಾರ ಎಷ್ಟು ಟೈಮ್ ಹಿಡಿಬಹುದು, ಟೈಮ್ ಪೀರಿಯಡ್ ತಗೋಬಹುದು ಇದರಲ್ಲಿ? ಮೇನ್ ಪಾಯಿಂಟ್ ಅಗರ್ ನಿಮ್ಮಲ್ಲಿ ಮೆಂಟಾರ್ ಪ್ರಾಪರ್ ಹರ ಅಂತ ತಿಳ್ಕೊರಿ. ಮೆಂಟಾರ್, ಓಕೆ. ಅಂಡ್ ಡಿಪೆಂಡ್ ಅಪಾನ್ ಸ್ಟೂಡೆಂಟ್ಸ್ ಬಿ. ಓಕೆ. ಹರೊಬ್ಬರದ್ದು ಮೆಂಟಾಲಿಟಿ ಒಟ್ಟು ಶಾರ್ಪ್ ಇರಲ್ಲ. ಒಬ್ಬರು ಒಂದ್ ಯಾವ್ದೋ ಒಂದು ಟಾಪಿಕ್ ಅದಂದ್ರೆ ಅವ್ರು 1 ದಿನದಾಗ ಬಿ ಕಲಿಬೋದು. ಒಬ್ಬರೊಬ್ಬರಿಗೆ 30 ದಿನ ಟೈಮ್ ಹೋದ್ರು ಬಿ ತಿಳಲ್ಲ. ಒಬ್ರು ಡಂಪ್ ಇರ್ತಾರೆ. ಸೊ ಅಕಾರ್ಡಿಂಗ್ ಟು ಅಸ್
1-2 months ಕೋರ್ಸ್ ಮುಗಿತು ಹ್ಮ್ ಜನರಲಿ. ಆಫ್ಟರ್ 2 months ನೀವು ಅಟ್ಲೀಸ್ಟ್ 6 months ಡೈಲಿ 4 to 5 hours ಚಾರ್ಟ್ಸ್ ಟೈಮ್ ಕೊಡ್ಬೇಕು. ಓಕೆ, ಪರ್ಸನಲ್ ಸ್ಟಡಿ ಮಾಡ್ಬೇಕು. ನೀವು ಟೈಮ್ ಕೊಡ್ಬೇಕು, ನೋಡ್ಬೇಕು, ಎಂಟ್ರೀಸ್ ತಗೋಬೇಕು. ದಟ್ ಟೈಮ್ ಯು ಕ್ಯಾನ್ ಟೇಕ್ ಮಲ್ಟಿಪಲ್ ಎಂಟ್ರೀಸ್ ಟು ಬ್ಯಾಕ್ ಟೆಸ್ಟ್. ಒಂದು 4-10 ಎಂಟ್ರೀಸ್ ಡೈಲಿ, ಬಿಕಾಸ್ ವಿ ಆರ್ ಟೆಸ್ಟಿಂಗ್ ಅವರ್ ಸ್ಟ್ರಾಟಜೀಸ್. ಅಂಡ್ ಆಫ್ಟರ್ ದಟ್ ಹಿಂಗೆ ನಡೀತಾ ಇರ್ತದೆ ಜರ್ನಿ. ಓಕೆ. ಸೊ ಅಂದರೆ ಈಗ ನಾವು ಕಲಿಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 6 months ಅಂತ ಇಟ್ಕೊಳ್ಳಿ. 6 months ಹೇಳಕ್ಕಾಗಲ್ಲ. ಯಾರು 6 months ಬಿ ಆಗ್ಬೋದು, ಯಾರ್ಯಾರು 1 ವರ್ಷ ಬಿ ತಗೋಬಹುದು, ಯಾರ್ಯಾರು 2 ವರ್ಷ ಬಿ ತಗೋಬಹುದು. ಬಿಕಾಸ್ ಮನುಷ್ಯನ್ ಸೈಕಾಲಜಿ ಖರಾಬ್ ಆಯ್ತು ಅಂತ ಇಟ್ಕೊಳ್ಳಿ, 6 ತಿಂಗಳು ಪೂರ ಮಾರ್ಕೆಟ್ ದಿಂದ ದೂರ ಇರ್ತಾರ. ಸೊ ನನ್ ಅನ್ಸೋ ಪ್ರಕಾರ 2 years ಇಸ್ ಓಕೆ. 2 years. ಓಕೆ, ಅದೇ 2 years ಕನ್ಸಿಸ್ಟೆನ್ಸ್ಲಿ ಇದ್ದೂರ್ ಅವ್ರ ಮನುಷ್ಯ ಸುಮ್ಮನೆ ಟೈಮ್ ಪಾಸ್ ಎಲ್ಲಕ್ ನಾವು 1 ಗಂಟೆ ನೋಡತ್ತಿದೆ ಹಿಂಗ್ ಮಾಡ್ರೆ ನಡೆಯಲ್ಲ. ಬಟ್ ಬಿಗಿನರ್ ಏನದ ಅಂದ್ರೆ ಅಟ್ಲೀಸ್ಟ್ 1 year ಅವ್ರ ಏನದ ಡೈಲಿ 4 to 5 hours ಕೊಡಬೇಕು. ಅಂಡ್ ಆಫ್ಟರ್ ದಟ್ ನೀವ್ ಒಂದ್ ಟೈಮ್ ಮಾಸ್ಟರ್ ಐತ್ರಿ, ನೀವೆಲ್ಲ ಚಾರ್ಟ್ ರೀಡಿಂಗ್ ಬರ್ತದ, ಫಾಸ್ಟ್ ಐತ್ರಿ, ಅದ್ರ ಬದ ಏನದ 1 ಗಂಟೆ 2 ಗಂಟೆ ನೋಡ್ರಿ ಸಾಕು. ಅಟ್ಲೀಸ್ಟ್ ಮಿನಿಮಮ್ ಸ್ಮಾರ್ಟ್ ಇದ್ದವ್ರಿಗೆ 1 year ಇಸ್ ಓಕೆ. ಬಟ್ ದೇ ಕ್ಯಾನ್ ಎಕ್ಸಿಕ್ಯೂಟ್ ಟ್ರೇಡ್ಸ್ ಇನ್ ವಿದಿನ್ 6 months ಬಾದ್ ಅವ್ರ ರಿಯಲ್ ಅಕೌಂಟ್ ದಾಗ ಟ್ರೇಡ್ ಮಾಡಬಹುದು. ಬಟ್ ಯಾರು ಮೀಡಿಯಂ ಲೆವೆಲ್ ಬಿ ಯಾರಂತ ತಿಳ್ಕೊರಿ, ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅವ್ರು 1 ವರ್ಷ ತನ ಬಿ ಟ್ರ್ಯಾಕ್ ಮಾಡ್ಕೊಂಡು ಹೋದ್ರು ಅಂದ್ರೆ ಆಫ್ಟರ್ 1 year ದೇ ಕ್ಯಾನ್ ಆಲ್ಸೋ ಡೂ. ರೈಟ್. ಈಗ ಸರ್, ಈಗ ಈ ಫಾರೆಕ್ಸ್ ಅನ್ನೋ ಹೆಸರು ಹೇಳಿಗೆ ಜಾಸ್ತಿ ಜನ ಸಾಕಷ್ಟು ಜನ ಫಂಡ್ ರೈಸ್ ಮಾಡ್ತಿದ್ದಾರೆ. ಫಂಡ್ ರೈಸ್ ಮಾಡಿದೆ ಅಂದರೆ ನಾ ಮಂತ್ಲಿ ಇಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಕೊಡ್ತೀನಿ, ನಿಮಗೆ ಇಷ್ಟು ಕೊಡ್ತೀನಿ ಅಂತ ಅಂತಿದ್ದಾರೆ. ಈಗ ನಾವು ಎದುರಿನ ಪರ್ಸನ್ಗೆ ನಂಬೇಕಂದ್ರೆ ಏನೇನು ಪಾಯಿಂಟ್ಸ್ ಇದ್ದರೆ ಅವ್ರಿಗೆ ನಾವು ಟ್ರಸ್ಟ್ ಮಾಡ್ಬೋದು. ಇಂಥ ಒಂದು ಎಷ್ಟು ಪಾಯಿಂಟ್ ಇರ್ಬೋದು, ಇದರಲ್ಲಿ ಎಷ್ಟು ಪಾಯಿಂಟ್ ಇರ್ಬೋದು, ಅವ್ರಿಗೆ ನಾವು ಇಷ್ಟು ಪಾಯಿಂಟ್ ಇದ್ದರೆ ಅವ್ರಿಗೆ ನಾವು ಕಣ್ಮುಚ್ಚಿ ನಂಬೋದು. ಸೊ ಈ ಮನುಷ್ಯ ಹಾನೆಸ್ಟ್ ಇದ್ದಾನೆ, ಸೊ ಇವ್ರಲಿಂದ ನಾವು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ. ಸೊ ನಾವು ಯಾವ ರೀತಿ ನಂಬಬೇಕು ಸರ್ ಎದುರಿ ಮನುಷ್ಯ? ಯಾಕಂದರೆ ಸಾಕಷ್ಟು ಅಪ್ರೋಚ್ ಬಂದಿದೆ, ನನಗೂ ಕೂಡ ಅಪ್ರೋಚ್ ಬಂದಿದೆ. ಸೊ ಈ ಥರ ಅಂತ. ಸೊ ಮೇನ್ ಪಾಯಿಂಟ್, ಸೊ ಇದು ಸ್ವಲ್ಪ ಡೀಪಾಗಿ ಹೇಳಿ, ಯಾಕಂದರೆ ಇದು ತೋಲ್ ಇಂಪಾರ್ಟೆಂಟ್. ಮಾರ್ಕೆಟಲ್ಲಿ ಸಾಕಷ್ಟು ಜನ ಕೇಳ್ತಿದ್ದಾರೆ, ಎಷ್ಟು ಜನ ಎಷ್ಟು ಅಮೌಂಟ್ ಕೊಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ನನಗೇನು ಅನಿಸ್ತದು, ನಾ ಬಿ ಒನ್ಸ್ ಅಪಾನ್ ಅ ಟೈಮ್ ಇನ್ವೆಸ್ಟ್ಮೆಂಟ್ ಇಂದ ಟ್ರೇಡಿಂಗ್ ಜರ್ನಿಗೆ ಎಂಟರ್ ಆಗಿನಿ, ಕರೆಕ್ಟ್? ಓಕೆ, ಹಾಂ, ರೈಟ್. ಸೊ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ಲತ್ತೀರ ಅದು ಮೇನ್ ಮ್ಯಾಟರ್ ಮಾಡ್ತದೆ. ಈಗ ಬೇಸಿಕಲಿ ಏನೋ ಇನ್ವೆಸ್ಟ್ಮೆಂಟ್ ಅದ, ನೀವು ಅಲ್ಲಿ ಇನ್ವೆಸ್ಟ್ ಎಲ್ಲಿ ಮಾಡ್ಲತ್ತಿದೇವ್ ಅಂಡ್ ಅವ್ರ ಎಲ್ಲಿ ಇನ್ವೆಸ್ಟ್ ಮಾಡ್ಲತ್ತಾರ, ಮುಂದಿನ ಜನ ಹರಲ್ಲ, ಅವ್ರು 8% ಕೊಡ್ತಾ ಮಂತ್ಲಿ ಅಂತವ್ರ ಒಂದ್ ಡಿಜಿಟ್ ಇರ್ತದ. ಅವ್ರು ಯಾವ ಬೇಸಿಸ್ ಮೇಲೆ ಕೊಡ್ಲತ್ತಾರ ಅದು ಬಿ ಮ್ಯಾಟರ್ ಮಾಡ್ತವಲ್ಲ. ಅವ್ರು ಟ್ರೇಡಿಂಗೇ ಮಾಡತ್ತಾರ, ಅವ್ರ ಮನಿ ರೊಟೇಷನ್ ಮಾಡ್ಲತ್ತಾರ, ಏನ್ ಮಾಡ್ಲತ್ತಾರ, ಏನ್ ಅವ್ರ ಎಕ್ಸ್ಪೋಸಿಟ್ ಥಿಂಗ್ಸ್ ಟ್ರೇಡ್ ಅಂತ ಹೇಳಿ ಬೇರೆ ಎದ್ರಾಗಿಂದು ಇನ್ವೆಸ್ಟ್ ಮಾಡ್ಕೊಂಡೇನೋ ಮಾಡತ್ತಿರ್ಬೇಕು ಇದೆಲ್ಲ. ಬಟ್ ನನಗೇನ್ ಅನಿಸ್ತದು, ಹಿಂಗ ಹೊರಗೆ ಇನ್ವೆಸ್ಟ್ ಮಾಡೋಕ್ಕಿಂತ ಬೆಟರ್ ನೀವು ಕಲಿರಲ್ಲ. ಬೆಟರ್ ಟು ಲರ್ನ್. ಯಾರಿಗ ಕೈದಂಗ ರೊಕ್ಕ ಕೊಟ್ರಿ ಜಮಾನ ಹೆಂಗದ, ಟ್ರಸ್ಟ್ ವರ್ದಿ ಯಾರು ಇಲ್ಲ. ಕಲಿಲಕ್ ಟೈಮ್ ಇರಲ್ಲ ಸರ್, ಈಗ ಕಲಿಲಕ್ ಟೈಮ್ ಇಲ್ಲ. ಈಗ ಅಮೌಂಟ್ ಯಾರು ಟೈಮ್ ಇಲ್ಲ ಹೇಳಿ. ಇಲ್ಲ, ಈಗ ಹೆಂಗದ ಇದ್ರಾಗ ಅಂದ್ರು ಆಲ್ರೆಡಿ ಈಗ 5% to 10% ಕೊಡೋದ, ಮತ್ತೆ ಕಲಿಯೋದೇನು ಅವಶ್ಯಕತೆ ಇದಪ್ಪ ಇದ್ರೊಳಗ, ಹೊಟ್ಟೆ ಬಿಡೋಣ ಅಂತಂಬೋದು ಅಂದ್ರೆ ಅಂಥವ್ರಿಗೆ ಎಂಥ ಪರ್ಸನ್ ಮೇಲೆ ಟ್ರಸ್ಟ್ ಮಾಡಬೇಕು ಹೇಳಕ್ ಬರಲ್ರಿ. ನೋಡ್ರಿ, ಬೇಸಿಕಲಿ ಯಾರ್ದವ್ರ ಫಿಸಿಕಲ್ ಪರ್ಸನಾಲಿಟಿ ಹೆಂಗದ ಅದು ಅವ್ರಿಗೆ ಗೊತ್ತಿರ್ತದ. ಅಣ್ಣ ಓಕೆ, ಬೇಸಿಕಲಿ ಯಾರು ಟ್ರಸ್ಟ್ ಮಾಡ್ಕೊಂಡು ಕ್ಲೋಸರ್ ಅಪ್ ಅಂತ ಕೊಟ್ಟೆವು, ನಾಳಿನ ದಿನ ಏನೋ ಎಕ್ಸ್ಪೋಸೆಡ್ ಥಿಂಗ್ಸ್ ಐತಿ, ನೀವು ಯಾರಿಗೆ ಕೇಳ್ಬೋದು. ಸೊ ಅದಕ್ಕೆ ನನಗೇನು ಅನ್ಸ್ತು, ನಾವೇ ಕಲ್ತವ್ರು ಅದು ಹೆಂಗಿರ್ತದ, ಲಾಸ್ ಆದ್ರೂ ಆಗ್ಲಿಲ್ಲ, ನಮ್ ಸ್ಯಾಟಿಸ್ಫ್ಯಾಕ್ಷನ್ ನಮಗಿರ್ತದ. ಫಾರೆಕ್ಸ್ ಟ್ರೇಡರ್ನಲ್ಲಿ ಯಾವ ಬ್ರೋಕರ್ ನಮಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ? ಬೇಸಿಕಲಿ ನೋಡ್ರಿ, 5 years ನಾವು ಒಂದೇ ಬ್ರೋಕರ್ ಯೂಸ್ ಮಾಡ್ತಿದ್ದ, ಅದು ಎಕ್ಸ್ನೆಸ್ ಇತ್ತು. ಎಕ್ಸ್ನೆಸ್ ಓಕೆ. ಇವಾಗ ಆಲ್ಮೋಸ್ಟ್ 40 years ಇನ್ ಇಂಡಿಯಾದಾಗ ರನ್ ಆಗ್ತವ. ಇವಾಗ ಅವ್ರ ಕಮ್ಯುನಿಟಿ ಇಟ್ ದೊಡ್ಡದಾಗ್ಯದ. ಸೊ ಅವ್ರ ಇಂಡಿಯಾದಾಗ ಅವ್ರದ್ದು ಸಿಸ್ಟಮ್ ಏನದ ಬಂದ್ ಮಾಡಕ್ಕೆ ಎಕ್ಸ್ನೆಸ್. ಓಕೆ, ಇಂಡಿಯಾದಾಗ ಬಂದದ ಈಗ ಬಂದ್ ಇನ್ ದಿ ಸೆನ್ಸ್ ಥೋಡೆ ದಿನದಾಗ ಬರ್ಬೋದು, ಏನೋ ಇದು. ಬಟ್ ಪ್ರೆಸೆಂಟ್ ನಾ ಯೂಸ್ ಮಾಡೋದು ವೆಂಟೇಜ್. ಓಕೆ, ಇದು ಮಸ್ತ್ ಬೇಕಲ್ಲ, ಸೆಕೆಂಡ್ಸ್ದಾಗ ವಿಡ್ರಾಲ್ ಪ್ರೊವೈಡ್ ಮಾಡ್ಬೋದು. ಓಕೆ, ವಿಡ್ರಾ ಈಸಿ, ಡಿಪಾಸಿಟ್
ವಿದಿನ್ 15 to 20 seconds. ಈಗ ಅದ್ರೊಳಗೆ ಅಮೌಂಟ್ ಡಿಪಾಸಿಟ್ ಮಾಡ್ಬೇಕಾದ್ರೆ ಸಮ್ ಅಮೌಂಟ್ ಅನ್ನ ಡಿಡಕ್ಟ್ ಆಗುತ್ತಲ್ಲ, ಅದು ಏನದ ಆ ಥರ? ಡಿಡಕ್ಟ್ ಏನಾಗಲ್ಲ ಅದು, ಹಾಂ, ಡಿಡಕ್ಟ್ ಏನಾಗಲ್ಲ. ಡಿಡಕ್ಟ್ ಏನಾಗಲ್ಲ. ವಿಡ್ರಾ ಆಗ್ಬೇಕಂದ್ರೆ ವಿಡ್ರಾ ಮಾಡಕ್ಕೆ ಬಿ ಆಗಲ್ಲ. ಆಗಲ್ಲ. ಸೊ ಏನಿದೆ ಅದೇ ಇರ್ತದೆ. ಜಸ್ಟ್ ಏನದ ಅಂದ್ರೆ ನೀವು ಯಾವ ಬ್ರೋಕರ್ ಆಡ್ಲತ್ತಿರಲ್ಲ, ಒಂದು ಎಕ್ಸ್ಚೇಂಜರ್ ಮೇಲೆ ತಗೋಬೇಕಿತ್ತಲ್ಲ ಮಾಡಾಡ, ಎಕ್ಸ್ಚೇಂಜರ್ ಮೇಲೆ ತಮ್ದು ಇಂಡಿಯನ್ ಗೈಡ್ಲೈನ್ಸ್ ಥ್ರೂ ಥೋಡೆ ಫೀಸ್ ಇತ್ತು ಅಷ್ಟೇ. ಫೀಸ್ ಇರ್ತದ. ಓಕೆ ಓಕೆ ಓಕೆ. ಅಂದ್ರೆ ಮಿಕ್ಕಿದೆಲ್ಲ ಬೈ ಸೇಲು ಎಲ್ಲ ಪ್ರೊಸೆಸ್ ಎಲ್ಲ ಈಸಿನೇ ಇದರಲ್ಲಿ. ಅದ್ರಾಗ ಬ್ರೋಕರೇಜ್ ಕೇಳಿರಲ್ಲ ನೀವು? ಬ್ರೋಕರೇಜ್ ಸ್ವಾಪ್ ಕಮಿಷನ್ ಅಂತ ಇದ್ರಾಗ ಇರ್ತದ. ಕಡೆ ಪಾಯಿಂಟ್ಸ್ ದಾಗ ಹೋಯ್ತದ ಅದು. ಅಂದ್ರೆ ನೀವು ಎಷ್ಟು ಲಾಟ್ ಹಸ್ಲತ್ತೀರಿ ಬೇಸ್ಡ್ ಆನ್ ದಟ್ ಕಮಿಷನ್ ಕಟ್ ಆಗ್ತಾ ಇರ್ತದೆ. ಓಕೆ ಓಕೆ ಓಕೆ. ಸೊ ಟ್ರಿಗರ್ ಮಾಡೋದು ಬೈ ಆಪ್ಷನು, ಸೇಲ್ ಆಪ್ಷನು, ಸೊ ಅಂದ್ರೆ ಪ್ರಾಫಿಟ್ ಟ್ರಿಗರ್ ಮಾಡೋದು, ಲಾಸ್ ಟ್ರಿಗರ್ ಮಾಡೋದು, ಎವ್ರಿಥಿಂಗ್ ಎಲ್ಲ ಸೇಮ್ ಏನಾ? ಸೇಮ್. ಓಕೆ. ಯಾವ ಬಿಸ್ನೆಸ್ ಮೇಲೆ ನಿಮ್ ಟ್ರೇಡ್ ಇರ್ತದ, ಸಣ್ಣ ಲಾಟ್ ಇರ್ತದ ಸಣ್ಣ ಕಮಿಷನ್ ಆಗ್ತದೆ, ದೊಡ್ಡ ಲಾಟ್ ಇದ್ರೆ ದೊಡ್ಡದು. ಫಾರ್ ಎಕ್ಸಾಂಪಲ್ ನಾವು ಒಂದು ಸ್ಟ್ಯಾಂಡರ್ಡ್ ಲಾಟ್ ತಗೊಳತ್ತೇವೆ ಅಂತ, ಒಂದು ಸ್ಟ್ಯಾಂಡರ್ಡ್ ಲಾಟ್ ತಗೊಳತ್ತೇವೆ, ಗೋಲ್ಡ್ದಾಗ ಎಂಟ್ರಿ ತಗೊಳತ್ತೇವೆ, ಅಲ್ಲಿ ನಿಮ್ದು ಒಂದು $2 $3 ಕಮಿಷನ್ ಇರ್ತದ. ರೈಟ್. ಅದು ಟ್ರೇಡ್ ಪೂರ ಒಂದಿನ ನಡ್ಲಿತ್ತದ 10 ದಿನ ನಡ್ಲಿತ್ತು ಮ್ಯಾಟರ್ ಮಾಡಲ್ಲ. ಹಾಗಾದ್ರೆ ಒಂದಿನ ನಡೀತಂದ್ರೆ ಅದು ಫೀಸ್ ಇರ್ತದ, ಒಂದಿಂದ 2 ಡೇ 2 ಪ್ಲಸ್ ಆಯ್ತದ ತಾನೇ ಕಮಿಷನ್. ಇದು ಎಕ್ಸ್ಪೈರಿ ಏನ್ ಅಂತಿರಲ್ಲ ನೀವು, ಅದು ಇಂಡಿಯನ್ ಮಾರ್ಕೆಟ್ದಾಗ ಹೆಂಗದ, ಐ ಥಿಂಕ್ ಒಂದಿನಾಗೆ ಕ್ಲೋಸ್ ಇತ್ತು ಟ್ರೇಡ್, ಕರೆಕ್ಟ್ ಅಲ್ಲ? ಮೋಸ್ಟ್ಲಿ ಒಂದಿಂದ ಕ್ಲೋಸ್ ಮಾಡ್ರಿ ಬಿಟ್ರದು ಆಟೋಮೆಟಿಕ್ ಕ್ಲೋಸ್ ಆಯ್ತು. ಬಟ್ ಅದೇ ಇದ್ರಾಗ ಏನದ ಅಂದ್ರೆ ನಾವು ಎಕ್ಸ್ಪೈರಿನೇ ಇಲ್ಲ. ಓಕೆ. ನಿಮ್ಮ ಅಗರ್ ಕ್ಯಾಪಿಟಲ್ ದೊಡ್ಡದ ಅಂದ್ರೆ ಯು ಕ್ಯಾನ್ ಹೋಲ್ಡ್ ಟಿಲ್ ಇಯರ್ಸ್, 1 ವರ್ಷ ತನಕ ನೀವು ಹೋಲ್ಡ್ ಮಾಡ್ಬೋದು. ರೈಟ್ 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 ರೈಟ್. ಓಕೆ. ಎನಿ ಲಾಂಗ್ ಇದರ ಎಕ್ಸ್ಪೈರಿ ಅಂದ್ರೆ ಟೋಟಲ್ನೇ ಇಲ್ಲ. ಓಕೆನಾ? ಜಸ್ಟ್ ನಮ್ಮ ಹತ್ರ ಕ್ಯಾಪಿಟಲ್ ಎಷ್ಟು ಇರುತ್ತೋ, ಫಾರ್ ಎಕ್ಸಾಂಪಲ್ 1 lakh ಇರುತ್ತೆ. ಸೊ 1 lakhಗೆ ನಾವು ಎಷ್ಟು ರಿಸ್ಕ್ ರಿವಾರ್ಡ್ ರೇಷಿಯೋ ಮ್ಯಾನೇಜ್ ಮಾಡ್ಬೋದು, ಅದು ಮೇನ್ ಪಾಯಿಂಟ್ ಅದ. ಅದು ಮೇನ್ ಪಾಯಿಂಟ್ ಅದ. ಅಂದ್ರೆ 1 lakhನಾಗಿ 30,000 ನಾವು ಪ್ರಾಫಿಟ್ ತಗೊಳಕ್ ನಿಂತೀವಿ, 20,000 ಲಾಸ್ ಇದ್ದೇವೆ. ಇಷ್ಟು ನಾವು ಟ್ರಿಗರ್ ಹಚ್ಬಿಟ್ಟೇವೆ ಅಂದ್ರೆ ಪ್ರಾಫಿಟ್ ಇತ್ತು ಅಂದ್ರೆ ಪ್ರಾಫಿಟ್ ಹಿಟ್ ಐತದ, ಲಾಸಿಗೆ ಇತ್ತು ಅಂದ್ರೆ ಲಾಸಿಗೆ ಹಿಟ್ ಐತದ. ನಾವು ಓನ್ಲಿ ಲಾಸ್ ಇಟ್ಟಿದೀವಿ, ಪ್ರಾಫಿಟ್ ಅನ್ಲಿಮಿಟೆಡ್ ಇರ್ಲಿ ಅಂತಂದ್ರೆ ಅದು ಅನ್ಲಿಮಿಟೆಡ್ ಹಂಗೆ ಹೋಯ್ತು ಅಂದ್ರೆ ಪ್ರಾಫಿಟ್ ಐತೆ. ಅದು ಏನದ ಟ್ರೇಡರ್ಸ್ ಹರ ಗೋಲ್ಡ್ ಇವತ್ತಿಗೆ ಬಿ ಏನದ ಅಂದ್ರೆ ಆಲ್ಮೋಸ್ಟ್ ಈ 1 ವರ್ಷದಾಗ ಗೋಲ್ಡ್ ಡಬಲ್ಗೆ ಜಾಸ್ತಿ ಆಗ್ಯದ ರೇಟ್. ಕಡೆ ಮಂದಿ ಆಲ್ಮೋಸ್ಟ್ 2 ವರ್ಷ ಹಿಡ್ಕೊಂಡು ಹೋಲ್ಡ್ ಮೇಲೆ ಅದ, ಬಿಕಾಸ್ ದೇ ನೋ ಫ್ಯೂಚರ್ ಏನಾಗತ್ತ, ಎಷ್ಟು ಗೋಲ್ಡ್ ಹೋಗತ್ತ. ಇವತ್ತು ಅವ್ರು ಹೋಲ್ಡ್ ಮಾಡ್ಕೊಂಡು ಕುಂತಾರ. ಇವತ್ತು ಏಟ್ ಪ್ರಾಫಿಟ್ ದಾಗ ಇದಿರ್ಬೇಕು, ಯಾರ ಮೇಲೆ ಹೆವಿ ಫಂಡ್ ಅದ ಅವ್ರು ಮಾಡ್ಬೋದು ಇದು. ರೈಟ್ 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 ರೈಟ್. ಅದ್ರ ಇದ್ರಾಗ ಏನಂದ್ರೆ ಬ್ರೋಕರೇಜ್ ಡೇ ಬೈ ಡೇ ಬ್ರೋಕರ್ ಚಾರ್ಜಸ್ ಸಂಬಂಧಿ ಅದರಲ್ಲಿ ಎಕ್ಸ್ಟ್ರಾ ಆಡ್ ಆಯ್ತದ. ಸೊ ಇದ್ರಾಗ ಇಂಡಿಯನ್ ಮಾರ್ಕೆಟ್ನಾಗ ಏನಾಯ್ತು ಅಂತಂದ್ರೆ ಪ್ರೀಮಿಯಂ ಎಕ್ಸ್ಪೈರಿ ಐತದ, ವೀಕ್ಲಿ ಎಕ್ಸ್ಪೈರಿ ಐತದ. ಸೊ ಅದ್ರಾಗ ಇದು ಒಂದೇ ಡಿಫ್ರೆನ್ಸ್ ಇದೆ. ಇದು ಒಂದು ಡಿಫ್ರೆನ್ಸ್ ಇದೆ. ಸೊ ಹಂಗೆ ಮಾಡ್ತಾ ಇದ್ರೆ ಅದರಲ್ಲಿ ಹ್ಯೂಜ್ ಅಮೌಂಟು ಹ್ಯೂಜ್ ಅಂತಿಲ್ಲ. ಈಗ ನೀವು 1 lakh ಅಕೌಂಟ್ ಬಿ ಇತ್ತಂದ್ರೆ ನೀವು 0.0 ಮಿನಿ ಮೈಕ್ರೋ ಲಾಟ್ ಬಿ ತಗೋಬೋದಲ್ಲ. ತಗೋಬಹುದು. 0.01 ಬೈ ಸೈಡ್ ಕುಂತೇವೆ, ನಿಮ್ ಫೇವರ್ ನಡೆದು ಅಂತ ತಿಳ್ಕೊರಿ. ಪ್ರೆಡಿಕ್ಷನ್ 2 ತಿಂಗಳು ಸ್ವಿಂಗ್ ಟ್ರೇಡರ್ಸ್ ಈಗ 2 ತಿಂಗಳು 0. ಸಣ್ಣ ಲಾಟ್ ತಗೊಂಡು ಹಚ್ಚಿರಿ, ಈಗ ಆಲ್ರೆಡಿ ಅದು ಪೂರ ಲಾಸ್ ನಡುವ ಅಂತ ತಿಳ್ಕೊರಿ. ಬಟ್ ಇವತ್ತೆಲ್ಲ ನಾಳಿಗೆಲ್ಲ ನಡೆದಿ ನೆಕ್ಸ್ಟ್ ಮಂತ್ ಬೈ ಸೈಡ್ ಬರ್ಲೇಬೇಕಲ್ಲ. ಮಾರ್ಕೆಟ್ ಅದ ನಡೆಯೋದು ಅಡ್ಡೇ ಟ್ರೆಂಡ್, ಬೈ ಸೈಡ್ ಅಂಡ್ ಸೆಲ್ ಸೈಡ್. ಇವತ್ತು ಸೆಲ್ ಸೈಡ್ ಅದಂದ್ರೆ ನಾಳೆಗೆ ಬೈ ಸೈಡ್ ಬರ್ಲೇಬೇಕಲ್ಲ. ಅಂಡ್ ದ ಡೇ ಯಾವಾಗ ಅದು ಬಂತು ನಮ್ಮ ಪ್ರಾಫಿಟ್ ಬಂತು, ದಟ್ ಟೈಮ್ ನೀವು ಕ್ಲೋಸ್ ಮಾಡ್ಬೋದು. ಬಟ್ ಇದು ಸಜೆಸ್ಟ್ ಮಾಡಲ್ಲ. ರೈಟ್ ರೈಟ್. ಓಕೆ. ಈಗ ಹರಿ ಸರ್, ಈಗ ಇದು ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಸಾಕಷ್ಟು ಜನ ಯೂಟ್ಯೂಬಲ್ಲಿ ಲೈವ್ ಬರ್ತಾರೆ. ಅವರು ಟ್ರೇಡ್ ಲೈವ್ ಆಗಿ ಕೊಡ್ತಾರೆ. ಓಕೆನಾ? ಸೊ ಯಾಕಂತಂದ್ರೆ ಅವ್ರು ಲೈವ್ ಯಾಕೆ ಕೊಡ್ತಾರೆ, ಈಗ ಸಿ ಬಿ ಇದ್ರ ಮೇಲೆ ಏನು ಬಿ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಒಂದು ಪಾಯಿಂಟ್ ಅಂಬೋದು ನೋಟ್ ಮಾಡ್ಕೊಂಡು ಸೊ ಲೈವ್ ಆಗಿ ಅವರು ಫಾರೆಕ್ಸ್ದು ಟ್ರೇಡ್ ಕೊಡ್ತಾರೆ. ಸೊ ಅದು ಸಾಕಷ್ಟು ಜನ ತಗೊಳ್ತಾರೆ. ಅವ್ರಿಗೆ ಎಂಟ್ರಿ ಎಕ್ಸಿಟ್ ಅದು ಏನು ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರವ್ರ ಎಂಟ್ರಿ ಎಕ್ಸಿಟ್. ಸೊ ಈ ಥರ ಟ್ರೇಡ್ ಮಾಡೋದ್ರಿಂದ ಏನು ಇಂಪ್ಯಾಕ್ಟ್ ಏನು ಬೀಳ್ತದೆ ನೋಡ್ರಿ? ಫಸ್ಟ್ ಪಾಯಿಂಟ್ ಏನಾದ್ರು ಅವ್ರ ಲೈವ್ ಚಾಟ್ಸ್ ಮೇಲೆ ಅವ್ರು ಟ್ರೇಡ್ ಮಾಡತ್ತಾರ. ಹೌದು. ಬೇಸಿಕಲಿ ನಾನೇ ಇವತ್ತು ಇಲ್ಲಿ ಟ್ರೇಡ್ ಕೊಡ್ಲತ್ತೀನಿ. ಓಕೆ, ನಾ ಅಂತೆ ಬೈ ಆನ್ ದಿಸ್ ಪಾಯಿಂಟ್ ಅಂತ ಅಂತ ಕೊಟ್ರಿ. ನೀವಲ್ಲಿ ನಿಮ್ದು ಆಪ್ ಓಪನ್ ಮಾಡಿ ಅದು ಬೈ ಒತ್ತಸ್ತನ ಆಲ್ಮೋಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಹೋಗ್ತಾವ. ಹೋಗಿತ್ತು. ಫ್ಯೂ ಸೆಕೆಂಡ್ಸ್ದಾಗ ಆ ಮೂಮೆಂಟ್ ಒಂದು 10 ಪಾಯಿಂಟ್ಸ್ ತೆಳಗಮಾಕ ಆಗಿರ್ತದೆ. ಕರೆಕ್ಟ್. ಸೊ ಮನುಷ್ಯ ಏನದ ಅಂದ್ರೆ ಎಕ್ಯುರೇಟ್ ನಿಮ್ಗೆ ಟ್ರೇಡ್ ಸಿಗಲ್ಲ. ಎಕ್ಸಾಕ್ಟ್. ಏನೋ ಒಂದು ಫ್ಯೂ ಮಿನಿಟ್ಸ್ ಸೆಕೆಂಡ್ಸ್ ಟೈಮ್ ಆ ಕಡೆ ಈ ಕಡೆ ಆಗಿರ್ತದೆ. ಆಗಿರ್ತದೆ. ಅವ್ರು ಬಾಯ ಮಾಡ ಮತ್ ಥೋಡೆ ಮಂದಿ ಏನಂತಾರೆ, ಏನ್ ಲೈವ್ ನೋಡ್ತಾರ ನೋಡ್ರಿ, ಅವ್ರಿಗೆ
ಮೇನ್ ಪಾಯಿಂಟ್ ಟ್ರೇಡಿಂಗ್ ನಡ್ಲಿತ್ತು ಅಂತ ಗೊತ್ತು, ಟ್ರೇಡಿಂಗ್ ಹಿಂಗ್ ಬಾಯ್ ಮಾಡ್ಬೇಕು ಅಂತ ಗೊತ್ತು, ಬಟ್ ಹೆಂಗ್ ಬಾಯ್ ಮಾಡ್ಬೇಕು ಹೆಂಗ್ ಸೆಲ್ ಮಾಡ್ಬೇಕು ಅವ್ರಿಗೆ ಗೊತ್ತಿಲ್ಲ. ಲಾಟ್ ಏನಿರ್ತದೆ ಗೊತ್ತಿಲ್ಲ, ಮಿನಿಮಮ್ ಲಾಟ್ ಗಲ್ತಿದಿಂದ ಒಂದ್ ಲಾಟ್ ದಿನ ಬಾಯ್ ಸೆಲ್ ಏನಾರ ಮಾಡು ನಾವು ಲೈವ್ ನೋಡಿ. ಅದೇ ಟೈಮ್ ದ ಮಾರ್ಕೆಟ್ ಇವ್ನ ಅಗೇನ್ಸ್ಟ್ ಆಯ್ತು ಅಂತ ತಿಳ್ಕೊರಿ. ಅದು ಬಿಡ್ರಿ, ಒಂದ್ ಪಾಯಿಂಟ್ ಎಂಟ್ರಿ ತಗೊಂಡು SLTP ಹಾಸ್ಲಾಗ ಟೈಮ್ ಬೇಕು. ಒಂದ್ ಹೊಸ ಸ್ಟೂಡೆಂಟ್ಸಿಗೆ ಟೈಮ್ ಒಂದೆರಡು ಮಿನಿಟ್ ತನ ಅದು ಆಲ್ರೆಡಿ ಒಂದು 30-40 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿರ್ತದ. ಅವ್ನ ಎಂಟ್ರಿ ಅಲ್ಲಿ ತಗೋತಾನ 30-40 ಪಾಯಿಂಟ್ಸ್ ಮೇಲೆ ತಗೊಂಡಿರ್ತು. ಜಸ್ಟ್ ನಾವು ಕಲಿಬೋದು ಅಲ್ಲಿಂದು, ಬಟ್ ಒಂದು ಅದೇ ಫೇವರ್ ಆಗಿತ್ತಂದ್ರೆ ಪ್ರಾಫಿಟಬಲ್ ಇರ್ತೀರಿ, ಇಲ್ಲ ಲಾಸ್ ಆಗಿರ್ತೀರಿ. ಬಟ್ ಸಜೆಸ್ಟ್ ಮಾಡಲ್ಕಿ ನಾವು ಯಾರ್ದು ಹಿಂಗ್ ಲೈವ್ ನೋಡಿ ಕಲಿಬೋದು, ವಿ ಕ್ಯಾನ್ ಲರ್ನ್. ಈಗ ಲೈವ್ ಬರೋ ಉದ್ದೇಶದಿಂದ ಏನ್ ಉದ್ದೇಶ ಇಟ್ಕೊಂಡು ಅವ್ರು ಲೈವ್ ಬರ್ಬೋದು? ಅವ್ರೇನು ವ್ಯೂಸ್ ಏನು ಸಬ್ಸ್ಕ್ರೈಬರ್ಸ್ ಏನ್ ಅದ್ರಲ್ಲಿ ಏನು ಫೇಮ್ ಅಂಡ್ ಸಬ್ಸ್ಕ್ರೈಬರ್ಸ್ ಪ್ಲೇ ಬಟನ್ ಸಿಗ್ತಾವಲ್ಲ. ರೈಟ್ ಅಂಡ್ ಆಫ್ಟರ್ ದಟ್ ಅವ್ರದ್ದು ಬ್ರೋಕರೇಜ್ ಪ್ರಮೋಟ್ ಮಾಡ್ತಾರ. ಬ್ರೋಕರ್ ರೈಟ್ IB ಬರ್ತದಲ್ಲ ಇಂಡಿಯನ್ ಗೌರ್ಮೆಂಟ್, ಇಂಡಿಯನ್ದಾಗ ಐ ಡೋಂಟ್ ನೋ ಅಬೌಟ್ ಇಟ್, ಬಟ್ ಇದ್ರ IB ಅಂತ ಬರ್ತದ. ನಿಮ್ ರೆಫರಲ್ ಮೇಲೆ ನಂದು ಅಕೌಂಟ್ ತೆಗ್ದಂದ್ರ ನನಗ್ ಸಮೌಟ್ ಕಮಿಷನ್ ಕೊಡ್ತದ ಬ್ರೋಕರ್. ಅದರದಿಂದ ವಿ ಕ್ಯಾನ್ ಮೇಕ್ ಮನಿ. ಸೊ ಅವ್ರಿಗೆ ಅಂದ್ರೆ ಅವ್ರು ಲೈವ್ ಬರ್ಬೇಕಂದ್ರೆ ಮಲ್ಟಿಪಲ್ ಅವ್ರಿಗೆ ಬೆನಿಫಿಟ್ಸ್ ಅವ್ರಿಗೆ ಸಿಂಪಲ್ ಆಗಿ. ರೈಟ್ ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ಈಗ ಹರೀಶ್ ಸರ್, ಈಗ ಈ ಟ್ರೇಡಿಂಗ್ ಬಗ್ಗೆ ನಾವು ಇಷ್ಟು ಮಾತಾಡ್ತೀವಿ. ಈ ಟ್ರೇಡಿಂಗ್ ಬಗ್ಗೆ ಬರ್ಬೇಕಂದ್ರೆ ಇದ್ರಲ್ಲಿ ಏನು ಸ್ಟೂಡೆಂಟ್ ಬರ್ಬೋದಾ, ಸ್ಟೂಡೆಂಟ್ನು ಮಾಡ್ಬೋದಾ? ಯಾಕಂದ್ರೆ ಈಗ ಸಾಕಷ್ಟು ಜನ MCOM, BCOM, MBA ಕಾಲೇಜ್ ನಡೀತಾ ಇದೆ, ಡಿಗ್ರಿ ಮಾಡತ್ತಾರೆ ಈಗ ಎಲ್ಲ. ಅದಾದ್ಮೇಲೆ ಈಗ ಇಂಥವ್ರು ಬರ್ಬೋದಾ, ಅಥವಾ ಯಾರಿಗೆ ಫಾರೆಕ್ಸ್ ಟ್ರೇಡಿಗೆ ಹಚ್ಚಬೇಕು, ಏನು ಮಾಡಿದ್ರೆ ಇದು ಎಂಥವ್ರು ಬಂದ್ರೆ ಅವ್ರಿಗೆ ಸಾಥಿ ಕೊಡ್ತದ, ಸಪೋರ್ಟ್ ಕೊಡ್ತದ, ಅವ್ರಿಗೆ ಹೆಲ್ಪ್ ಮಾಡ್ತದ? ಸೊ ಇದರಲ್ಲಿ ಯಾರು ಬರಬಾರ್ದು, ಯಾರು ಬರಬೇಕು, ಯಾರು ಬರಬಾರ್ದು? ಮೇನ್ ಪಾಯಿಂಟ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಲ್ಲ. ಪ್ರೆಸೆಂಟ್ ಇವಾಗ ಯಂಗ್ ಜನರೇಷನ್ ಏನದ ಯೂಟ್ಯೂಬ್ ಅಂಡ್ ಆಲ್ ನೋಡ್ಕೊಂಡು ಟ್ರೇಡಿಂಗ್ ಈಸಿ ಅದ ಅಂತ ಅವ್ರಿಗೆ ಅನ್ಸ್ಲತ್ತದ, ಬಟ್ ಟ್ರೇಡಿಂಗ್ ಈಸಿ ಇಲ್ಲ ಮೇನ್ ಪಾಯಿಂಟ್. ಸೊ ಯಾರು ಬರ್ಬೇಕು ಇದ್ರಾಗ ಅಂದ್ರೆ ಜನರಲಿ ಯಾರಿಗ್ ಒಂದ್ ಸೋರ್ಸ್ ಅದ, ಆಲ್ರೆಡಿ ಜಾಬ್ ಹೋಲ್ಡರ್ ಅಂತ ತಿಳ್ಕೊರಿ, ಸಮೌಟ್ ಏನು 40,000-50,000 ಅರ್ನ್ ಮಾಡ್ತಾನೆ ಆಲ್ರೆಡಿ. ಸೊ ಅದ್ರಾಗೆ ನೀವು ಕ್ಯಾಪಿಟಲ್ ಸಲಕ್ ಸ್ಮಾಲ್ ಅಮೌಂಟ್ ಒಂದು 20%, 30% ಒಂದು ಸಪ್ರೇಟ್ ಮಂತ್ಲಿ ಸಪ್ರೇಟ್ ಇಟ್ಕೊಂಡಿ ಅಗರ್ ನೀವು ಅದ್ರ ಮೇಲೆ ಟ್ರೇಡಿಂಗ್ ಮಾಡ್ಕೋತ ಅದು ಕ್ಯಾಪಿಟಲ್ ಬಿ ಗ್ರೋ ಆಗ್ತಾ ಹೋಗ್ತದ, ಮಂತ್ಲಿ ಇದು ಆಗ್ತಾ ಇರ್ತದ. ಒನ್ ಡೇ ಹಿಂಗ್ ಬಂತ ಏನೋ XYZ ಥಿಂಗ್ಸ್ ಪೂರಾ ಕ್ಯಾಪಿಟಲ್ ಲಾಸ್ ಬಿ ಆಯ್ತು, ನೀವು ಮ್ಯಾಟರ್ ಮಾಡಲ್ಲ, ಬಿಕಾಸ್ ನೀವು ಯಾರ ಮೇಲೆ ಡಿಪೆಂಡ್ ಇಲ್ಲ. ದಟ್ ಈಸ್ ಯುವರ್ ಓನ್ ಮನಿ. ಅದೇ ಸ್ಟೂಡೆಂಟ್ಸ್ ಈ ಜನರೇಷನ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ ಅಂದ್ರೆ ಬೇಸಿಕಲಿ ಏನೋ ಯೂಟ್ಯೂಬ್ ನೋಡ್ದ, ಇನ್ಸ್ಟಾಗ್ರಾಮ್ ನೋಡಿ ಒಂದು 10,000-20,000 ರೂಪಾಯಿ ಜಮಾ ಮಾಡ್ಕೊಂಡಿ ಮನ್ಯಾಗ ಕೇಳ್ಕೊಂಡಿ, ಬಿಕಾಸ್ ಅವ್ರು ದೇ ಆರ್ ಡಿಪೆಂಡ್, ಪೇರೆಂಟ್ಸ್ ಮೇಲೆ ಡಿಪೆಂಡ್ ಅವ್ರು ಸ್ವಂತ ಏನ್ ಬೇಲ್ಲ. ಅವ್ರ ಏನ್ ಮಾಡಿ ಟ್ರೇಡಿಂಗ್ ಮಾಡ್ತಾರ, ಏನೋ ಒಂದು ಲಾಸ್ ಹಾಕ ಸುಮ್ ಕೊಡ್ತಾರ. ಬೇಸಿಕಲಿ ನಾವೇನ್ ಹೇಳ್ತಂದ್ರೆ ಸೋರ್ಸ್ ಇರ್ಬೇಕು, ನಮ್ ಮನ್ಷ್ಯಕ್ ಸೋರ್ಸ್ ಇರ್ಬೇಕು ಅಂದ್ರೆ ಸಪೋರ್ಟ್ ಇರ್ತದ, ಯಾರ ಮೇಲೆ ಡಿಪೆಂಡ್ ಇರಲ್ಲ. ಒಂದ್ ಟೈಮ್ ನೀವು ಲೈಫ್ ದಾಗ ಸಕ್ಸಸ್ಫುಲ್ ಆಗಿರೋ ಅಂತ ತಿಳ್ಕೊರಿ, ಹಿಂಗೆ ನಡ್ಕೋದ್ ದಟ್ ಟೈಮ್ ಇದೇ ನಿಮ್ ಸೋರ್ಸ್ ಆಯ್ತದ, ಬೇರೆ ಏನ್ ಹತ್ತಲ್ಲ. ದಟ್ ಟೈಮ್ ಯು ಕ್ಯಾನ್ ಕ್ವಿಟ್ ಯುವರ್ ಜಾಬ್. ಓಕೆ ಅದ್ರಿಗೆ ಏನಾದ್ರು ಲಮ್ಸಮ್ ಅಮೌಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಏನಾದ್ರು ಒಂದು 5 lakh 10 lakh rupees ಅನ್ನ ನಾವು ಹೋಲ್ಡ್ ಇಟ್ಕೊಂಡು, ಓಕೆನಾ, ಪೇರೆಂಟ್ಸ್ಲಿಂದ ಏನೋ ಅಂದ್ಬಿಟ್ಟು ನಾ ಎಲ್ಲಿಗೋ ಹೋಗ್ತೀನಿ ಅಂದ್ಬಿಟ್ಟು ಒಂದು 5 lakh rupees 10 lakh rupees ಅನ್ನ ನಾವು ತಗೊಂಡ್ ಬಂದ್ಬಿಟ್ಟು ಕುಂತ್ಬಿಟ್ಟು, ಸೊ ಇದನ್ನ ಈಗ ನಾನು ಕಲ್ತೀನಿ ಅಂತ ಅಮೌಂಟ್ ತಂದ್ಕೊಂಡ್ಬಿಟ್ಟು ಈ ತರ ಅನ್ಬೋದಾ ಸ್ಟೂಡೆಂಟ್ಸ್? ಯಾಕಂದ್ರೆ ಈ ತರ ಮೈಂಡ್ ಸೆಟ್ ಜನ ಬಿ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಅವ. ಬಟ್ ಅದಕ್ಕಿಂತ ಬೆಟರ್ ತಿಳಿಸ್ರಲ್ಲ ಪೇರೆಂಟ್ಸ್ ಟ್ರೇಡಿಂಗ್ ಹೆಂಗದ, ಹೆಂಗ್ ವರ್ಕ್ ಮಾಡ್ಬಿಟ್ಟು ಫೈನಾನ್ಷಿಯಲ್ ನಾಲೆಜ್ ಅದ ಇದು. ಓಕೆ, ಇಂಡಿಯಾದ ಫೈನಾನ್ಷಿಯಲ್ ನಾಲೆಜ್ ಯಾರು ಕೊಡಲ್ಲ, ಇಲ್ಲ. ಅಂಡ್ ಬೇಸಿಕ್ ಸ್ಕೂಲ್ ಕಾಲೇಜ್ನಾಗಂತೂ ಎಲ್ಬಿನೇ ಇಲ್ಲ ನೋಡ್ರಿ. ಸೊ ಫೈನಾನ್ಷಿಯಲ್ ನಾಲೆಜ್ ಓನ್ಲಿ ಇದೇನದ. ಅದೇ ನೀವು ಹೊರಗಿನ ಕಂಟ್ರೀಸ್ದಾಗ ನೋಡ್ರಿ, ಸಣ್ಣ ಮಕ್ಕಳು ಆಲ್ರೆಡಿ ಅವ್ರು ಮಲ್ಟಿ ಮಿಲಿಯನರ್ ಒಂದ್ ಕಂಪ್ನಿ ಓನ್ ಮಾಡ್ತಾರ, ಸಣ್ಣ ಏಜ್ ದಾಗೆ ಅಚೀವ್ಮೆಂಟ್ ಜಾಸ್ತಿ ಅವ. ಬಿಕಾಸ್ ಅವ್ರ ಪೇರೆಂಟ್ಸ್ ಏನದ, ಅವ್ರ ಒಂದ್ ಏಜ್ ಬಂದ್ರ ಅವ್ರಿಗೆ ಪೂರಾ ಫೈನಾನ್ಷಿಯಲ್ ನಾಲೆಜ್ ಕೊಡ್ತಾರ. ನಮ್ ಇಂಡಿಯಾದಾಗ ಹಂಗ ಏನಿಲ್ಲ. ಅದೇ ನಾವು ಓದ್ಬೇಕು, ಡಿಗ್ರಿ ತಗೋಬೇಕು, ಇದೇ ಮತ್ ಜಾಬ್ ಹಚ್ಕೋಬೇಕು. ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್, ಬಿಕಾಸ್ ಅವ್ರಿಗೆ ಗೊತ್ತೇ ಇಲ್ಲಲ್ಲ. ಸೊ ಯಾರಿಗ್ ಚಲೋ ಸ್ಟ್ಯಾಂಡರ್ಡ್ ಸಿಕ್ಕೊಂಡ್ ಫ್ಯಾಮಿಲಿ ಹರ ಅವ್ರ ಏಮನ್ ನಮ್ಮ ಮಮ್ಮಿನೇ, ಆ ಟೈಮ್ದಾಗ ಟ್ರೇಡಿಂಗ್ ಸ್ಟಾರ್ಟ್ ಮಾಡ ಸಪೋರ್ಟ್ ಮಾಡಿರೋ ಮಮ್ಮಿನೇ. ಅಂದ್ರೆ ಏನಾರ ಮಾಡ್ಬೇಕು ಇದ್ರಾಗೆ ಅಂದ್ರೆ ಓಕೆ ಮಾಡು, ಥೋಡೆ ಜಪ್ಪೂಸ್ ಮಾಡು, ಏನ್ ಮಾಡ್ಲತ್ತ ಈಟೇ ನಮ್ಮ ಮಮ್ಮಿ ಗೈಡ್ ಕೊಡ್ತೀವ್ರು, ಗೈಡ್ ಮಾಡ್ತೀವ್ರು. ಇವತ್ ನಾವು ಏನ್ ಮಾಡ್ರು ಮಮ್ಮಿ ಸಪೋರ್ಟ್ ಅದ. ಹಿಂಗ್ ಕದ್ದಿ ಮುಚ್ಚಿ ಮಾಡಕ್ಕಿಂತ ಬೆಟರ್ ಪೇರೆಂಟ್ಸ್ ಹೇಳ್ರಲ್ಲ ಇದ್ರ ಬಗ್ಗೆ ಜರ್ನಿ ಹೆಂಗಿರ್ತದ, ಟೈಮ್ ತಗೋರಿ.
2 years 3 years ಕೂಡ್ರಿ ಮಮ್ಮಿ ಇದ್ರಾಗ ಸಕ್ಸಸ್ಫುಲ್ ಆದ ಠೀಕ್ ಅದ ಇಫ್ ನೋಡ ಬಿಡುತ್ತಾ ಅದೇ ಮಾಡ್ತಾ ಜಾಬ್. ಈಗ ಸರ್ ಈ ಪಾಯಿಂಟ್ನಾಗೆ ಒಂದು ಪಾಯಿಂಟ್ ಇದ್ರಾಗ ಆ್ಯಡ್ ಮಾಡಮ್ರಿ. ಇಷ್ಟು ಕೆಲಸ ಮಾಡಿದ್ರೆ ನೀವು ಸಕ್ಸಸ್ ಐತ್ರಿ ಅಂತ ಎಷ್ಟು ಪಾಯಿಂಟ್ ನಾವು ನಿಮ್ಮ ಈ ಎಕ್ಸ್ಪೀರಿಯನ್ಸ್ಲಿಂದ ಹೇಳ್ಬೋದು? ಓಕೆ, ಎಷ್ಟು ಸ್ಟೆಪ್ಗಳು ಪಾಸ್ ಅದಾರ. ಈಗ ಒಂದು ಮನಿ ಹತ್ಬೇಕಂದ್ರೆ 5 ಸ್ಟೆಪ್ ಅವ, 10 ಮ್ಯಾಲ ಮನಿ ಅದಂತ ಹೇಳ್ಬೋದು. ಹಂಗ ಒಂದು ಟ್ರೇಡಿಂಗ್ ಈ ಜರ್ನಿ, ಫಾರೆಕ್ಸ್ ಟ್ರೇಡಿಂಗ್ ಜರ್ನಿದಾಗ ಎಷ್ಟು ಸ್ಟೆಪ್ಸ್ ಬರ್ತಾವಕಿ ನಾವು ಸಕ್ಸಸ್ಫುಲ್ ಅನ್ಸ್ಕೊಳಕ್? ಬೇಸಿಕಲಿ ಮನುಷ್ಯ ಡೇ 1 ಹಿಡ್ಕೊಂಡು ಬಿ ಸ್ಟಾರ್ಟ್ ಮಾಡೋದು ತಿಳ್ಕೋರು, 0 to ಅಡ್ವಾನ್ಸ್ ಲೆವೆಲ್ ತನಕ ಹೋಗಿ. ಅಡ್ವಾನ್ಸ್ ಲೆವೆಲ್, ಓಕೆ ರೈಟ್. ಸೊ ನೀವು 1 ವರ್ಷ 2 ವರ್ಷ ಮಿನಿಮಮ್ ಬೇಕು, ಮಿನಿಮಮ್ 2 year. ಸ್ಮಾರ್ಟ್ ಇತ್ತು ಅಗರ್ ಸುಮ್ ವರ್ಸ್ ತರ ಅಂದ್ರೆ ಅವ್ರು ಹಿಂಗೆ ಬೆಳ್ಕೋದ್ ಎಷ್ಟು ಥರ್ಡ್ ಕ್ಲಾಸ್ ಇದ್ರು ಒಂದು 5 ವರ್ಷ ತರ ಬೇಕು. ಬಟ್ ಥೋಡೆ ಮಂದಿ ಇರ್ತಾರೆ ಏನ್ ಮಾಡಕ್ ಆಗಲ್ಲ, 5 years ಆಗ್ಲಿ 10 ವರ್ಷ ಆಗ್ಲಿ ಅವ್ರಿಗೆ ಹೋಗಲ್ಲ ತಲೆ. ಒನ್ ಡೇ ಅವ್ರು ಅದು ಬಿಡ್ತಾರಲ್ಲ, ಟ್ರೇಡಿಂಗ್ ಮಾಡೋದ್ ಬಿಡ್ತಾರ, ಅವ್ರು ಏನೋ ಥಿಂಗ್ಸ್ ನೋಡ್ಕೊತಾರ ಅಷ್ಟೇ. ಓಕೆ, ಅಂದ್ರೆ ಈಗ ಏನು 2 year ಏನೇನು ಟೈಮ್ ಪೀರಿಯಡ್ ಅದಲ್ಲ, ಈ 2 year ಟೈಮ್ ಪೀರಿಯಡ್ದಾಗ ಈಗ ಮೋಟ ಅವರು ಏನು ಸ್ಟಡೀಸ್ ಅವ, ಲೈಕ್ ಪೇಷನ್ಸ್ ಕಲಿತಾರ, ಚಾರ್ಟ್ ಟ್ರೇಡಿಂಗ್ ಕಲಿತಾರ, ಓಕೆನಾ, ಅಂದ್ರೆ ಮಾರ್ಕೆಟ್ದು ಬಿಹೇವಿಯರು, ಮಾರ್ಕೆಟ್ದು ಸೈಕಾಲಜಿ, ಸೊ ಏನೇನು ಈ ತರ ಕಲ್ಕೋತಾ ಬಂದು ಅವ್ರು ಫೈನಲಿ ಆ ಸೆಟಪ್ ನ ಕುಂತಾರ. ಲಾಸ್ಟ್ 2 year ಆಗಿತ್ತು ಅನ್ಕ ಏನ್ ಸೆಟಪ್ ಬರ್ತಾವ ಅವ್ರಿಗೆ ಅಂತ ಡಿಸಿಪ್ಲಿನ್, ಮತ್ತೆ ನಿಮ್ ಬ್ಯಾಕ್ ಟೆಸ್ಟಿಂಗ್ ಇರ್ತದ. ಓಕೆ, ನೀವು ಏನ್ ಮಾಡ್ಲತ್ತೀರಿ, ಡೇಟಾ ನಿಮ್ದು, ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಜರ್ನಲ್ ಜರ್ನಲ್ ಟ್ರೇಡ್ಸ್ ಹೆಂಗ್ ತಗೊಳತ್ತೀರಿ, ದಿನ ಯಾಕೆ ತಗೊಳತ್ತೀರಿ ಅದು ಮೇಂಟೈನ್ ಮಾಡ್ಬೇಕು. ಮೇನ್ ಪಾಯಿಂಟ್ ಅಂದ್ರೆ ನೀವು ಯಾವ ಬೇಸಿಸ್ ಮೇಲೆ ಟ್ರೇಡ್ ತಗೊಂಡ್ರಿ, ಇದು ಹಿಂದಿನ ಲಾಜಿಕ್ ಏನಿತ್ತು ಅದು ಜನರಲ್ ಒಂದು ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಹೆಲ್ಪ್ ಮಾಡ್ತದ. ನೀವು ಏನೇನು ಕರೆಕ್ಟ್ ಮಿಸ್ಟೇಕ್ಸ್ ಮಾಡ್ಲತ್ತಿರಲ್ಲ ಅದು ನಿಮಗ್ ತಿಳಿತಾವಿತ್ತು, ಅದು ಮಿಸ್ಟೇಕ್ಸ್ ನೀವು ರಿಪೀಟ್ ಮಾಡಲ್ರಿ. ಅದ್ರ ಬದಲು ಜರ್ನಿ ಹಿಂಗೆ ನಡೀತಾ ಇರುತ್ತೆ. ಅಂದ್ರೆ ನಾವು ಕನ್ಕ್ಲೂಷನ್ ಏನಂತಂದ್ರೆ ಟೈಮ್ ಅಂತೂ ಇದ್ರೆ ಕೊಟ್ಟೆ ಕೊಡಬೇಕು 100%. ಓಕೆನಾ, ವಿತೌಟ್ ಟೈಮ್ಲಿಂದ ನೀವು ಯೂಟ್ಯೂಬ್ ಲೈವ್ ಹೋಗ್ರಿ ಅಥವಾ ಯಾವುದೇ ಕಡೆ ಹೋಗ್ರಿ ಏನೂ ಪಾಸಿಬಲ್ ಇಲ್ಲ. ಓಕೆನಾ, ಸೊ ಇದು ಒಂದು ಸ್ಕಿಲ್ ಅದ, ಪ್ರೊಫೆಷನ್ ಅದ. ಸೊ ಬೇರೆ ಸ್ಕಿಲ್ಗಳಿಗೆ ನಾವು ಯಾವ ಥರ ಟೈಮು, ಯಾವ ಥರ ಡೆಡಿಕೇಶನು, ಯಾವ ಥರ ಫಾರ್ಮಾಲಿಟೀಸ್ ಫಾಲೋ ಮಾಡ್ತೇವೋ, ಸೊ ಅದೇ ರೀತಿಯಾಗಿ ಫಾರೆಕ್ಸ್ ಟ್ರೇಡಿಂಗ್ ಕೂಡ ನಾವು ಡಿಸ್ಪ್ಲೇನು, ರೂಲ್ಸು, ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡಿಕೊಂಡು ಕಲ್ತೇವಂದ್ರೆ ಮಾತ್ರ ನಾವು ಫೈನಲಿ ಆಗಿ ಇದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಇದನ್ನ ಬಿಟ್ಟು ನಾವು ಬೇರೆ ಏನಾದ್ರು ಮಾಡಕ್ ಹೋದ್ರೆ ಸೊ ಅದು ಇದು ಅಂತ ಎಳೆದಿರುತ್ತೆ. ಸೊ ದುಡ್ಡಿದ್ದವ್ರನ್ನು ಕೂಡ ಅಷ್ಟೇ, ಯಾರ ಹತ್ರ ದುಡ್ಡಿದೆ, ಈಗ ನಾವು 5% ಕೊಡ್ತೀನಿ 10% ಕೊಡ್ತೀನಿ ಅಂತ ಅವ್ರ ಹತ್ರ ಅಂತರು ಅಂತಂದ್ರೆ ಸೊ ಅವ್ರು ಕಲಿಯೋದು ಬೆಟರ್. ಮೇನ್ ಮಾಡಿ ಅದೇ ಅದಲ್ಲ, ಯಾರ ಮೇಲೆ ಡಿಪೆಂಡ್, ನನಗೇನು ಅನ್ಸುತ್ತೆ ಯಾರ ಮೇಲೆ ಡಿಪೆಂಡ್ ಇರೋಕ್ಕಿಂತ ಬೆಟರ್ ನೀವೇ ಕಲಿರಲ್ಲ. ಈಗ ಇದು ಪ್ರೊಫೆಷನ್ ಏನದ ಸರ್, ಫಾಲ್ತು ನಾವು ಎಷ್ಟು ಟೈಮ್ 1 ಗಂಟೆ ಯಾರು ಬಲ್ರಿ. ಈಗ ನಾವ್ ಏನೋ ಎಕ್ಸ್ಪರ್ಟ್ ಕೆಲಸ ಮಾಡ್ತಾ ಇರ್ತೇವೆ, ಟೈಮ್ ಕೂಡ್ತೇವೆ, ಅದೇ 4 ದೋಸ್ತರು ಟ್ರೇಡಿಂಗ್ ದಾಗ ಕಲಿರಲ್ಲಪ್ಪ. ಇಲ್ಲ ನಿಮ್ಗೆ ಓಡ್ಗನ ಟೈಮ್ ಆಗಲ್ಲ ಇದೆ ಅಂದ್ರೆ ನೀವು ಟ್ರಸ್ಟೇಬಲ್ ಪರ್ಸನ್ ಕಲ್ಸ್ರಿ. ಇಲ್ಲೋದ್ರ ಮನೆ ಕಲ್ಸ್ರಿ ಯಾರಿಗ ನಿಮ್ ಹುಡುಗರಿಗೆ ಕಲ್ಸ್ರಿ. ಬಟ್ ಕಲಿಬೇಕು ನೋಡ್ರಿ, ಈ ಜಮನ ಹಿಂಗ್ ಯಾರ ಬಿಲ್ ಕೇಂಬಲ್ ಟೈಮ್ ಇಲ್ಲ ಅಂತ ಯಾರು ಇಲ್ಲ, ನಾವ್ ಸುಮ್ಮನೆ ಅಂತೇವ್. ನನಗೇನ ಅನಿಸ್ತದ ಫಾಲ್ತು ಟೈಮ್ ವೇಸ್ಟ್ ಮಾಡ್ತೇವ್. ಬಟ್ ನಾವು ಏನೋ ಒಂದು ಮನಿ ಮೇಕಿಂಗ್ ಸ್ಕಿಲ್ ಅದ, ಇದು ಒಲ್ಯಾರ ಅಂತ. ಈಗ ನೀವು ಇದು ಕಲ್ತಿರಪ್ಪ, ಏನೋ ಇಂಟ್ರೆಸ್ಟ್ ಕಲ್ತಿರಿ ಮಾಡಿರಿ ಅಂದ್ರೆ ಫ್ಯೂಚರ್ದಾಗ ನಿಮ್ದು 1 year ಏನ್ ಪ್ಯಾಕೇಜ್ ಅದ ಅದು 1 week ದಾಗ ತೆಗಿಬೋದು ನೀವು. ಅದು ಎಷ್ಟು ಪೊಟೆನ್ಶಿಯಲ್ ಇದ್ರಾಗ ಅದ. ರೈಟ್. ಈಗ ಸರ್ ಫೈನಲ್ ಆಗಿ ಇದು ಒಂದು ಶೇರ್ ಮಾರ್ಕೆಟ್ ಫೈನಾನ್ಸ್ ಎಜುಕೇಶನ್ ಅದ, ಇದು ಒಂದು ಸ್ಕಿಲ್ ಅಂತ ಪ್ರೂಫ್ನು ಆಗ್ಯದ. ಈಗ ನಾವು ಇಂಜಿನಿಯರ್ ಆಗ್ಬೇಕಂತಂದ್ರು ಅದು ಸ್ಕಿಲ್ ಅನ್ಬೇಕಂದ್ರು ಬೇಸ್ ಲೆವೆಲಿಂದ ಹೊಳಕಂದ್ರೆ ಸಮಥಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂದ್ರೆ ಎಲೆಕ್ಟ್ರಿಕಲ್ ಹಿಂಗ ಕಲ್ತರು ಒಂದು ಪ್ರೊಫೆಷನ್ ಅಂತ ಅಂತೀವಿ. ಕರೆಕ್ಟ್. ಈಗ ಇದೇ ಪಾಯಿಂಟ್ ಅನ್ನ ನಾವು ಶೇರ್ ಮಾರ್ಕೆಟಿಗೆ ಆ್ಯಡ್ ಮಾಡ್ದೇವೆ ಅಂತ ತಿಳ್ಕೊರಿ. ಶೇರ್ ಮಾರ್ಕೆಟಿಗೆ ಆ್ಯಡ್ ಮಾಡ್ದೇವೆ ಅಂದ್ರೆ ಇವ ಸ್ಕಿಲ್ಲೆಡ್ ಪರ್ಸನ್ ಅಂತಲ್ಲ, ಆ ಮನುಷ್ಯನ ಮೇಲೆ ಏನೇನು ಲಕ್ಷಣಗಳು ಕಾಣಬೇಕು ನಮ್ಗೆ ಎದುರಿನವ್ರಿಗೆ. ಮೇನ್ ಪಾಯಿಂಟ್ ಏನದ ಅವ್ರದ್ದು ನೀವು ಅಂಚಾಗ ನೋಡ್ರೆ ಆಯ್ತು ಇವ್ರು ಏನಾರ ಅಂತ ಪರ್ಸನಲ್. ಓಕೆ. ಸೆಕೆಂಡ್ ಥಿಂಗ್ ಅವ್ರ ಪ್ರೊಫೈಲ್ ಇರ್ತದ, ಒಂದು ಹೆಂಗ್ ಮಾಡ್ಲತ್ತಾರ, ಏನ್ ಮಾಡ್ಲತ್ತಾರ. ಕರೆಕ್ಟ್. ರೈಟ್. ಆಮೇಲೆ ಏನದ ಅಂದ್ರೆ ಈಗ ನಾನು ಪ್ರೊಫೆಷನಲಿ ನಮ್ಮಲ್ಲಿ ಸರ್ಟಿಫಿಕೇಟ್ ಅದ, ನನ್ನ ಇನ್ಸ್ಟಿಟ್ಯೂಟ್ ಸಿಕ್ಕಿಂದ. ಓಕೆ. ರೈಟ್. ಕಂಪ್ಲೀಟ್ ಮಾಡಿದ ಅಂತ ಸರ್ಟಿಫಿಕೇಟ್. ಸೊ ಒಂದ್ ಜರ್ನಿ ಇರ್ತದ, ಜರ್ನಿ ಮನುಷ್ಯನ್ ಹೆಂಗದ, ಒಂದ್ ಪ್ರೊಫೈಲ್ ಹೆಂಗದ ನೋಡ್ಕೊಂಡು ಅವರು ಫೈನಲ್ ಮಾಡ್ಬೋದು ರೀ. ಅಂದ್ರೆ ಇಮಿಡಿಯೇಟ್ಲಿ ಟ್ರಸ್ಟ್ ಅಂತೂ ಮಾಡಕ್ ಬರಲ್ಲ.
ಈಗ ಅದೇ ಹೇಳ್ತೀನಲ್ಲ, ಈಗ ಮಾರ್ಕೆಟ್ದಾಗ ನಾ ಏನ್ ಈಗ ಹೆಂಗ್ ಟ್ರೇಡಿಂಗ್ ಕಲಿಬೇಕಾದ್ರೆ ಹಂಗೆ ಅದ, ಥೋಡೆ ಮಂದಿಗೆ ಇದ್ರ ಬಗ್ಗೆ ಝೀರೋ ನಾಲೆಜ್ ಅದ. ಈಗ ಯಾರೋ ಒಂದೊಬ್ರು ನಾ 10,000 ಕಲಿಸ 15,000 ಕಲಿಸ್ತಂದು ಯೂಟ್ಯೂಬ್ ಮೇಲೆ ಬರ್ತದೆ, ಬರ್ತಾವ. ಅದು ನೋಡಿದೆವು ನಾವು ಸುಮ್. ಬಟ್ ಅವ್ರಿಗೆ ಏನ್ ಕಲಿಲತ್ರ ಅವ್ರಿಗೆ ಕೊನಿಲ್ಲಲ್ಲ ಅವ್ರು. ಅದಕ್ಕೆ ಪ್ರಾಪರ್ ಮೆಂಟರ್ ಸಿಗೋದು ತೋಲ್ ಇಂಪಾರ್ಟೆಂಟ್ ಅದ. ಅವ್ರು ಏನೋ ಒಂದು ಇಂಡಿಕೇಟರ್ಸ್ ಹೇಳ್ತಾರ, ಥೋಡೆ ಜನ ಹರ ಏನೋ ಬರೀ ಇಂಡಿಕೇಟರ್ಸ್ ಹೇಳ್ತಾರ, ಒಂದ್ 8 ಇಂಡಿಕೇಟರ್ಸ್ ಹೇಳಿದ್ರು ಡೈರೆಕ್ಟ್ಲಿ ಅವ್ರು ಹೋಗ್ತಾರ ಇಂಡಿಕೇಟರ್ಸ್ ಪ್ರಾಕ್ಟೀಸ್ ಮಾಡ್ತಾರ. ಇಂಡಿಕೇಟರ್ ಯಾವತ್ತು ಮನುಷ್ಯ ಸಕ್ಸಸ್ ಆಗಲ್ಲ, ಅವು ಜಸ್ಟ್ ಒಂದು ಮಾರ್ಕೆಟ್ ಡೈರೆಕ್ಷನ್ಸ್ ಅಷ್ಟೇ ಹೇಳ್ತವೆ. ಸೊ ಅಂಥವ್ರು ಜಾಸ್ತಿ ಸ್ಟೂಡೆಂಟ್ಸ್ ಬೇರೆಯವ್ರು ಸಿಕ್ಕಿನವ್ರು. ಈಗ ನಾವು ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿಲ್ಲ, ಸಾಕಷ್ಟು ಜನ ಅದ್ರಾಗ ಬಿ ಕೆಲವೊಂದು ಇಂಡಿಕೇಟರ್ಸ್ ಯೂಸ್ ಮಾಡಿನೇ ನಾ ಹಿಂಗೆ ಮಾಡ್ತೀನಿ ಅಂತಾರ. ಈ ಕೆಲವೊಬ್ಬರು ಅದೇ ಇಂಡಿಕೇಟರಿಗೆ ವಿರುದ್ಧ ಐತಾರೆ. ನೀವು ಇಂಡಿಕೇಟರ್ ಕಲ್ಕೊಂಡ್ರಿ ಅದಕ್ಕೆ ನಿಮಗೆ ಪ್ರಾಫಿಟ್ಟು ಇಲ್ಲ, ನಂಬಲಿಗೆ ಬರ್ರಿ ನಾವು ಚಂದ ಕಲಿಸ್ತೇವೆ. ಸೊ ಈ ಥರ ಅಡ್ವರ್ಟೈಸ್ಮೆಂಟ್ಗಳು ಯಾರ್ದವ್ರು ಈಗ ಮಾರ್ಕೆಟ್ ಅದ ಹೆಂಗಂದ್ರೆ 10 years ನೀವು ಇದ್ದೀರಿ, ನಿಮ್ಮಲ್ಲಿ ಒಂದು ಸ್ಕಿಲ್ ಬಿಲ್ಡ್ ಆಯ್ತು. ಇಂಡಿಕೇಟರ್ ಏನದ ಫಸ್ಟ್ ಇಟ್ಸ್ ಅ ಟೂಲ್, ಕರೆಕ್ಟ್? ರೈಟ್. ಟೂಲ್ ಅಂದ್ರೆ ಅದು ನಾವು ಹೆಲ್ಪ್ ತಗೋಬಹುದು, ಬಟ್ 100% ಅದ್ರ ಮೇಲೆ ಡಿಪೆಂಡ್ ಬರಲ್ಲ. ಟೂಲ್ ಯೂಸ್ ಮಾಡ್ಬೋದು ಅಷ್ಟೇ, ಬಟ್ ಪೂರಾ 100% ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ ಕೈ ಬಿ ಥೋಡೆ ಬೇಕಲ್ಲ ಅದು. ಇದು ಅದ ಇಂಡಿಕೇಟರ್ ಬಿ ಅದೇ ಹೇಳ್ತದೆ ನಿಮಗೆ, ಬಾಯ್ ಮಾಡ್ರಿ ಅಂತ ಸೆಲ್ ಮಾಡ್ರಿ ಅಂತ. ಬಟ್ ಅಲ್ಲಿ ಯಾಕೆ ಬಾಯ್ ಮಾಡ್ಲತ್ತ, ಯಾಕೆ ಸೆಲ್ ಮಾಡ್ಲಿ ಅದ್ರಿಂದ ಲಾಜಿಕ್ ಬಿ ಬೇಕಲ್ಲ. ಲಾಜಿಕ್, ರೈಟ್ ಸರ್. ಈ ಲಾಜಿಕ್ ಅನ್ನೋ ಪದದಿಂದ ಮಾರ್ಕೆಟ್ನಾಗ ಎಷ್ಟು % ನಮ್ಮದು ಟೆಕ್ನಿಕಲ್ ಯೂಸ್ ಮಾಡ್ತದೆ, ಎಷ್ಟು % ಲಾಜಿಕ್ ಯೂಸ್ ಮಾಡ್ತದೆ ಸರ್ ಇದ್ರೊಳಗೆ? ಅಂದ್ರೆ ಲಾಜಿಕ್ ಅಂತಂದ್ರೆ ಲಾಜಿಕ್ ಮೇಲೆ ಎಷ್ಟು % ಕೆಲಸ ಮಾಡಬೇಕು ಮತ್ತು ಟೆಕ್ನಿಕಲ್ ಮೇಲೆ ಎಷ್ಟು ಕೆಲಸ ಮಾಡಬೇಕು? ಮೇನ್ ಪಾಯಿಂಟ್ ಏನದಂದ್ರೆ ಅದು ನಮ್ದು ಮೈಂಡ್ ಸೆಟ್ ಅದ. ಈಗ ನೀವು ನೋಡ್ತಿರ್ಬೇಕು, ಬೇಸಿಕಲಿ ಯಾರು ಬಿಗಿನರ್ಸ್ ಇರ್ತಾರಲ್ಲ ಅವ್ರು ಟ್ರೇಡ್ ಹೋಲ್ಡ್ ಮಾಡಲ್ಲ. ಲಾಸ್ ಹಿಡಿದವ್ರು ಕಟ್ ಮಾಡೋದು ಅದೆಲ್ಲ ನಾವೇ ಲಾಸ್ ಮಾಡ್ಕೊಳತ್ತೇವ್. ಅದು ಟ್ರೇಡಿಂಗ್ ಲಾಸ್ ಮಾಡ್ಕೊಳತ್ತಿಲ್ಲ, ಕೂಡೆ ಮೈನಸ್ದಾಗ ಹೋಯ್ತು ನೋಡೋದು, ಇಮೋಷನ್ಸ್ ಕಂಟ್ರೋಲ್ದಾಗ ಇರಲ್ಲ, ಲಾಸ್ ಆಗ್ಲತ್ತದ, ಮನುಷ್ಯ ಮಾಡ್ತಾನ ನೋಡಿ ಕಟ್ ಮಾಡಾಕ್ತಾನ. ಬಟ್ ಅದೇ ಒಂದ್ ಫ್ಯೂ ಮಿನಿಟ್ಸ್ ಬಾದ್ ತೆಗ್ ನೋಡ್ರಿ ಅದೇ ಆ ಪಾಯಿಂಟ್ ಮೇಲೆ ಬಂದಿರ್ತದೆ. ಇಮೋಷನ್ಸ್ ಆಟ ಅದೇ ಅಲ್ಲ. ಹಂಗೆ ಜರ್ನಿ ನಿಮ್ ಕಂಟಿನ್ಯೂ ಆಯ್ತು ಅಂದ್ರೆ ನಾವೇ ಹಂಗೆ ಮಾಡ್ತೇವೆ. ಒಂದ್ ಸ್ವಲ್ಪ ನಾ ಹೆಂಗ್ ಮಾಡ್ತಂದ್ರೆ ಒಂದ್ ಟ್ರೇಡ್ ತೊಗೊಂಡ್ ಹಂಗೆ ಕಂಟಿನ್ಯೂ ಅದಕ್ಕೆ ನೋಡ್ತಾ ಇರ್ತದ. ಸೊ ಲಾಸ್ದಾಗ ಹೋಯ್ತಂದ್ರೆ ಧಕ್ ಪೂರಾ ಬೆವರ್ ಬಿಟ್ಟೈತಿ, ಸ್ವೆಟ್ ಬರ್ತದ. ಇದು ಸೊ ಇದು ಹರ್ ಒಂದ್ ಬಿಗಿನಿಂಗ್ ಫೇಸ್ದಾಗ ಆಯ್ತು ಆಗ್ಲೇಬೇಕು. ಇದು ಇಟ್ಸ್ ಅ ಜರ್ನಿ, ಆಗ್ಲೇಬೇಕು. ಅಂದ್ರೆ ಇವಾಗ ಏನ್ ಮಾಡ್ತೇವೆ, ಒಂದ್ ಮುಂಜಾನೆ ಟ್ರೇಡ್ ತಗೊಂಡು ಅಂತ ತಿಳ್ಕೊರಿ, ಫಸ್ಟ್ ಕ್ಲಾಸ್ ಕೊಡ್ತೇವೆ. ಇವಾಗ ನಮ್ಗೆ ಗೊತ್ತದ ಒಂದ್ರ ಲಾಸ್ ಆಗುತ್ತೆ ಅಂದ್ರೆ ಪ್ರಾಫಿಟ್ ಆಗತ್ತೆ, ಅದು ಬಿಟ್ಟು ಬೇರೆ ಸೀನ್ ಏನಿಲ್ಲಲ್ಲ. ರೈಟ್. ಇದು ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ಈಗ ನೀವು ಫ್ಯಾಮಿಲಿದವ್ರ ಸಪೋರ್ಟ್ ಇಲ್ಲಿಂದ ಮೇಲೆ ಬಂದಂತ ಹೇಳ್ತೀರಿ. ಸೊ ಈಗ ನಿಮ್ಮ ಫ್ಯಾಮಿಲಿ ಹೆಂಗೆ ಪ್ರೌಡ್ ಫೀಲಿಂಗ್ ಮಾಡ್ತಾರೆ ಸರ್ ಈಗ ನಿಮ್ಮ ಬಗ್ಗೆ? ಫುಲ್ ಆಂಬ್ಯುಲೆನ್ಸ್ ರಿಲೇಟಿವ್ಸ್ ಅಂಡ್ ಎಲ್ಲರಿಗೆ ಅವ್ರಿಗೆ ಗೊತ್ತಿಲ್ಲ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಬಿಟ್ರಿ. ನಮ್ಮ ಮನ್ಯಾಗ ನಮ್ಮ ಅಜ್ಜಿ ಅಂಡವ್ರ ಹರ ಈ ಹೈ ಪೇಯಿಂಗ್ ಸ್ಕಿಲ್ ಇದು ಏನದ, ಮಂತ್ಲಿ ಕೈಂಡ್ ಆಫ್ ಎಷ್ಟು ಅರ್ನ್ ಮಾಡ್ತೇವೆ ಅವ್ರಿಗೆ ಗೊತ್ತಿಲ್ಲ. ಇನ್ನು ಏನೋ ಒಂದ್ ಕೈಂಡ್ ಆಫ್ ನನ್ ಸಿಸ್ಟಮ್ ಎಲ್ಲ ನೋಡ್ಕೊಂಡು ಸೆಟಪ್ ಅವ್ರ ಅನ್ಕೊಂಡ ಒಂದ್ ಜಾಬ್ ಮಾಡ್ಲತ್ತ ಅಂತ ಹೇಳ್ತಾರೆ. ಬಿಕಾಸ್ ಓಲ್ಡ್ ಏಜ್ ಮಂದಿಗೆ ಇದು ಡೈಜೆಸ್ಟ್ ಆಗಲ್ಲ ಸರ್, ಅವ್ರಿಗೆ ಗೊತ್ತೇ ಆಗಲ್ಲ ಇದೇನು. ಅದೇ ಓಕೆ. ಫ್ರೆಂಡ್ ಈ ಪ್ರೆಸೆಂಟ್ ಸರ್ಕಲ್ ನಲ್ಲಿ ಫ್ರೆಂಡ್ ಅಪ್ರೋಚ್ ಯಾವ ತರ ಬರ್ತದೆ ಸರ್? ಫ್ರೆಂಡ್ ಅದೇ ಇನ್ವೆಸ್ಟ್ಮೆಂಟ್ಸ್ ತಗೋರಿ, ಇಲ್ಲ ನಮಗ್ ಡಬಲ್ ಮಾಡ್ಕೊಡ್ರಿ. ಡಬಲ್ ಮಾಡೋ ಸ್ಕೀಮ್ ಇಲ್ಲಲ್ಲ, ಡಬಲ್ ಮಾಡ್ಕೊಡ್ರಿ ಅಂತಾರ. ಬಟ್ ಅದ್ರಕ್ಕಿಂತ ಬೆಟರ್ ಅಂತ ಕಲೀರಪ್ಪ ಅಂತ ಬಂತು. ಅಂಡ್ ಮೇನ್ ಪಾಯಿಂಟ್ ಟ್ರೇಡಿಂಗ್ ದಾಗ ನೀವು ಬೇರೆಯವ್ರ ಫಂಡ್ ಮೇಲೆ ಟ್ರೇಡ್ ಮಾಡ್ಬಾರ್ದು. ನಿಂಬಲ್ ಓನ್ ನಿಮ್ದು ಮನಿ ಅವ್ರ ನಿಮ್ದು ಏನ್ ವರ್ಕ್ ಮಾಡಿನ ಸ್ಯಾಲ್ರಿ ಅದ ಸೇವಿಂಗ್ಸ್, ನಿಮ್ದು ಓನ್ ಸೇವಿಂಗ್ಸ್ ಇರ್ಬೇಕು. ಬೇರೆಯವ್ರದ್ದು ಫಂಡ್ ತಗೊಂಡಂತೂ ಟ್ರೇಡಿಂಗ್ ಮಾಡ್ಬಾರ್ದು, ಬಿಕಾಸ್ ಫ್ಯೂಚರ್ ನಿಮಗೆ ಪ್ರಾಬ್ಲಮ್ ಆಯ್ತು. ಈಗ ಫೈನಲಿ ಸರ್ ನಾವು ಟ್ರೇಡಿಂಗ್ ಎಲ್ಲ ಮಾಡಿದೆವು, ಫೈನಲಿ ಸಕ್ಸಸ್ಫುಲ್ ಅದೇವಿ. ಸಕ್ಸಸ್ಫುಲ್ ಆದವ್ರದ್ದು ಫೀಲಿಂಗ್ಸ್ ಏನಿರ್ತಾವೆ ಸರ್? ಈಗೆಲ್ಲ ಸಕ್ಸಸ್ ಆಗಿರೋ ನಿಮ್ಮ ಫೀಲಿಂಗ್ಸ್ ಏನವ ಈಗ? ಅದ ಇನ್ನು ನಜರ್ ಏನದ? ನಜರ್ ನೋಡ್ರಿ, ಸಕ್ಸಸ್ಫುಲ್ ಒನ್ ಟೈಮ್ ಡಿಪೆಂಡ್ ಇರ್ತದೆ ಫ್ಯಾಮಿಲಿ ಮೇಲೆ. ಈಗ ಏನೋ ಒಂದು ತಗೋಬೇಕಂದ್ರೆ ಪಪ್ಪ ಇಸ್ಕೊಡ್ರಿ ಅಂತ ಕೇಳ್ತಿದೆ. ಇವತ್ತು ನಾವ್ ಏನ್ ಬೇಕಾದ್ರು ನಮ್ದು ಪರ್ಸನಲ್ ಚಾಯ್ಸ್ ಮೇಲೆ ಬಾಯ್ ಮಾಡ್ಬೋದು. ಮಮ್ಮಿಗೆ ಫಾರ್ ಎಕ್ಸಾಂಪಲ್ ನಾವು ಏನ್ ಸ್ಟ್ಯಾಂಡರ್ಡ್ಸ್ ವೇರ್ ಮಾಡ್ಲತ್ತೇವ್, ಚಪ್ಪಲ್ ವಿಪ್ಪಲ್ ಅನ್ಕೋರಿ, ಒಂದ್ ಟೈಮಿಗೆ ಪೇರೆಂಟ್ಸ್ ನಮಗ್ ಇಸ್ಕೊಡ್ತಿವ್ರು. ಈ ಟೈಮಿಗೆ ನಂದು ಎಷ್ಟು ಎಕ್ಸ್ಪೆನ್ಸ್ ಅದ, ಲೈಕ್ ಶೂಸ್ ಚಪ್ಪಲ್ಸ್ ಆಗ್ಲಿ, ಅದೇ ಎಕ್ಸ್ಪೆನ್ಸ್ ಇದೆ ನಮ್ಮ ಮಮ್ಮಿಗೆ ಸೇಮ್ ಪ್ರೈಸ್ ಹೋಯ್ತಾ. ಬಿಕಾಸ್ ನಾವು ಅದು ಲಕ್ಸುರಿ ಲೈಫ್ ಫೀಲ್ ಮಾಡ್ಲತ್ತಿದ್ದೇವ್ ಬೈ ವೇರಿಂಗ್ ಅಂಡ್ ಆಲ್. ಅದು ಬಿ ಅವ್ರು ಬಿ ಫೀಲ್ ಮಾಡ್ಬೇಕಲ್ಲ. ಎಕ್ಸಲೆಂಟ್ ಸರ್, ಒಳ್ಳೇದು ಸರ್.
ಈಗ ಈಗ ಇಲ್ಲಿ ಮಾರ್ಕೆಟ್ಲಿಂದ ಅರ್ನಿಂಗ್ ಮಾಡಿದಂಥ ಅಮೌಂಟು ಮತ್ತು ಇನ್ವೆಸ್ಟ್ಮೆಂಟ್ ಏನಾದರೂ ಬೇರೆ ಪ್ಲೇಸ್ ಇನ್ವೆಸ್ಟ್ಮೆಂಟ್ ಮಾಡ್ಲತ್ತೀರಿ ಮತ್ತು ತಿರ್ಗಿ ಅದಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ? ಇಲ್ಲ ಅದು ಅದ್ರಾಗ ಇನ್ವೆಸ್ಟ್ಮೆಂಟ್ ಇದಾಗ ನಾ ಬಿಲೀವ್ ಮಾಡಲ್ಲ. ಓಕೆ. ಮಲ್ಟಿಪಲ್ ಜಾಗದಾಗ ಇನ್ವೆಸ್ಟ್ ಮಾಡ್ಬೇಕು, ಒಂದ್ ಸೋರ್ಸ್ ಮೇಲೆ ಯಾವತ್ತು ಡಿಪೆಂಡ್ ಇರ್ಬಾರ್ದು. ಇದ್ರ ಆಯ್ತಾಯ್ತು, ವಿ ಆರ್ ಮೇಕಿಂಗ್ ಗುಡ್ ಅಮೌಂಟ್, ನಾವು ಜರ್ನಿ ಪ್ರಾಫಿಟ್ ಮಾಡ್ತಾ ಇರ್ತೀವಿ. ಇದ್ರಿಂದ ಬೇರೆ ಬಂಗಾರ ತಗೋರಿ, ಅದ್ರ ಬಗ್ಗೆ ಪ್ಲಾಟ್ಸ್ ದಾಗ ಇನ್ವೆಸ್ಟ್ ಮಾಡ್ರಿ. ಮಲ್ಟಿಪಲ್ ಅಂದ್ರೆ ಮಲ್ಟಿಪಲ್ ಸೋರ್ಸ್ ಜನರೇಟ್ ಹಾಕೋತಿರ್ತಾವ. ಒಂದ್ರದಾಗ ಇದ್ರಿಂದ ಇದು ಒಂದ್ ಟೈಮಿಗೆ ಇದು ನಡೆಯಲ್ಲ ಅಂತಂದ್ರೆ ಬೇರೆ ಸೋರ್ಸ್ ಇರ್ತದಲ್ಲ. ಸಮ್ ಟೈಮ್ ಟ್ರೇಡಿಂಗ್ ಒಂದೊಂದ್ ತಿಂಗಳು ಮನುಷ್ಯನ್ ತಲೆ ಖರಾಬ್ ಮಾಡಿ, ಬಿಕಾಸ್ ಹರ ದಿನ ಪ್ರಾಫಿಟಬಲ್ ಇರ್ಬೇಕಂತ ಏನಿಲ್ಲ, ಅಪ್ ಅಂಡ್ ಡೌನ್ ನಡೀತಾ ಇರ್ತದೆ. ಅಪ್ ಅಂಡ್ ಡೌನ್ ಇಟ್ಸ್ ಅ ಜರ್ನಿ. ಸೊ ನನ್ ಒಂದ್ ಜಾಗದಾಗ ಇನ್ವೆಸ್ಟ್ ಮಾಡಪ್ಪಲ್ಲ 10 ಜಾಗದಾಗ ಇನ್ವೆಸ್ಟ್ ಮಾಡ್ರಿ, ಮಲ್ಟಿಪಲ್ ಸೋರ್ಸ್ ಬರ್ತಾ ಇರ್ತಾವ. ಓಕೆ. ಈಗ AI ಟ್ರೆಂಡ್ ನಡೀತಿದೆ. ಓಕೆನಾ? AI ಟ್ರೆಂಡ್ ನಡೀತಿದೆ ಈಗ ಆಲ್ಮೋಸ್ಟ್ ಬ್ಲ್ಯಾಕ್ ರಾಕ್, ಈಗ ರಿಲಯನ್ಸ್ನವರು ಆಲ್ರೆಡಿ ಬ್ಲ್ಯಾಕ್ ರಾಕ್ ಟೈ ಅಪ್ ಇದ್ದೀವಿ, ಸೊ ನಾವೊಂದು ಆ್ಯಪನ್ನು ರಿಲೀಸ್ ಮಾಡ್ತಿದ್ದು ಆಲ್ರೆಡಿ ನ್ಯೂಸ್ನಾಗಂತೂ ಪಬ್ಲಿಕ್ ಐತದು. ಸೊ ಈಗ ಈ ದಿನಗಳದಾಗ AI ಏನು ರೂಲ್ ಇದೆ ಸರ್ ಟ್ರೇಡಿಂಗ್ನಲ್ಲಿ? ಏನು ರೂಲ್ ಇದೆ? ಈಗ ಆಟೋ AI ಟ್ರೇಡ್ ಆಗ್ತಿದೆ, ಮೋಸ್ಟ್ ಟ್ರೇಡ್ ಆಗ್ತಿದೆ. ಫಾರೆಕ್ಸ್ನಾಗಂತೂ 60% AI ಟ್ರೇಡೇ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ AI ಟ್ರೇಡ್ ಅಂದ್ರೆ ಅದು ಹೆಂಗ್ ಮಾಡ್ಬೇಕು ಏನಂತ? ಮೇನ್ ಥಿಂಗ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದ್ರೆ ಬೇಸಿಕಲಿ 1000 ಮನುಷ್ಯ ಕೆಲಸ ಮಾಡೋದು ಒಂದೇ ಕೆಲಸ ಮಾಡುತ್ತೆ, ಕರೆಕ್ಟ್ ಅಲ್ಲ? ಸೊ ಪ್ರೊಫೆಷನಲ್ ಟ್ರೇಡರ್ಸ್ ಆಲ್ರೆಡಿ ನಮ್ಮ ಹತ್ರ ಒಂದು ಬಾಟ್ ಅದ. ಈಗ ನಾವು ಈಗ ಇಲ್ಲೇ 10 ಜನ ಪ್ರೊಫೆಷನಲ್ ಟ್ರೇಡರ್ಸ್ ಇದ್ದಾವ ಅಂತ ತಿಳ್ಕೊರಿ. ಆ 10 ಜನದ ಮೈಂಡ್ ಏನದ, ನಮ್ ನಾಲೆಜ್ ಏನದ, ವಿ ಕ್ಯಾನ್ ಆಡ್ ಸಮ್ವೇರ್ ಟು ಅ ಸಾಫ್ಟ್ವೇರ್, ಕರೆಕ್ಟ್? ಅದು ಗೈಡ್ ಮಾಡಿ ಈ ಲೆವೆಲ್ಸ್ ಮೇಲೆ, ಯಾಕೆ ಈ ಟುವರ್ಡ್ಸ್ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತದ, ಯಾವ ಲೆವೆಲ್ ಮೇಲೆ ಹೋಗೋ ವಿ ಕ್ಯಾನ್ ಬೈ ಸ್ಕ್ಯಾಲ್ಪ್ ತಗೋಬಹುದು, ನಮ್ಮಲ್ಲಿ ನಾಲೆಜ್ ಇರ್ತದ. ಅದಕ್ಕೆ ನಾವು ಇಂಡಿಕೇಟರ್ಸ್ ಮಾಧ್ಯಮ ಥ್ರೂ ಅದಕ್ಕೆ ನಾವು ಒಂದ್ ಬಾಟ್ ರೆಡಿ ಮಾಡ್ಬೋದು. ಬಿಕಾಸ್ ಒಬ್ಬರ ನಾಲೆಜ್ ಇಲ್ಲ, ಅದು 10 ಮಂದಿದ ನಾಲೆಜ್ ಅದ. ಅಂಡ್ 10 ಮಂದಿ ನಾಲೆಜ್ ಕೂಡಿ ಒಂದ್ ಬಾಟ್ ರೆಡಿ ಮಾಡಿದೆವು. ಅಂಡ್ ಬಿಕಾಸ್ ಆಫ್ ದಟ್ ರೀಸನ್ ಅದು ಪ್ರಾಫಿಟ್ಸ್ ಮಾಡ್ತು. ಅದು ಬಿ ಒಂದ್ ಲೆವೆಲ್ ತನ ಓಕೆ ಅದ ನೋಡ್ರಿ. ಹರ್ ಒಂದಕ್ಕೆ ಎಂಡ್ ಅದ, ಬಟ್ ಓನ್ ಸ್ಕಿಲ್ ಇದ್ದ ಯಾವತ್ತೂ ಎಂಡ್ ಇಲ್ಲ. ಅದೊಂದ್ ಬಾಟ್ ಅದ, ಅದಕ್ಕೆ ನಾವ್ ಏಟ್ ಹೇಳಿದೆ ಒಟ್ಟೆ ಮಾಡ್ತು, ಅದಕ್ಕೆ ಜಾಸ್ತಿ ಮಾಡಲ್ಲ. ಈ ಜಾಗ ಬೈ ಮಾಡಿ ಜಾಗ ಸೇಲ್. ಬಟ್ ಏನೋ ಒಂದ್ ಆ ಗ್ಲಿಚ್ ಎಕ್ಸ್ಪೋಸೆಡ್ ಏನೋ ಒಂದ್ ಟಾಪಿಕ್ ಬಂತು, ಅದ್ರಾಗ ಏನೋ ಒಂದ್ ಎರರ್ ಆಯ್ತು. ಆ ಟೈಮಿಗೆ ಅದು ನೀ ಇಟೆ ಮಾಡಿದ ಅಪ್ಲೈ ಆಯ್ತು. ಹಾಗಾದ್ರೆ ನಮಗೆ ಎಲ್ಲ ಬಂತು, ನಮ್ಮಲ್ಲೇ ಸ್ಕಿಲ್ ಬಂದ್ರೆ ನಾವು ಬೇರೆ ಹುಷಾರಿರ್ತಾವ. ರೈಟ್. ಸೊ ಆಪರೇಟರ್ ಅದಕ್ಕೆ ಬೀಟ್ ಮಾಡ್ಬೋದು. ಈ ಅದೇ ಟ್ರೇಡ್ ಒಳಗನ ಸಕ್ಸಸ್ಫುಲಿ ಆಗ್ಲತ್ತಂದ್ರೆ ಎದುರಿನ ಆಪರೇಟರ್ ನೋಡ್ಬಿ ಅದಕ್ಕೆ ಕ್ರ್ಯಾಕ್ ಬಿ ಮಾಡ್ಬೋದು. ಸೊ ಹಂಗ್ ಬಿ ಮಾಡ್ಬೋದು. ಅದನ್ನ ಎಲ್ಲರೂ ಅದೇ ಯೂಸ್ ಮಾಡ್ಲತ್ತಾರ. ಫ್ಯೂಚರ್ ಈಸ್ AI, ಅದೇ ಅದ. ಬಿಕಾಸ್ ಈಗ ನಾವೇ ಕೆಲಸ ಮಾಡತ್ತೆ ಅಂದ್ರೆ ನಮ್ ಸ್ಕಿಲ್ 5 years ನಾಲೆಜ್ ಅದ. ನಾವೇ ನನ್ ಸೆಟಪ್ ನಾ ಹೇಳ್ದ ಆಲ್ರೆಡಿ ನಿಮಗ್ ಒಂದ್ ಸೆಟಪ್ ಹೇಳಿದಾನಂತ. ಆ ಸೆಟಪ್ ಮೇಲೆ ನಾ ಈ ರೆಡಿ ಆಯ್ತು ಈ ಸೆಟಪ್ ಅಂದ್ರೆ ಬಾಯ್ ಆಗ್ಬೇಕಿಲ್ಲ ಅಂತ ಆಲ್ರೆಡಿ ಒಂದ್ ಇಂಡಿಕೇಟರ್ ರೆಡಿ ಮಾಡ್ಕೊಂಡು ನನ್ನ ಇದು ಮಾಡೋದ್ ತಿಳ್ಕೊ. ಇಂಡಿಕೇಟರ್ ಅಂದ್ರೆ ಇಲ್ದ್ರ ಒಂದ್ ಬಾಟ್ ಅನ್ಕೋ ರೆಡಿ ಮಾಡ್ದ ಅಂದ್ ಬಿಟ್ಕೊಟ್ಟ ಅಂತ ತಿಳ್ಕೊರಿ. ನಾ ಪೂರಾ ವರ್ಲ್ಡ್ ತಿರುಗ್ತಾ ಇರ್ತಾ ಅದು ತಾನೇ ಅದು ಫಿಗರ್ ಬಂತ ಅಲ್ಲಿ ತಾನೇ ಬೈ ಮಾಡ್ತದ, ತಾನೇ ಸೆಲ್ ಮಾಡ್ತದ, ರೊಕ್ಕ ಬಿಲ್ಡ್ ಹಾಕೋತಿರ್ತಾವ. ರೈಟ್. ಈಗ ನೀವೇನ್ AI ಏನ್ ಬಿಲ್ಡ್ ಮಾಡ್ತೀರಿ, ಓಕೆನಾ? ಇದು ಬೇರೆಗೆ ಶೇರ್ ಮಾಡ್ಬೋದಾ? ಓಕೆ, ದಟ್ಸ್ ಅ ಚಾಯ್ಸ್. ಮಾರ್ತಾರಲ್ಲ ದುಬೈದಾಗ. ಈಗ ಒಂದ್ ರೋಬೋ ಅದ ಅಂದ್ರೆ ಅದ್ರ ಒಂದು ಪ್ರೈಸ್ ಇರ್ತದ 20 lakhs 30 lakhs. ಬಟ್ ಎವರೇಜ್ ನೀವು ಬಾಯರ ಮಾಡ್ಬೋದು, ಬಟ್ ಯಾವ ಲೆವೆಲ್ ತನ ಅದು ಪ್ರಾಫಿಟಬಲ್ ಇರ್ತದ ಅವ್ರ ಏನ್ ಇರ್ತದ ಅದು ಮಾಡಕ್ ಆಗಲ್ಲ. ಓಕೆ, ಯೂಸ್ ಮಾಡತ್ತಾರ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡತ್ತಾರ. ಈಗ ಅದೇ ಯೂಸ್ ಮಾಡತ್ತಾರ ಅಂದ್ರೆ ಈಗ ನಾವೇನಾದ್ರೂ ಯೂಸ್ ಮಾಡ್ಬೋದಾ? ಯಾವುದು ಏನು ಅಂತ ಏನಾದ್ರು ಯಾವುದು ಬಾಟ್ ಹೆಸರು ಹೇಳತ್ತಾರ ಏತ್ ತೋಲವ ಹಂಗೆ ಒಂದು ಎಕ್ಸಾಂಪಲ್. ಈಗ ನಾವು ರೀಸೆಂಟ್ಲಿ ಒಂದು ಯೂಸ್ ಮಾಡ್ಲತ್ತಿದೆವು, ಅದು ಪ್ರೈವೇಟ್ ಅದ ಅಲ್ಗೋ ಅಂತ. ಅದಕ್ಕೆ ನಾವು ಒಂದೇ ಹೆಸರು ಇಟ್ಟಿದ್ದೆವು. ಅಲ್ಗೋ ಟ್ರೇಡಿಂಗ್ ಇತ್ತಲ್ಲ, ನಾವು ನಮ್ಮ ಬಾಟಿಗೆ ಅಲ್ಗೋ ಅಂತ ಒಂದ್ ಹೆಸರು ಕೊಟ್ಟಿದ್ದೆವು ಅಂತ. ಓಕೆ, ಅಂದ್ರೆ ಅದ್ರೊಳಗೆ ಸಿಸ್ಟಮ್ದಾಗ ಹಾಕಿರ್ಲಿಂದ ಆಲ್ಮೋಸ್ಟ್ ಅಲ್ಲಿ ಅಕೌಂಟ್ಸ್ ಡಿಪಾಸಿಟ್ ಮಾಡ್ತೇವೆ. ಅದು ಏನದ ಪರ್ ಡೇ ಸಬ್ದು ಜನರೇಟ್ ಮಾಡ್ತಾ ಇರ್ತದೆ. ಲೆವೆಲ್ ಮೇಲೆ ಬಂದ್ರು ಬೈ ಈ ಲೆವೆಲ್ ಸೆಲ್ ಲೆವೆಲ್ ಮೇಲೆ ಪ್ರಾಫಿಟ್ ಆಟೋಮೆಟಿಕ್ ನಡೀತಾ ಇರ್ತದೆ. ಇಮೋಷನ್ಲೆಸ್ ಟ್ರೇಡಿಂಗ್ ಅಂತ ಇಮೋಷನ್ಲೆಸ್. ಈಗ ಹ್ಯೂಮನ್ಸ್ ಇದ್ದೇವೆ ಅಂತಂದ್ರೆ ನಾವು ಇದು ಹಿಂಗ್ ಹೋಗ್ಲತ್ತಂದ್ರೆ ಇದು ಹಿಂಗಾಗೋ ಚಾನ್ಸಸ್ ಅದ, ಹಂಗದ ಉಲ್ಟಾ ಬಿಲ್ಟಾ ದಿಮಾಕ್ ಓಡ್ಸೋ ಬದ್ಲಿ ಅದು
ಒಂದೇ ಸರಿ ಕುಂತಿ ಒಂದೇ ಸರಿ ಸೆಟಪ್ ಮಾಡಿ ಫೈನಲ್ ಮಾಡಿದ್ದೀವಿ ಅಂತಂದ್ರೆ ಅದು ನಡೀತಾ ಇರ್ತದೆ. ನಡೀತಾ ಇರ್ತದೆ. ಅದು ಬೇರೆ ಸೆಟಪ್ ಶೇರ್ ಮಾಡಲಿ ಅಥವಾ ನಾವು ಶೇರ್ ಮಾಡದೇ ಇರಲಿ, ಅದು ನಮ್ಮ ಚಾಯ್ಸ್. ಒಂದು ಚಾಯ್ಸ್ ಅದ. ಯಾರು ಪ್ರೊಫೆಷನಲ್ಸ್ ಇರ್ತಾರೆ ಈಗ ಅದು ನಾವೇ ಇನ್ವೆಂಟ್ ಮಾಡಿದ್ರೆ ನಾವೇ ಶೇರ್ ಮಾಡ್ಬೇಕು ಅನ್ನಿಂಗ್ ಅಪ್ಲೈ. ಹಾ, ಇರ್ತದೆ ಇರ್ತದೆ. ಸೊ ಪಬ್ಲಿಕ್ ಸೆಲೆಕ್ಟ್ ಮಾಡಿದೆ ಅಂದ್ರೆ ಫಾರ್ ಅ ಬಿಸ್ನೆಸ್ ಕೈಂಡ್ ಆಫ್ ಆಯ್ತದು ಡೆವಲಪ್ ಸೆಲ್. ಸೊ ಈಗ ಯಾಕಂದ್ರೆ ಎ ಐ ಬಂದ್ಬಿಟ್ರೆ ಈಗ ಎಲ್ಲ ನೋಡ್ತಿರಲ್ಲ, ಎಲ್ಲ ಕಡೆ ಈಗ ಬೂಮ್ ಆಗೋಗೈತೆ ಈಗ ಎ ಐ ಟ್ರೇಡಿಂಗ್. ಈಗ ರಿಲಯನ್ಸ್ನವ್ರು ಕೂಡ ಈಗ ಬ್ಲ್ಯಾಕ್ ರಾಕ್ ಜೊತೆ ಟೈಅಪ್ ಆಗಿಬಿಟ್ಟು ಅದು ಬಿ ಎ ಐ ಟ್ರೇಡಿಂಗ್ಗೆ ಹೊಂಟದಂತೆಲ್ಲ ಆಲ್ಮೋಸ್ಟ್ ಹೊಂಟದಂತ. ಬಟ್ ಅದು ಇನ್ನೂ ಏನೇನೋ ನಮಗೂ ಇನ್ನೂ ಕ್ಲಿಯರ್ ಆಗೋತ್ತಿಲ್ಲ ಅದಕ್ಕೆಲ್ಲ. ಓಕೆ ಸರ್, ಥ್ಯಾಂಕ್ ಯು. ಫೋರೆಕ್ಸ್ ಬರೆದಾಗ ಭಾಳಷ್ಟು ನಿಮ್ಮ ಇನ್ಫಾರ್ಮೇಷನ್ ಶೇರ್ ಮಾಡಿದ್ರಿ. ಭಾಳ ಫಾರೆಕ್ಸ್ ಬರೆದಾಗ ಈಗ ಅನ್ನಿಸ್ತಾಗಿ ಈ ಪಾಡ್ಕಾಸ್ಟ್ ನೋಡಿದ ನಂತರ ಫಾರೆಕ್ಸ್ ಈಸಿ ಅನ್ನಿಸ್ತದೆ. ಫಾರೆಕ್ಸ್ ಟ್ರೇಡಿಂಗ್ ಇನ್ನೇ ಈಸಿ ಅನ್ನಿಸ್ತದೆ. ಅಂದ್ರೆ ಫಾರೆಕ್ಸ್ ಅಂದ್ರೆ ಏನು, ಹೆಂಗೆ ಕೆಲಸ ಮಾಡಬೇಕು, ಅದ್ರೊಳಗೆ ಹೆಂಗೆ ಹೋಗಬೇಕು, ಅದ್ರೊಳಗೆ ಹೆಂಗೆ ಇರ್ತದ, ಏನು ಇರ್ತದ ಅಂದ ಕೇಸ್ ಈಗೇನೋ ಹಲ್ಕೆ ಅನ್ನಿಸ್ತದೆ. ಈಗ ಇದಕ್ಕಿಂತ ಮುಂಚೆಗೆ ಹೆಂಗಿತ್ತು ಅದನ್ನ ನೋಡೋಕೆ ಹೋದ್ರೆ ಅದೇ ಇದು ಏನದಪ್ಪ ಅಂತ ನಂಗೆ ಅನಿಸ್ತೈತಿ. ಕರೆಕ್ಟ್. ಒಂದು ಲೆವೆಲ್ ತನಕ ಈಗ ಕ್ಲಿಯರ್ ಅನ್ನಿಸ್ತದೆ. ಈಗ ಉಳಿತಕ್ಕೆ ಈಗ ನೆಕ್ಸ್ಟ್ ಸ್ಟೆಪ್ ತೊಗೊಂಡು ರಿಯಲಿ ಅದ್ರೊಳಗೆ ಮೂವ್ಮೆಂಟ್ ಆಗಿ ಎಂಟ್ರಿ ಆಗಿ ಸೊ ಅದು ಏನು ಏನಿಲ್ಲ ಅಂತ ತಿಳ್ಕೊಳಕ್ಕೆ ಈಗ ಎಕ್ಸೈಟ್ಮೆಂಟ್ ಇದ್ರಲ್ಲಿಂದ ಸ್ಟಾರ್ಟ್ ಆಯ್ತದೆ ಅಂತ ತಿಳ್ಕೊರಿ. ಎಸ್ ಸರ್. ಸೊ ಈಗ ಇದ್ರೊಳಗೆ ನಾವು ಒಳ್ಳೆ ರೀತಿಯಿಂದ ಎವ್ರಿಥಿಂಗ್ ಪೂರ ಪಿನ್ ಟು ಪಿನ್ ಮಾತಾಡಿದ್ವಿ. ಅದ್ರೊಳಗೆ ಎಕ್ಸಾಕ್ಟ್ಲಿ ಪ್ರಾಫಿಟ್ ಅಂದ್ರೆ ಹೆಂಗೈತದು, ಲಾಸ್ ಅಂದ್ರೆ ಹೆಂಗೈತದು, ಟೈಮ್ ಪೀರಿಯಡ್ ಏನು ಹತ್ತದ, ಓಕೆ ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದಾ, ಇದಕ್ಕೆ ಇದ್ರಾಗ ಏನು ಹಿಂಗೆ ಏಜ್ ಇದು ಇಲ್ಲ. ಏಜ್ ಇದೇ ಏಜ್ ಅವ್ರು ಮಾಡ್ಬೋದು, ರಿಟೈರ್ ಆಗಿರೋರು ಮಾಡ್ಬೋದು. ಈಗ ನಮ್ಮ ಹಲ ಥೋಡೆ ಆಲ್ಮೋಸ್ಟ್ ಬಿದರ್ದವ್ರೆ ಯಾರ ಆಲ್ಮೋಸ್ಟ್ ಅವ್ರು ರಿಟೈರ್ ಆಗಿ ಗೌರ್ಮೆಂಟ್ ಸರ್ವ್ ರಿಟೈರ್ ಆಗಿ ಅವ್ರಿಗೊಂದು ಇಚ್ಛೆ ಅದ ನಾವಿದು ಸ್ಕಿಲ್ ಕಲಿಬೇಕು. ನಂದು ಅಫ್ಕೋರ್ಸ್ ಕಲೀರಿ, ಇದು ಸ್ಕಿಲ್ ಅದ. ಇದಕ್ಕೆ ಏನು ಏಜ್ ಹತ್ತಲ್ಲ, ಮತ್ತೆ ಇದು ಎಜುಕೇಟೆಡ್ ಇರ್ಬೇಕಂತ ಏನಿಲ್ಲ. ನಾನು ಮಂಚ ದಡ್ ಅನೇವ ಅಂದ್ರ ಬಿ ಕಲಿಬೋದು. ದಡ್ ಇನ್ ದ ಸೆನ್ಸ್ ಅವ್ರು ಪೂರಾ ಯಾವತ್ ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಬಿ ಟ್ರೇಡಿಂಗ್ ಕಲಿಬಹುದು. ಇದ್ರಾಗ ಓದೋದಿಲ್ಲಲ್ಲ, ವೊಕ್ಯಾಬ್ಯುಲರಿ ಗೊತ್ತಾಗಬೇಕಿಲ್ಲ ಇದ್ರಾಗ ಏನದ ಕ್ಯಾಂಡಲ್ಸ್, ಕ್ಯಾಂಡಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಇದೇ ಅದ. ಅದು ಟ್ರೇಡಿಂಗ್ ಲ್ಯಾಂಗ್ವೇಜ್ ಒಂದು ಬಾಜಿಗೆ ಅದಲ್ಲ. ಇದ್ರಾಗ ಇದು ನಮಗೆ ಏನೋ ಒಂದು ಸೆಂಟೆನ್ಸ್ ಓದದ ಹಿಂಗ ಇದ್ರಾಗ ಏನ್ ಬಿ ಇಲ್ಲ, ಹಂಗೇನಿಲ್ಲ. ನನಗೆ ಹಿಂಗ್ ಫೀಲ್ ಆಯ್ತು. ಕರೆಕ್ಟ್ ಅಲ್ಲ? ರೈಟ್. ಏನೋ ಒಂದು ಟ್ರೇಡಿಂಗ್ ಏನದ ಅಂದ್ರೆ ಬ್ಯಾಕ್ ಡೇಟಾ ಬ್ಯಾಕ್ ಟೆಸ್ಟ್ ಏನ್ ಮಾಡಿದ್ರೆ ಅದೇ ಫ್ಯೂಚರ್ ರಿಪೀಟ್ ಹಾಕೋತ ಇರ್ತದೆ. ಎಕ್ಸಾಕ್ಟ್ಲಿ. ಆ ಮನುಷ್ಯ ಅದೇ 2-3 ವರ್ಷ 5 ನೋಡತ್ತನ್ ಮಾಡತ್ತನ್ ಅಂದ್ರೆ ಅಫ್ಕೋರ್ಸ್ ಈ ಕ್ಯಾನ್ ಬಿ. ಕರೆಕ್ಟ್ ಅಲ್ಲ? ರೈಟ್ ರೈಟ್ ರೈಟ್. ಇದಕ್ಕೇನು ಏಜ್ ಮ್ಯಾಟರ್ ಮಾಡಲ್ಲ. ಏಜ್ ಮ್ಯಾಟರ್ ಮಾಡಲ್ಲ. ಓಕೆ, ತುಂಬ ತುಂಬ ಫುಲ್ ಡೀಟೇಲ್ಸನ್ನು ಶೇರ್ ಮಾಡಿದ್ರಿ ಹರೀಶ್ ಸರ್, ನಿಮಗೆ ತುಂಬ ಧನ್ಯವಾದ ಸರ್. ಈಗ ನಮ್ಮ ಅಚೀವರ್ ಪಾಡ್ಕಾಸ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸೊ ಮೇನ್ ಪಾಯಿಂಟ್ ಇದು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಏನದ ಅಂದ್ರೆ ನಾವೇ ಹಿಂಗೆ ನೋಡ್ದೆ. ಒಬ್ಬರು ಫ್ರೆಂಡ್ ಹರ ಅವ್ರ ಪಾಡ್ಕಾಸ್ಟ್ ನೋಡಿದಾನ, ನೆಟ್ ಟೈಮ್ ಫಾಲೋನು ಮಾಡಿದ. ಅವ್ರು ನನ್ ಬೇಸಿಕ್ಲಿ ಅವ್ರೊಂದು ಸ್ಟೂಡೆಂಟೇ ಹರ. ಓಕೆ. ದೆನ್ ನೋಡ್ದ ಚಲೋ ಅನಿಸ್ತು. ಬಿಕಾಸ್ ಏನೋ ನಮ್ಮ ಬೀದರ್ದಾಗ ಬಿ ಸ್ಮಾಲ್ ಡಿಸ್ಟಿಕ್ ಅದ, ಏನೋ ಒಂದು ಲೈಕ್ ಗ್ರೋಯಿಂಗ್ ಏನ್ ಸ್ಟೋರೀಸ್ ಅವ, ಹೆಂಗ್ ಮನುಷ್ಯ ಗ್ರೋ ಆಗ್ಲತ್ತಾರ ಅವ್ರೆಲ್ಲ ಲೈಫ್ ಜರ್ನಿ ಪಾಡ್ಕಾಸ್ಟ್ ನಡೆದವು. ನಮ್ದು ಒಂದ್ ಫೀಲಿಂಗ್ ಇತ್ಕಿ ನಾವ್ ಬಿ ಒಂದ್ ಬರ್ಬೇಕಪ್ಪ. ನಿಮ್ ಥ್ರೂಗೆ ನಮಗ್ ಅಪ್ರೋಚ್ ಬಂತು, ನೋಡ್ದ ಖುಷಿ ಆಯ್ತು. ಬಿಕಾಸ್ ಒಂದ್ ಮನುಷ್ಯ ಲೈಫ್ ಜರ್ನಿ ಶೇರ್ ಮಾಡ್ಬೇಕಂದ್ರ ಯಾರು ನೋಡ್ತಾರ, ಅದು ನೋಡಿ ಅವ್ರದ್ದು ಕೈಂಡ್ ಆಫ್ ಒಂದು ಇಂಟ್ರೆಸ್ಟ್ ಹುಡ್ಬಹುದು. ಫೈರ್ ಅಂತ ಎಕ್ಸಾಕ್ಟ್ಲಿ ಎಸ್ಪೆಷಲಿ ಯಂಗ್ ಜನರೇಷನ್. ಈಗ ಆಲ್ಮೋಸ್ಟ್ ನಮ್ದು ಸ್ಕೂಲ್ ಹುಡುಗರೇನ್ ಹರಲ್ಲ, ಅದ್ರಾಗ ಆಲ್ಮೋಸ್ಟ್ 7-8 ಮಂದಿ ಟ್ರೇಡಿಂಗ್ ಮಾಡ್ತಿದ್ದೆವು. ಅದ್ರಾಗ ನಾ ಒಬ್ಬನೇ ಸರ್ವೈವ್ ಆಗಿದೆ. ಇದು ಒಂದ್ ಜರ್ನಿ ಅದ. ಒಂದ್ ಥೋಡೆ ಟೈಮ್ದಾಗ ನಾವು ಪ್ರಾಫಿಟೇಬಲ್ ಆಗ್ತಾವಿಲ್ಲ ಇದು ಹೇಳಕ್ ಬರಲ್ಲ. 1 ವರ್ಷ ಹತ್ತು, 2 ವರ್ಷ ಹತ್ತು, 3 ವರ್ಷ 4 8 ವರ್ಷ ಬಿ ಹತ್ತದ ಟು ಬಿ ಪ್ರಾಫಿಟೇಬಲ್. ಬಟ್ ಅದು ಪಾತ್ ನೀವು ಬಿಡಲ್ದೆ ಕಂಟಿನ್ಯೂ ಮಾಡೋರು ಯು ಕ್ಯಾನ್ ಬಿ ಒನ್ ಡೇ. ಸೊ ಚಲೋ ಅನಿಸ್ತು. ನೆಕ್ಸ್ಟ್ ಏನದು ನಿಮ್ದೆಲ್ಲ ಕೋಆಪರೇಷನ್ ಬೀದರ್ ಅಂತ ಸಿಟಿದಾಗ ಇದೆಲ್ಲ ನಡೆದ ಅಂದ್ರೆ ಗ್ರೇಟ್. ಥ್ಯಾಂಕ್ಸ್ ಟು ಆಲ್ ನಮ್ಮ ಟೀಮ್ ಸೆಲೆಕ್ಟ್ ಬಿ. ಥ್ಯಾಂಕ್ ಯು ಸರ್. ನಮ್ಮ ಈ ಪಾಡ್ಕಾಸ್ಟ್ನ ಉದ್ದೇಶ ಅಂತಂದ್ರೂ ನಮ್ಮದು ಅಷ್ಟೇ ಸರ್, ಸೊಸೈಟಿಗೆ ಗುಡ್ ಸೊಸೈಟಿ ಮಾಡೋದು. ಸೊಸೈಟಿಯಲ್ಲಿ ಯಾವುದೇ ಒಂದು ಫ್ರಾಡ್ ಆಗಲ್ದಂಗೆ, ಚೀಟಿಂಗ್ ಆಗಲ್ದ, ಓಕೆನಾ, ಒಳ್ಳೆ ಜನರಿಂದ ಒಳ್ಳೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಬಿಟ್ಟು ಅದು ಸೊಸೈಟಿಗೆ ಕೊಟ್ಟು ಸೊಸೈಟಿಯನ್ನು ಹೆಲ್ದಿ ಮತ್ತು ವೆಲ್ದಿ ಮತ್ತು ಗುಡ್ ಸೊಸೈಟಿಯನ್ನು ನಾವು ಇಂಪ್ರೂವ್ ಮಾಡೋದೇ ನಾವು ಅಂದ್ಕೊಂಡಿದ್ದೀವಿ ಸರ್. ಸೊ ನಮ್ಮ ಕೆಲಸ ಇಷ್ಟೇಕಿ ಒಳ್ಳೇದು, ಯಾವುದೇ ಏನೂ ಆಗ್ಬಾರ್ದು, ಹಂಗಾಯಿತು ಹಿಂಗಾಯಿತು, ಅಲ್ಲ ಅವರು ಹೋದರು ಇವ್ರು ಹೋದರು. ಸೊ
ರಾಂಗ್ ಅದೇ ಇದೆಲ್ಲ ಗಲತ್ ಆಗದ ರೀಸನ್ ಅದೇ ಅಲ್ಲ, ಈ ವಿತ್ ನೋ ನಾಲೆಜ್. ನಾಲೆಜ್ ಇಲ್ಲ ಅಂತ ಏನ್ ಬಿ ಗಲತ್ ಥಿಂಗ್ಸ್ ಆಗ್ಲತ್ತ. ಈಗ ಮುಂಚೆ ಏನೋ ಒಂದು ಬೇಸಿಕ್ಲಿ ಒಂದು ಪಾಯಿಂಟ್ ಹೇಳುತ್ತೆ, ಈ 20% 30% ರಿಟರ್ನ್ಸ್ ಕೊಡ್ಲತ್ತಿದ ಅಂತಾರೆ ಯಾರೋ ಒಬ್ಬ. ಯಾವ ಬೇಸ್ ಮೇಲೆ ಕೊಡ್ಲತ್ತಿರೋದು ರೀಸನ್ ಬೇಕಲ್ಲ. ಒಂದು ಕರೆಕ್ಟ್ ಮನುಷ್ಯ ಇದ್ರೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾನೆ. ಇದು 20-30% ದಟ್ ಈಸ್ ಇಂಪಾಸಿಬಲ್. ಬಟ್ ಒಬ್ಬ ಪ್ರೊಫೆಷನಲ್ ಮನುಷ್ಯ ಗೊತ್ತದಕ್ಕೆ ದೇ ಕ್ಯಾನ್ ಮೇಕ್. ಬಟ್ ಹೈ ಏನ್ ರಿಟರ್ನ್ಸ್ ಅವ ಒಂದಿನ 2 ದಿನ ಕೊಡ್ಬೋದು, 1 ತಿಂಗಳು 2 ತಿಂಗಳು ಕೊಡ್ಬೋದು, ನಾಟ್ ಕನ್ಸಿಸ್ಟೆನ್ಸಿ ಆಗಲ್ಲ. ಅವ್ರು ಬಿ ಥಿಂಕ್ ಮಾಡ್ಬೇಕು, ಏನ್ ಜನ ಅವರಲ್ಲ ಮೇಲ್ಪಡ್ ಅದೇ ಅದ. ನೀವ್ ಏನ್ ಮಾಡ್ಲತ್ತೀರಿ, ಅದ್ರಾಗ ರೊಕ್ಕ ಹಾಕ್ಲತ್ತೀರಿ ಎಲ್ಲ ನೋಡ್ಬೇಕು, ಮಾಡ್ಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು, ಕರೆಕ್ಟ್ ಅದ ರಾಂಗ್ ಅದ ಅದ್ರ ಬಗ್ಗೆ ಎಲ್ಲ ಮುಂದೆ ಹೋಗ್ಬೇಕು. ಸುಮ್ ಬ್ಲೈಂಡ್ಲಿ ಈಡ್ ಬರ್ಲ ದೊಡ್ಡ ಬರ್ಲತ್ತ ಇನ್ವೆಸ್ಟ್ ಮಾಡಕ್ ಹೋಗ್ಬಿಟ್ಟು ಇದ್ರಾಗೆ ಸ್ಕ್ಯಾಮ್ ಆಗ್ಲತ್ತವ್ರ. ಇದೆ. ಸೊ ಅದಕ್ಕೆ ನಾವು ಒಳ್ಳೆ ನಾಲೆಜ್ ಇದ್ದ ಪರ್ಸನ್ಗಳಿಗೆ ತಂದು ಅವರ ಜೀವನ ಚರಿತ್ರೆ ತೋರಿಸಿ, ಸೊ ಇದ್ರಲಿಂದ ಸೊಸೈಟಿಯನ್ನು ಹೆಲ್ದಿಯಾಗಿ ಬೆಳೆಸ್ಕೊಂಡು ಹೋಗೋದೇ ನಮ್ಮ ಉದ್ದೇಶ ಸರ್. ಓಕೆ ಸರ್. ಸೊ ನಿಮ್ಮದು ಇನ್ಫಾರ್ಮೇಷನ್ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ, ನಿಮ್ಮ ಜೀವನ ಚರಿತ್ರೆ ಬಗ್ಗೆ ಸಾಕಷ್ಟು ನಮ್ಮ ಆಡಿಯನ್ಸಿಗೆ, ಸೊ ನಮ್ಮ ಪಾಡ್ಕಾಸ್ಟಿಗೆ ನೀವು ಕೊಟ್ಟಿದ್ದಕ್ಕಾಗಿ ನಿಮ್ಗೆ ತುಂಬ ಧನ್ಯವಾದ ಸರ್.